ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕಾಂತ್ ವೈಕೆ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಏನಾಗಿ ಸಬ್ಸ್ಕ್ರೈಬ್ ಆಗಿ ಕೋಡರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬೇಡಿ. ಆಸ್ ಯೂಶುವಲ್ ನೆನ್ನೆ ನಡೆದಿರ್ತಕ್ಕಂಥ ಒಂದು RSI ಎಕ್ಸಾಮ್ ಏನಿದೆ, ಸೊ ಪ್ಯೂರ್ ಸೈನ್ಸ್ ಕ್ವಶನ್ಸು ಬರೋಬ್ಬರಿ 19 ಕ್ವಶನ್ಸ್ ಬಂದಿದ್ದಾವೆ. ಈ 19 ಕ್ವಶನ್ಸು ಸಹ ನಮ್ಮ RK ಸೈನ್ಸ್ ಟೆಲಿಗ್ರಾಮ್ ಚಾನಲ್ ಇಂದಾನೆ ಬಂದಿದೆ ಅನ್ನೋದು ಒಂದು ವಿಶೇಷ. ಟೆಕ್ಸ್ಟ್ ಬುಕ್ ಯಾರು ಓದಕ್ ಅರ್ಥ ಆಗ್ತಾ ಇಲ್ಲ, ಆರಾಮಾಗಿ RK ಸೈನ್ಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ PDF ಆಪ್ಷನ್ ಗೆ ಹೋಗ್ಬಿಟ್ಟು ಏನ್ ಮಾಡ್ಕೊಳ್ಳಿ, ಇವತ್ತೇ ಎಲ್ಲಾನು ಓದ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿನ್ನೆ ನಡೆದಿರ್ತಕ್ಕಂಥ ಆನ್ಸರ್ಸ್ ಜೊತೆಗೆ ಮುಂದೆ ಯಾವ ತರ ಕ್ವಶನ್ಸ್ ಕೇಳಬಹುದು, ಹಿಂದೆ ಯಾವ ತರ ಇದೇ ಆಪ್ಷನ್ಸ್ ಮೇಲೆ ಕ್ವಶನ್ ಬಂದಿದ್ದಾವೆ ಅನ್ನೋದ್ರ ಮೇಲೆ ನಿಮ್ಗೆ ಕಂಪ್ಲೀಟ್ ಏನ್ ಮಾಡ್ತೀನಿ, ಬ್ರೈಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, 19 ಕ್ವಶನ್ ಇರ್ಬೋದು, ನಿಮ್ಗೆ ಹತ್ರ ನಿಯರ್ಲಿ 50+ ಕ್ವಶನ್ಸ್ ನಾನು ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ. ಓಕೆ, ಇವತ್ತೇನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಅಥವಾ ವಿಡಿಯೋನ ಸೇವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಕ್ವಶನ್, ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾನ ಉಂಟು ಮಾಡುತ್ತೆ ಅಂತಿದೆ. ಓಕೆ, ಆಸ್ ಯೂಶುವಲ್ ಮಲೇರಿಯಾ ಅಂದ ತಕ್ಷಣ ಬರ್ತಕ್ಕಂಥದ್ದು ಪ್ರೋಟೋಜೋವಾ. ನಾನು ಪದೇ ಪದೇ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ, ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕ್ವಶನ್ಸ್ ಕನ್ನಡದಿಂದ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಆಗ್ತಿಲ್ಲ. ಸೇಮ್ ಇಂಗ್ಲಿಷ್ ವರ್ಡ್ ಏನಿದೆ ಹಂಗೆ ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ ಅಂತ ನಾನು ಪದೇ ಪದೇ ಹೇಳ್ತಾ ಇದೆ. ನೋಡಿ, ಇದು ಕ್ವಶನ್ಸ್ ಹಂಗೆ ಕೊಟ್ಟಿದ್ದಾನೆ. ಪ್ರೋಟೋಜೋವನ ಏಕಕೋಶನು ಜೀವಿ ಅಂತ ಕೊಟ್ಟಿಲ್ಲ, ಅವ್ನು ಪ್ರೋಟೋಜೋವಾ ಅಂತಾನೆ ಕೊಟ್ಬಿಟ್ಟಿದ್ದಾನೆ. ಪ್ರೋಟೋಜೋವಾ ಅಂತನಾರ ಕೊಡಬಹುದಾಗಿತ್ತು ಅಥವಾ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂತನಾರ ಕೊಡಬಹುದಾಗಿತ್ತು. ಓಕೆನಾ? ಸೊ ಇಲ್ಲಿ ಏಕಕೋಶನು ಜೀವಿ ಅಂತ ಕೊಡಬೇಕಾಗಿತ್ತು, ಬಟ್ ಏನ್ ಕೊಟ್ಟಿದ್ದಾನೆ, ಪ್ರೋಟೋಜೋವಾ ಅಂತಾನೆ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಆದ್ರಿಂದ ಸೈನ್ಸ್ ವಿಚಾರಕ್ಕೆ ಬಂದಾಗ ಈ ತರ ಇಂಗ್ಲಿಷ್ ವರ್ಡ್ಸ್ ಏನ್ ಮಾಡ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫಂಗಸ್ ಗೆ ಶಿಲೀಂಧ್ರ ಅಂತ ಕೊಟ್ಟಿದ್ದಾನೆ, ನೋಡಿ ಪ್ರೋಟೋಜೋನ್ಗೆ ಪ್ರೋಟೋಜೋವನ್ ಅಂತಾನೆ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಏಕಕೋಶನು ಜೀವಿ ಅಂತ ಓದಿರ್ತೀರಿ, ಬಟ್ ಆನ್ಸರ್ಸ್ ಬಂದ್ಬಿಟ್ಟು ಪ್ರೋಟೋಜೋವಾ ಅಂತ ಕರಿತೀವಿ. ಹಾಗಾದ್ರೆ ಮಲೇರಿಯಾ ಮೇಲೆ ಮತ್ತೇನ್ ಕ್ವಶನ್ಸ್ ಬರ್ಬೋದು? ಹಾಗಾದ್ರೆ ಮಲೇರಿಯಾನ ಉಂಟು ಮಾಡ್ತಕ್ಕಂತ ಈ ಒಂದು ಪ್ರೋಟೋಜೋವಾ ಅಂದ್ರೆ ಏಕಕೋಶನು ಜೀವಿ ಯಾವುದು ಅಂತ ಕೇಳಬಹುದು. ಸೊ ಯಾವುದು ಅಂತ ಕೇಳಿದ್ರೆ ಸರ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಒಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏನ್ ಮಾಡುತ್ತೆ, ಉಂಟು ಮಾಡುತ್ತೆ. ಅಥವಾ ನಾಟ್ ಓನ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಫಾಲ್ಸಿಫ್ಯಾರಿಯಂ ಅಂತೇಳಿ ಒಂದು ಬರುತ್ತೆ. ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಂ ಅಂತೇಳಿ ಒಂದು ಬರುತ್ತೆ. ಓಕೆನಾ? ಇದು ಸಹ ಏನ್ ಮಾಡುತ್ತೆ, ಮಲೇರಿಯಾನ ಉಂಟು ಮಾಡುತ್ತೆ. ಓಕೆನಾ? ಸೊ ಇಲ್ಲೊಂದು ವಿಚಾರ ಗೊತ್ತಿರ್ಲಿ, ಮಲೇರಿಯಾನ ಉಂಟು ಮಾಡ್ತಕ್ಕಂತ ಜೀವಿ ಏಕಕೋಶನ ಜೀವಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಒಂದ್ ವೇಳೆ ನಾಳೆ ಎಕ್ಸಾಮ್ ಅಲ್ಲಿ ಅವನು ಮಲೇರಿಯಾನ ಆಡ್ತಕ್ಕಂತ ಸೊಳ್ಳೆ ಯಾವುದು ಅಂತ ಕೇಳಿದ್ರೆ ಅನಾಫಿಲಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಇದೊಂದು ಚೆನ್ನಾಗಿ ನೆನಪಿರ್ಲಿ. ಸುಮ್ನೆ ರಿಯಾನಾ ಅಂತ ನೆನಪಿಡ್ಕೊಳ್ಳೋದು ಅಷ್ಟೇ, ಇನ್ನೇನಲ್ಲ. ಒಂದು ಹುಡುಗಿ ಹೆಸರಾಗತ್ತೆ ರಿಯಾನಾ ಅಂತ ನೆನಪಿಡ್ಕೊಳ್ಳೋದು. ರಿಯಾ ಅಂತ ಕೇಳಿದ್ರೆ ಮಲೇರಿಯಾ ಅಂತ ಹೇಳ್ತೀವಿ. ಓಕೆ, ಯಾನ ಅಂತ ಕೇಳಿದ್ರೆ ಅನಾಫಿಲಸ್ ಸೊಳ್ಳೆ ಅಂತ ಕರಿತೀವಿ. ಓಕೆನಾ? ಸೊ ಇದು ಮಲೇರಿಯಾನ ಉಂಟು ಮಾಡ್ತಕ್ಕಂಥ ಅನಾಫಿಲಸ್. ನಿಮ್ಗೆ ಡೆಂಗ್ಯೂ ಉಂಟು ಮಾಡ್ತಕ್ಕಂಥ ಈಡಿಸ್ ಈಜಿಪ್ಟಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ಈ ಕೋಡ್ ಹೇಳ್ತಾ ಇದ್ದೀನಿ. ಡೆಂಗ್ಯೂನ ಉಂಟು ಮಾಡ್ತಕ್ಕಂಥ ಈಡಿಸ್ ಈಜಿಪ್ಟಿಗೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಕೋಡ್ ಹೇಳ್ತಾ ಇದೀನಿ. ಓಕೆನಾ? ಈಡಿಸ್ ಈಜಿಪ್ಟಿಯಿಂದ ಬರ್ತಕ್ಕಂಥ ರೋಗ ಯಾವ್ದಾಗಾದ್ರೆ ಯಾವ್ದು ಅಂತೇಳಿ ಕೇಳ್ತಾನೆ ನೋಡಿ. ಡೆಂಗ್ಯೂ, ಚಿಕನ್ ಗುನ್ಯಾ, ಹಳದಿ ಜ್ವರ, ಜಿಕಾ, ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ಬರ್ತವೆ. ಓಕೆನಾ? ಸೊ ಇವೆಲ್ಲ ಏನು ಅಂತ ಕೇಳಿದ್ರೆ ಏಕಕೋಶನು ಜೀವಿಯಿಂದ ಉಂಟಾಗ್ತಕ್ಕಂತಾದ್ರೆ ಇವೆಲ್ಲ ಯಾವ್ದ್ರಿಂದ ಹರಡುತ್ತೆ ಅಂತ ಹೇಳ್ಕೊಂಡು. ಓಕೆನಾ? ಯಾವ್ಯಾವ್ದ್ರಿಂದ ಹರಡುತ್ತೆ ಅಂತ ಹೇಳ್ಕೊಂಡು ಏನ್ ಮಾಡ್ತೀವಿ, ಸೊ ಇಷ್ಟನ್ನ ನಾವೇನ್ ಮಾಡ್ತೀವಿ, ಕರಿತೀವಿ. ಹಳದಿ ಜ್ವರ, ಜಿಕಾ, ಚಿಕನ್ ಗುನ್ಯಾ, ಡೆಂಗ್ಯೂ ಇವೆಲ್ಲ ಮೇನ್ ಏನಾಗ್ತವೆ ಸರ್, ಈಡಿಸ್ ಈಜಿಪ್ಟ್ ಏನಾಗ್ತವೆ, ಸ್ಪ್ರೆಡ್ ಆಗ್ತವೆ. ಅದರಿಂದ ಈ 4 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಉಂಟು ಮಾಡ್ತಕ್ಕಂತ ಜೀವಿ ಯಾವ್ದು ಅಂತ ಕೇಳಿದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಈ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಆಡ್ತಕ್ಕಂತ ಸೊಳ್ಳೆ ಯಾವ್ದು ಅಂತ ಹೇಳಿ ಈ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ಇದು ಈ ಕ್ವಶನ್ ಗೆ ಆನ್ಸರ್. ನೆಕ್ಸ್ಟ್ ಬನ್ನಿ, COVID-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ ನಲ್ಲಿ ಕಣ್ಣು ಮುಚ್ಕೊಂಡು RNA ಅಂತ ಟಿಕ್ ಹಾಕ್ಬೋದು ನೀವು. ಯಾಕಂದ್ರೆ ವೈರಸ್ ಗಳಲ್ಲಿ ಅನುವಂಶೀಯ ವಾಹಕ ಯಾವ್ದಾಗಿರುತ್ತೆ ಅಂತ ಕೇಳಿದ್ರೆ ಸೊ RNA ಅಂತ ಹೇಳಿ ಕರಿತೀವಿ. ಓಕೆನಾ? ನಮ್ಮಲ್ಲಿ ಅನುವಂಶೀಯ ವಾಹಕ ಜೆನೆಟಿಕ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡೋದು DNA ಆದ್ರೆ ವೈರಸ್ ಗಳಲ್ಲಿ ಯಾವ್ದು ಅಂತ ಕೇಳಿದ್ರೆ ಸರ್ RNA ಅಂತ ಕರಿತೀವಿ. ಸೊ RNA ಅಂತ ಹೇಳಿ ಆನ್ಸರ್ ಆಗುತ್ತೆ. ಓಕೆನಾ? ಸೊ ರೈಬೋ ನ್ಯೂಕ್ಲಿಕ್ ಆಸಿಡ್, ಇದು DNA ಫುಲ್ ಫಾರ್ಮ್ ಕೇಳಿದ್ರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ. ಓಕೆನಾ? ಮತ್ತೆ DNA ವಿಚಾರಕ್ಕೆ ಹೋದ್ರೆ DNA ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾನೆ. ನೋಡಿಲಿ, ಅಡಿನೈನು, ಗ್ವಾನೈನು, ಓಕೆನಾ, ಸೈಟೋಸಿನ್ ಮತ್ತೆ ಥೈಮಿನ್ ಇದೇನಿದೆ DNA ದಲ್ಲಿ ಕಂಡು ಬರುತ್ತೆ. ಓಕೆ, RNA ವಿಚಾರಕ್ಕೆ ಹೋದ್ರೆ ನಿಮ್ಗೆ ಅಡಿನೈನ್ ಇರುತ್ತೆ, ಗ್ವಾನೈನ್ ಇರುತ್ತೆ, ಸೈಟೋಸಿನ್ ಇರುತ್ತೆ, ಥೈಮಿನ್ ಬರಲ್ಲ. ಇಲ್ಲೇನಿರುತ್ತೆ ಅಂತ ಕೇಳಿದ್ರೆ ಅದ್ರ ಸ್ಟ್ರಕ್ಚರ್ ಅಲ್ಲಿ ಯುರಾಸಿಲ್ ಏನಾಗುತ್ತೆ, ಕಂಡು ಬರುತ್ತೆ. ಓಕೆನಾ? ಕೇಳ್ತಾನೆ DNA ಅಲ್ಲಿ ಈ ಕೆಳಗಿನ ಯಾವ್ದು ಕಂಡು ಬರಲ್ಲ
ಬರುತ್ತೆ ಹಿಂಗ್ ಕೇಳ್ತಾನೆ. ಒಂದ್ ಗೊತ್ತಿರಲಿ, ಅಡಿನೈನ್ ಗ್ವಾನೈನ್ ಸೈಟೋಸಿನ್ ಕಾಮನ್ DNA RNA ದಲ್ಲಿ. ಸೊ ಥೈಮಿನ್ ಬರ್ತಕ್ಕಂಥದ್ದು DNA ದಲ್ಲಿ, ಯುರಾಸಿಲ್ ಬರ್ತಕ್ಕಂಥದ್ದು RNA ದಲ್ಲಿ. ಇದೊಂದು ಕ್ವಶನ್ಸ್ ಆಲ್ರೆಡಿ ಕೇಳಿದ್ದೇನೆ, ಗೊತ್ತಿರಲಿ. ಆಮೇಲೆ ಇನ್ನೊಂದು ಗೊತ್ತಿರಲಿ ಇಲ್ಲಿ, ಒಂದ್ ಸೆಕೆಂಡ್, ಇನ್ನೊಂದೇನು ಅಂತ ಕೇಳಿದ್ರೆ ಇಲ್ಲಿ ಅಡಿನೈನ್ ಯಾವಾಗ್ಲೂ ಗ್ವಾನೈನ್ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಸೊ ಸೈಟೋಸಿನ್ ಯಾವಾಗ್ಲೂ ಥೈಮಿನ್ ಏನಾಗಿರುತ್ತೆ, ಸೊ ಒಂದ್ ಸೆಕೆಂಡ್, ಅಡಿನೈನ್ ಯಾವಾಗ್ಲೂ ಥೈಮಿನಿಗೆ ಅಟ್ಯಾಚ್ ಆಗಿರುತ್ತೆ, ಗ್ವಾನೈನ್ ಯಾವಾಗ್ಲೂ ಸೊ ATGC ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳೋದು. ಓಕೆನಾ? ಅಡಿನೈನ್ ಯಾವಾಗ್ಲೂ ಥೈಮಿನಿಗೆ ಅಟ್ಯಾಚ್ ಆಗಿರುತ್ತೆ, ಗ್ವಾನೈನ್ ಯಾವಾಗ್ಲೂ ಸೈಟೋಸಿನ್ ಏನಾಗಿರುತ್ತೆ, ಅಟ್ಯಾಚ್ ಇರುತ್ತೆ. ಸೊ ಆದ್ರಿಂದ ATGC ಅಂತೇಳಿ ಏನ್ ಮಾಡ್ತೀವಿ, ಕರಿತೀವಿ. ಇದನ್ನ ಸ್ಟ್ರಕ್ಚರ್ ಆಫ್ DNA ಅಂದ್ರೂ ಒಂದೇ, ಸ್ಟ್ರಕ್ಚರ್ ಆಫ್ DNA ಅಂದ್ರೂ ಒಂದೇ, ಅಥವಾ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡಲ್ ಅಂದ್ರೂ ಒಂದೇ, ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡಲ್ ಅಂದ್ರೂ ಒಂದೇ. ಓಕೆ, ಸೊ ಅಡಿನೈನ್ ಯಾವಾಗ್ಲೂ ಏನಾಗಿರುತ್ತೆ, ಈ ತರ ನೋಡಿ ಇಲ್ಲಿ ಹಿಂಗ್ ಸ್ಟ್ರಕ್ಚರ್ ಬಂದ್ರೆ ಅಡಿನೈನ್ ಯಾವಾಗ್ಲೂ ಥೈಮಿನಿಗೆ ಅಟ್ಯಾಚ್ ಆಗಿರುತ್ತೆ, ಗ್ವಾನೈನ್ ಯಾವಾಗ್ಲೂ ಸೈಟೋಸಿನಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿ. ಸೊ ಸ್ಟ್ರಕ್ಚರ್ ಆಫ್ DNA ವಿವರಿಸಿದ್ದು ವ್ಯಾಟ್ಸನ್ ಅಂಡ್ ಕ್ರಿಕ್. ಸೊ ಅದಕ್ಕೆ ವ್ಯಾಟ್ಸನ್ ಅಂಡ್ ಕ್ರಿಕ್ ನಾವ್ ಏನಂತ ಹೇಳ್ತೀವಿ, ಸೊ ಸ್ಟ್ರಕ್ಚರ್ ಆಫ್ DNA ಅಂತಾನೆ ಕರಿತೀವಿ. ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ ಯಾವ ವರ್ಷ ಅಂತ ಕೇಳಿದ್ರೆ 1953 ಅಲ್ಲಿ. ಅಡಿನೈನ್ ಮತ್ತೆ ಗ್ವಾನೈನ್ ಸೈಟೋಸಿಸ್ ಥೈಮಿನ್ ಇದೆಯಲ್ಲ, ಈ ಸ್ಟ್ರಕ್ಚರ್ ಆಫ್ DNA ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು 1953 ಅಲ್ಲಿ. ಓಕೆನಾ? ಇವ್ರಿಗೆ ನೊಬೆಲ್ ಬಂದಿದ್ದು 1962 ಅಲ್ಲಿ. ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಇದು ಕೂಡ ನೀವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ವ್ಯಾಟ್ಸನ್ ಕ್ರಿಕ್ ಮಾಡಲ್ ಅಂತಾನು ಕೇಳಬಹುದು. ಓಕೆ, ಇಲ್ಲಿ ನಾನು ಬಾಂಡ್ ಹಾಕಿದ್ದೀನಿ, AT ಮಧ್ಯೆ ಡಬಲ್ ಬಾಂಡ್, GC ಮಧ್ಯೆ ತ್ರಿಬಲ್ ಬಾಂಡ್ ಹಾಕಿದ್ದೀನಿ. ಹೌದಾ? ಸೊ ಈ ಬಾಂಡ್ ಯಾವ ಬಾಂಡ್ ಅಂತ ಕೇಳಬಹುದು ಸರ್. ಓಕೆನಾ? ATGC ಮಧ್ಯೆ ಬಾಂಡ್ ಇದೆಯಲ್ಲ, ಈ ಬಾಂಡ್ ಅನ್ನ ನಾವ್ ಏನಂತ ಹೇಳ್ತೀವಿ, ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಇನ್ನ ಕೋವಲೆಂಟ್ ಬಾಂಡು, ಓಕೆನಾ, ಅಯನಿಕ್ ಬಾಂಡು, ಮೆಟಾಲಿಕ್ ಬಾಂಡು ಅವು ಬೇರೆ. ಓಕೆನಾ? ಈ ಒಂದು ATGC ಮಧ್ಯೆ ಇರ್ತಕ್ಕಂಥ ಬಾಂಡ್ ಯಾವ್ದು ಅಂತ ಕೇಳಿದ್ರೆ ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲೊಂದು ಕ್ವಶನ್ ಮಾಡಬಹುದು. ಮತ್ತೆ ATGC ಗೆ ಇದನ್ನ ಕೇಳಿದಾನೆ, ATGC ಅಟ್ಯಾಚ್ ಆಗಿರುತ್ತಾ, ಯಾವ್ದಕ್ಕೆ ಯಾವ್ದು ಅಟ್ಯಾಚ್ ಆಗಿರುತ್ತೆ ಹಿಂಗ್ ಕೊಡ್ತಾನೆ ಆಪ್ಷನ್ಸ್ ನಿಮ್ಗೆ. AG CT, ಓಕೆನಾ, AC GT ಹಿಂಗ್ ಕೊಡ್ತಿರ್ತಾನೆ. ಸೊ ATGC, ಸೊ ಮೊದಲನೇದು ಮತ್ತೆ ನಾಲ್ಕನೇದು, ಸೊ ಎರಡನೇದು ಮತ್ತೆ ಮೂರನೇದು, ಅಡಿನೈನು, ಗ್ವಾನೈನು, ಸೈಟೋಸಿನ್, ಥೈಮಿನ್. ಸೊ ಇಷ್ಟು ಗೊತ್ತಿರ್ಲಿ, ATGC ಅಂತೇಳಿ ಇದೊಂದನ್ನ ನೋಡ್ಕೊಳ್ಳಿ. ಇಯರ್ ಒಂದು ಗೊತ್ತಿರ್ಲಿ ಇದು. ಓಕೆನಾ? ಇದಿಷ್ಟು ಬಂದ್ಬಿಟ್ಟು ಕೊರೋನಾ ವೈರಸ್ ರಿಲೇಟೆಡ್ ಕೇಳಿದ್ರೆ ಫುಲ್ ಫಾರ್ಮ್ ಕೇಳಬಹುದು, DNA ಫುಲ್ ಫಾರ್ಮ್, RNA ಫುಲ್ ಫಾರ್ಮ್ ಕೇಳಬಹುದು, ಗೊತ್ತಿರ್ಲಿ. ಓಕೆ, ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತೆ. ಸಿಂಪಲ್ ಆಗಿ ಸೋಂಕಿನ ವಿರುದ್ಧ ರಕ್ಷಣೆ ಅಂತೇಳಿ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ಏನ್ ಮಾಡುತ್ತೆ, ಫೈಟ್ ಅಗೇನೆಸ್ಟ್ ಡಿಸೀಸ್. ನಮ್ಮ ದೇಹಕ್ಕೆ ಯಾವ್ದಾದ್ರು ಮೈಕ್ರೋ ಆರ್ಗನಿಸಮ್ಸ್ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅವುಗಳ ವಿರುದ್ಧ ಯಾವ್ದು ಹೋರಾಡುತ್ತೆ ಅಂತ ಕೇಳಿದ್ರೆ ಇದೇ DNA ಅಂತ ಹೇಳಿ ಹೇಳ್ತೀವಿ. ಸಾರಿ, ಇದೇ WBC ಅಂತ ಕರಿತೀವಿ. ಇದೇ WBC ಏನ್ ಮಾಡುತ್ತೆ ಸರ್, ಹೋರಾಡುತ್ತೆ. ಓಕೆನಾ? ಸೊ ಹಾಗಾದ್ರೆ WBC ಬಗ್ಗೆ ಹೇಳೋದಾದ್ರೆ, ಸೊ ಇದು ನಾನು ಹೇಳ್ದೆ, ಏನ್ ಮಾಡುತ್ತೆ, ರೋಗಕಾರಕ ಜೀವಿಗಳು ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಆದ್ರೆ ಹೋರಾಡುತ್ತೆ ಅಂತ ಹೇಳ್ದೆ. ಇಲ್ಲೊಂದು ಎಕ್ಸಾಂಪಲ್ ಒಂದ್ಸಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದ, ಗ್ರಾನುಲೋಸೈಡ್ಸ್ ಅಂದ್ರೆ ಏನು ಅಂತ ಕೇಳಿದ್ದ. ಓಕೆನಾ? ಗ್ರಾನುಲೋಸೈಡ್ಸ್ ಅಂದ್ರೆ ಏನು ಅಂತ ಕೇಳಿದ್ದ. ಸಿಂಪಲ್ ಆಪ್ಷನ್ಸ್ ಬಂದ್ಬಿಟ್ಟು ಕ್ವಶನ್ ಏನಂತ ಕೇಳಿದ್ದ, ವಿಚ್ ಆಫ್ ದ ಫಾಲೋಯಿಂಗ್ ಸರ್ಚ್ ಬ್ಯಾಕ್ಟೀರಿಯಾ ಅಂಡ್ ಡೆಸ್ಟ್ರಾಯ್ ಇನ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದ್ದ. ವಿಚ್ ಆಫ್ ದ ಫಾಲೋಯಿಂಗ್ WBC ಕಾಂಪೋನೆಂಟ್ ಸರ್ಚ್ ಅಂಡ್ ಡೆಸ್ಟ್ರಾಯ್ ಬ್ಯಾಕ್ಟೀರಿಯಾ ಹ್ಯೂಮನ್ ಬಾಡಿ. ಈ ಕೆಳಗಿನ ಯಾವ ಬಿಳಿ ರಕ್ತ ಕಣವು ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನ ನಾಶಪಡಿಸುತ್ತೆ ಅಂತ ಹೇಳಿ ಕೇಳಿದ್ದ. ಗ್ರಾನುಲೋಸೈಡ್ಸ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ? WBC ಬಗ್ಗೆ ಇದು ಗೊತ್ತಿರಲಿ. ಮತ್ತೆ WBC ಯ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಲಿಂಫೋಸೈಟ್ಸ್ ಅಂತ ಹೇಳಿ ಹೇಳ್ತೇವೆ. WBC ನಲ್ಲಿ ಕಂಡು ಬರ್ತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಲಿಂಫೋಸೈಟ್ಸ್. ಓಕೆನಾ? ಅದೇ RBC ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ, ಹಿಮೋಗ್ಲೋಬಿನ್ ಅಂತ ಕರಿತೀವಿ. RBC ನಲ್ಲಿ ಯಾವುದು ಅಂತ ಕೇಳಿದ್ರೆ ಹಿಮೋಗ್ಲೋಬಿನ್. ಓಕೆ, ಪ್ಲೇಟ್ಲೆಟ್ಸ್ ಅಲ್ಲಿ ಯಾವುದು ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಥ್ರೋಂಬೋಪ್ಲಾಸ್ಟಿನ್ ಅಂತ ಹೇಳಿ ಬರುತ್ತೆ. ಪ್ಲೇಟ್ಲೆಟ್ಸ್ ಅಲ್ಲಿ ಯಾವುದು ಅಂದ್ರೆ ಥ್ರೋಂಬೋಪ್ಲಾಸ್ಟಿನ್. ಸೊ ಹಾಗೆ WBC ನಲ್ಲಿ ಯಾವುದು ಅಂತ ಕೇಳಿದ್ರೆ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಓಕೆನಾ? ಇದ್ರಲ್ಲಿ ಮತ್ತೆ B ಮತ್ತೆ T ಲಿಂಫೋಸೈಟ್ಸ್ ಅಂತ ಬರುತ್ತೆ. ಯಾವ್ದ್ರಲ್ಲಿ, ಲಿಂಫೋಸೈಟ್ಸ್ ಅಲ್ಲಿ ಮತ್ತೆ B ಲಿಂಫೋಸೈಟ್ಸ್, T ಲಿಂಫೋಸೈಟ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ರೈಸ್ ಆಗಿದೆ. ಏನಂತ ಕೇಳಿದ್ರೆ, ಏಡ್ಸ್ ನ ಕಾರಣ ಆಗಿರ್ತಕ್ಕಂಥ HIV ವೈರಸ್ ದೇಹಕ್ಕೆ ಎಂಟ್ರಿ ಆದ್ರೆ, HIV ವೈರಸ್ ದೇಹಕ್ಕೆ ಎಂಟ್ರಿ ಆದ್ರೆ ಫಸ್ಟ್ ಯಾವ್ದನ್ನ ನಾಶಪಡಿಸುತ್ತೆ ಅಂತ ಕೇಳಿದ. ಯಾವ್ದನ್ನ ಅಂತ ಕೇಳಿದ್ರೆ ಇದೇ T ಲಿಂಫೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? HIV ವೈರಸ್ ದೇಹಕ್ಕೆ ಎಂಟ್ರಿ ಆದ್ರೆ ಫಸ್ಟ್ ಯಾವ್ದು ನಾಶಪಡಿಸುತ್ತೆ ಅಂತ ಕೇಳಿದ್ದ. ಯಾವ್ದು ಅಂದ್ರೆ ಇದೇ T ಲಿಂಫೋಸೈಟ್ಸ್ ಅಂತ ಕರಿತೀವಿ. ಏನು ಅಂತ ರೋಲ್ ಏನ್ ಸರ್, ಅಂತದೇನು ಅಂತ ಕೇಳಿದ್ರ, B ಮತ್ತೆ T ಲಿಂಫೋಸೈಟ್ಸ್ ಕೆಲಸ ಏನು ಅಂತ ಕೇಳಿದ್ರೆ, ದೇಹಕ್ಕೆ ಯಾವ್ದಾದ್ರು ಮೈಕ್ರೋ ಆರ್ಗನಿಸಮ್ಸ್ ಅಟ್ಯಾಕ್ ಆದ್ರೆ ಅವುಗಳ ವಿರುದ್ಧ ಹೋರಾಡ್ಬಿಟ್ಟು ಅವನ್ನ ನಾಶ ಮಾಡ್ತಕ್ಕಂಥದ್ದೇ ಈ ಒಂದು T ಲಿಂಫೋಸೈಟ್ಸ್, B ಲಿಂಫೋಸೈಟ್ ಕೆಲಸ.
ಯಾವಾಗ ಈ HIV ವೈರಸ್ ಅಟ್ಯಾಕ್ ಆಗುತ್ತೆ ನೋಡಿ, HIV ವೈರಸ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಈ ಬಿ ಮತ್ತೆ ಟಿ ಲಿಂಫೋಸೈಟ್ಸ್ ಗೆ ಗೊತ್ತಾಗೋದಿಲ್ಲ. ಸೊ ಅದು ಗೊತ್ತಾಗ್ದಲ್ಲಿ ಏನಾಗುತ್ತೆ, ಬೆಳೀತಾ ಬೆಳೀತಾ ಫುಲ್ಲು ದೊಡ್ಡ ಆಗಿ ಬೆಳೆದ್ಬಿಡುತ್ತೆ. ಬೆಳೆದಾಗ ಈ ಟಿ ಲಿಂಫೋಸೈಟ್ಸ್ ಗೆ HIV ವೈರಸ್ ನ ಸಾಯಿಸ್ತಕ್ಕಂಥ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ? ಸೊ ಅದೇ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಈ ಒಂದು HIV ವೈರಸ್ ನ ಸಾಯಿಸ್ತಕ್ಕಂಥ ಕೆಪಾಸಿಟಿ ಏನಾಗುತ್ತೆ, ಇದಕ್ಕೆ ಅಷ್ಟು ದೊಡ್ಡ ಬೆಳೆದಿರುತ್ತೆ HIV, ಟಿ ಕಳ್ಕೊಬಿಡುತ್ತೆ. ಓಕೆನಾ? ಸೊ ಅದಕ್ಕೆ ಇನ್ನು HIV ಗೆ ಏನಾಗಿಲ್ಲ, ಸ್ಪೆಸಿಫಿಕ್ ಆಗಿ ಒಂದು ಮದ್ದು ಅನ್ನೋದು ಕಂಡು ಬಂದಿಲ್ಲ ಅಂತ ಹೇಳ್ಬಹುದು. ಓಕೆ, ಸೊ ಒಂದ್ ಗೊತ್ತಿರಲಿ, ಈ ಬಿ ಮತ್ತೆ ಟಿ ಲಿಂಫೋಸೈಟ್ಸ್ ಏನಿದಾವೆ ಇದು ಬಂದ್ಬಿಟ್ಟು WBC ಕಾಂಪೋನೆಂಟ್ಸ್ ಅಂತ ಹೇಳಿ ಗೊತ್ತಿರಲಿ. ಓಕೆ, ಸೊ ಮತ್ತೆ HIV ವೈರಸ್ ಅಟ್ಯಾಕ್ ಆದ್ರೆ ಟಿಗೆ ಏನ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. WBC ಸೈಂಟಿಫಿಕ್ ನೇಮ್ ಏನು ಅಂತ ಕೇಳಿದ್ರೆ ಲ್ಯೂಕೋಸೈಟ್ಸ್ ಅಂತ ಹೇಳಿ ಹೇಳ್ತೇವೆ. WBC ಇದು ಸೈಂಟಿಫಿಕ್ ನೇಮ್ ಏನು ಅಂತ ಕೇಳಿದ್ರೆ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಓಕೆನಾ? ಇದೊಂದು ಪಾಯಿಂಟ್ ಗೊತ್ತಿರಲಿ. RBC ಇದು ಎರಿಥ್ರೋಸೈಟ್ಸ್, WBC ಲ್ಯೂಕೋಸೈಟ್ಸ್, ಪ್ಲೇಟ್ಲೆಟ್ಸ್ ಥ್ರಾಂಬೋಸೈಟ್ಸ್. ಹಂಗೆ ಲ್ಯೂಕೋಸೈಟ್ಸ್ ನೋಡಿ, ಲಿಂಫೋಸೈಟ್ಸ್ ಸಿಮಿಲರ್ ಇದೆಯಲ್ಲ, ಸೈಂಟಿಫಿಕ್ ನೇಮು ಲ್ಯೂಕೋಸೈಟ್ಸ್, ಪ್ರೋಟೀನ್ ಲಿಂಫೋಸೈಟ್ಸ್. ಸೊ ಈ ತರ ಏನ್ ಮಾಡಬಹುದು, WBC ಮೇಲೆ ನಿಮಗೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಸೋಲ್ಜರ್ ಆಫ್ ದಿ ಬಾಡಿ ಯಾವುದು ಅಂತ ಕೇಳಿದ್ರು ಸಹ ಬಿಳಿ ರಕ್ತ ಕಣಗಳು. ಇದು ಸಹ ನನ್ನ RK ಸೈನ್ಸ್ ಟೆಲಿಗ್ರಾಮ್ ಚಾನಲ್ ನಲ್ಲಿ PDF ಆಪ್ಷನ್ ನಲ್ಲೂ ಕೂಡ ನೋಟ್ ಸಿಗುತ್ತೆ, ಅಥವಾ ಅನ್ ಅಕಾಡೆಮಿನಲ್ಲಿ ನನ್ನ ಪ್ರೊಫೈಲ್ ನ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೇನಾಗುತ್ತೆ, ವರ್ಲ್ಡ್ ಕ್ಲಾಸ್ ರೆಕಾರ್ಡಿಂಗ್ ಕ್ಲಾಸ್ಗೆ ಸ್ಕ್ರಾಲ್ ಡೌನ್ ಮಾಡಿ. ನಾನು ಬ್ಲಡ್ ಚಾಪ್ಟರ್ ನ 5 ದಿನ ಮಾಡಿದ್ದೀನಿ. 5 ದಿನ ಬ್ಲಡ್ ಚಾಪ್ಟರ್ ಅಷ್ಟೊಂದು ಸೋರ್ಸಸ್ ಕೊಟ್ಟಿದ್ದೀನಿ. ನೀವು ಅಲ್ಲಾದ್ರೂ ಏನ್ ಮಾಡ್ಕೊಳ್ಳಿ, ಸೊ ನೋಡ್ಕೊಳ್ಳಿ. ಇಲ್ಲಿ ರಕ್ತ ಎಪ್ಪುಗಟ್ಟಲು ಅಂತಿದೆ, ಇದು ಬಂದ್ಬಿಟ್ಟು ಆಕ್ಚುಲಿ ಪ್ಲೇಟ್ಲೆಟ್ಸ್ ಆನ್ಸರ್. ಓಕೆನಾ? ರಕ್ತ ಎಪ್ಪುಗಟ್ಟೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಪ್ಲೇಟ್ಲೆಟ್ಸ್. ಓಕೆ, ಶಕ್ತಿಯ ಮೂಲವಾಗಿ ಇದ್ರ ಮೇಲೆ ಏನ್ ಕ್ವಶನ್ ಬರ್ಬೋದು. ಓಕೆ, ಈ ಕೆಳಗಿನ ಯಾವುದು ಅತಿ ಹೆಚ್ಚು ಕ್ಯಾಲೋರಿನ ಹೊಂದಿದೆ ಅಂತ ಹೇಳಿ ಕೇಳ್ಬೋದು. ಶಕ್ತಿಯ ಮೂಲದ ಮೇಲೆ, ಸೋರ್ಸ್ ಆಫ್ ಎನರ್ಜಿ ಮೇಲೆ ಕ್ವಶನ್ ಬಂದ್ರೆ ಅತಿ ಹೆಚ್ಚು 1 ಗ್ರಾಮ್ ನಲ್ಲಿ ಅತಿ ಹೆಚ್ಚು ಶಕ್ತಿ ಹೊಂದಿರತಕ್ಕಂಥದ್ದು ಯಾವುದು ಅಂತ ಹೇಳಿ ಕೇಳಬಹುದು. ಯಾವುದು ಅಂತ ಕೇಳಿದ್ರೆ ಫ್ಯಾಟ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಬರೀ 1 ಗ್ರಾಮ್ ಅಲ್ಲಿ ಏನಾಗುತ್ತೆ, 3.7 ಕಿಲೋ ಜೂಲಿನ್ ಸಿಗುತ್ತೆ, ನಮ್ಗೆ ಎನರ್ಜಿ ಸಿಗುತ್ತೆ. ಸೊ ಶಕ್ತಿಯ ಪ್ರಮುಖ ಮೂಲ ಯಾವುದು ಅಂತ ಕೇಳಿದ್ರೆ ಸರ್ ಫ್ಯಾಟ್ ಅಂತ ಹೇಳಿ ಹೇಳ್ತೇವೆ. ಕೊಬ್ಬುಗಳು, ಲಿಪಿಡ್ಸ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ? ಕೊಬ್ಬು ಎಲ್ಲಿ ಸಂಗ್ರಹ ಆಗುತ್ತೆ ಅಂತ ಕೇಳಿದ್ರೆ ಅಡಿಪೋಸ್ ಟಿಶ್ಯೂ. ಕೊಬ್ಬು ಎಲ್ಲಿ ಸಂಗ್ರಹ ಆಗುತ್ತೆ ಅಂತ ಕೇಳಿದ್ರೆ ಅಡಿಪೋಸ್ ಟಿಶ್ಯೂ ಅಂತ ಗೊತ್ತಿರ್ಲಿ. ಓಕೆನಾ? ಸೊ ಅದೇ ಕೊಬ್ಬು ಜಾಸ್ತಿ ಆದ್ರೆ ಏನಾಗ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುತ್ತೆ. ಕೊಲೆಸ್ಟ್ರಾಲ್ ಎಲ್ಲಿ ಸಂಗ್ರಹ ಆಗುತ್ತೆ ಅಂತ ಕೇಳಿದ್ರೆ ರಕ್ತದಲ್ಲಿ ಏನಾಗುತ್ತೆ, ಸ್ಟೋರೇಜ್ ಆಗುತ್ತೆ. ಇದೊಂದು ಗೊತ್ತಿರ್ಲಿ. ಒಟ್ಟಲ್ಲ, ಕೊಲೆಸ್ಟ್ರಾಲ್ ಎಲ್ಲಿ ಸ್ಟೋರೇಜ್ ಆಗುತ್ತೆ ಅಂತ ಕೇಳಿದ್ರೆ ಬ್ಲಡ್ ನಲ್ಲಿ ಅಂತ ಕರಿತೀವಿ. ಓಕೆ, ಹಂಗಂತ ಕೊಲೆಸ್ಟ್ರಾಲ್ ವೇಸ್ಟ್ ಅಂತ ಅನ್ಕೋಬೇಡಿ. ಕೊಲೆಸ್ಟ್ರಾಲ್ ಇಂದ ತುಂಬಾ ಯೂಸಸ್ ಇದೆ. ಯಾಕೆ ಅಂತ ಕೇಳಿದ್ರೆ ವಿಟಮಿನ್ ಡಿ ಹೀರ್ಕೊಳ್ಳುತ್ತೆ ಅಂತ ಗೊತ್ತು ನಿಮ್ಗೆ. ಓಕೆ, ವಿಟಮಿನ್ ಡಿ ಹೀರ್ಕೊಳ್ಳೋದಕ್ಕೆ ಸಹ ಹೆಲ್ಪ್ ಮಾಡ್ತಕ್ಕಂಥ ಕಾಂಪೊನೆಂಟ್ ಯಾವ್ದು ಅಂತ ಕೇಳಿದ್ರೆ ಈ ಕೊಲೆಸ್ಟ್ರಾಲ್ ಅನ್ನೇ. ದೇಹ ವಿಟಮಿನ್ ಡಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದು. ಸೊ ಆದ್ರಿಂದ ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಬೇಕಾಗತ್ತೆ. ಅದೇ ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಕೆಟ್ಟದು. ಅತಿಯಾದ ಅಮೃತ ಕೂಡ ವಿಷ ಅಂದಂಗೆ, ಇದು ಜಾಸ್ತಿ ಆದ್ರೆ ಸಹ ಏನಾಗುತ್ತೆ, ಕೆಟ್ಟದಾಗತ್ತೆ. ಓಕೆನಾ? ಸೊ ಇದ್ಯಾವ್ದು ಅಂತ ಕೇಳಿದ್ರೆ ಅಡಿಪೋಸ್ ಟಿಶ್ಯೂ. ಹಾಗಾದ್ರೆ ಫ್ಯಾಟ್ ಇಂದ ಬರ್ತಕ್ಕಂಥದ್ದು ರೋಗ ಯಾವ್ದು ಅಂತ ಕೇಳಿದ್ರೆ ಸ್ಪೈನೋಡರ್ ಮತ್ತೆ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳಿ ಹೇಳ್ತೀವಿ. ಫ್ಯಾಟ್ ಇಂದ ಉಂಟಾಗ್ತಕ್ಕಂಥ ರೋಗ ಏನಾರ ಕೇಳಿದ್ರೆ ನಿಮ್ಗೆ ಸ್ಪೈನೋಡರ್ ಮತ್ತೆ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳಿ ಕರಿತೀವಿ, ಕೇಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. COVID-19 ಒಂದು ಎಕ್ಸಾಕ್ಟ್ಲಿ ಇದು ಬಂದ್ಬಿಟ್ಟು ಪ್ಯಾಂಡಮಿಕ್ ಅಂತ ಹೇಳಿ ಜಸ್ಟ್ 14 ಡೇಸ್ ಬ್ಯಾಕ್ ಯೂಟ್ಯೂಬ್ ವಿಡಿಯೋದಲ್ಲಿ ನಂಬಿ ಬಿಡಿ ಸೇಮ್ ಆಪ್ಷನ್ಸ್, ಎಪಿಡೆಮಿಕ್, ಪ್ಯಾಂಡಮಿಕ್, ಎಂಡೆಮಿಕ್ ನಾನು ಇದೇ ತರ ಬೇರೆ ಆಪ್ಷನ್ಸ್ ಕೊಟ್ಟಿದ್ದೆ. ಔಟ್ ಬ್ರೇಕ್ ಈ ತರ ಏನ್ ಮಾಡ್ಕೊಂಡು ಹೋಗಿದೆ, ಕೊಟ್ಕೊಂಡು ಹೋಗಿದೆ. ಓಕೆನಾ? ಸೊ ಸದ್ಯಕ್ಕೆ ಈ 3 ಎಕ್ಸ್ಪ್ಲೇಷನ್ ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಸರ್ ನನಗೆ ಇವಾಗ ಏನ್ ಬಂದಿದೆ, ನೆಗಡಿ ಬಂದಿದೆ ಅಂತ ತಿಳ್ಕೊಳ್ಳಿ. ನನಗೆ ನೆಗಡಿ ಬಂದಿದೆ. ಓಕೆ, ನೀವ್ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಿ, ನೀವು ಬಂದ್ ಏನ್ ಮಾಡ್ತೀರಿ, ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ. ನಾನೇನ್ ಮಾಡ್ತೀನಿ, ಸೀನ್ತೀನಿ. ಇವಾಗ ನಾನು ಸೀನ್ತೀನಿ. ಸೊ ನಾನ್ ಸೀನದ ಮೇಲೆ ನಿಮಗೆ ಅದರಿಂದ ಅಟ್ಯಾಕ್ ಆಗ್ಲಿಲ್ಲ, ಫಾರ್ ಎಕ್ಸಾಂಪಲ್ ನೆಗಡಿ ಬೇರೆ, ನಿಮಗೆ ಸುಮ್ನೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ. ನಂಗೆ ಜ್ವರ ಬಂದಿದೆ. ಸೊ ನೀವು ಫಾರ್ ಎಕ್ಸಾಂಪಲ್ 4 ಜನ ಇದ್ದೀರಿ. ಸೊ 4 ಜನರಲ್ಲಿ ನೀವು ಯಾರು 4 ಬೇರೆ ಬೇರೆ ಸ್ಟೇಟ್ ಅವ್ರು, ನೀವೆಲ್ಲ ಬೇರೆ ಬೇರೆ ಸ್ಟೇಟ್ ಅವ್ರು ಇದ್ದೀರಿ. ಓಕೆನಾ? ಸೊ ಬರ್ತೀರಿ, ಬಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ. ಸೊ ನಾನ್ ಸೀನ್ತೀನಿ. ನನ್ನಿಂದ ನಾನ್ ಸೀನ್ದಾಗ ನಿಮ್ಗೆ ಏನಾದ್ರು ಜ್ವರ ಅಟ್ಯಾಕ್ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅದೇ ಎಂಡೆಮಿಕ್ ಅಂತ ಹೇಳಿ ಹೇಳೋದು. ಓಕೆನಾ? ಯಾವುದೇ ಒಂದು ರೋಗ ಸ್ಥಳೀಯವಾಗಿ ಮಾತ್ರ ಸೀಮಿತ ಆಗಿದ್ರೆ ಅಂತದಕ್ಕೆ ನಾವ್ ಏನಂತ ಹೇಳ್ತೀವಿ, ಸೊ ಒಂದೇ ಒಂದು ಸೀಮಿತ ಪ್ರದೇಶಕ್ಕೆ ಸೀಮಿತ ಆಗಿದ್ರೆ, ಸಣ್ಣ ಪ್ರದೇಶಕ್ಕೆ ಸೀಮಿತ ಆಗಿದ್ರೆ ಎಂಡೆಮಿಕ್. ಫಾರ್ ಎಕ್ಸಾಂಪಲ್ ಇನ್ನು ನಿಮ್ಗೆ ಲೈವ್ ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ ನಿದ್ರಾ ರೋಗ. ಓಕೆ,
ಅದೇನಾಗುತ್ತೆ ಆಫ್ರಿಕಾ ಖಂಡದಲ್ಲಿ ಮಾತ್ರ ಕಂಡು ಬರುತ್ತೆ. ಅದ್ ನಮ್ಮಲ್ಲೆಲ್ಲ ಕಂಡು ಬರಲ್ಲ. ಅದು ಆ ಖಂಡಕ್ ಮಾತ್ರ, ಸದ್ಯಕ್ಕೆ ಆ ಖಂಡಕ್ ಮಾತ್ರ ಸೀಮಿತ ಆಗಿದೆ. ಸೊ ಯಾವ್ದಾದ್ರು ಒಂದ್ ರೋಗ ಸ್ಥಳೀಯ ಒಂದೇ ಒಂದ್ ಕಡೆ ಸೀಮಿತ ಆಗಿತ್ತಪ್ಪ ಅಂತವಕ್ ನಾವೇನಂತ ಹೇಳ್ತೀವಿ, ಎಂಡೆಮಿಕ್ ಅಂತ ಹೇಳಿ ಕರಿತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ನನಗ್ ಜ್ವರ ಬಂದಿತ್ತು, ನೀವು ಬಂದ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ಆ ಜ್ವರ ನೀವೆಲ್ಲ ನಾಲ್ಕು ಸ್ಟೇಟ್ ಅವರು, ಯಾರೋ UP ಅವರು, ಮಹಾರಾಷ್ಟ್ರದವರು, ತಮಿಳ್ನಾಡವರು, ಮತ್ತೆ ಇನ್ನೊಂದು ಮಧ್ಯಪ್ರದೇಶ ಅವರು ಆಗಿದ್ರಿ ಅಂತ ತಿಳ್ಕೊಳ್ಳಿ. ಸೊ ನಾನೇನೋ ಸೀನ್ದೆ ನನ್ ಜ್ವರ ಏನಾಯ್ತು, ನಿಮಗೆ ಸ್ಪ್ರೆಡ್ ಆಯ್ತು ಅಂತ ತಿಳ್ಕೊಳ್ಳಿ. ಅದಕ್ ನಾವೇನಂತ ಹೇಳ್ತೀವಿ, ಸಾಂಕ್ರಾಮಿಕ ಅಂತ ಕರಿತೀವಿ, ಎಪಿಡೆಮಿಕ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ಸೊ ಎಪಿಡೆಮಿಕ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ಒಂದ್ ರೋಗ ಒಬ್ರಿಂದೊಬ್ರಿಗೆ ಹರಡ್ತಾ ಹೋದ್ರೆ ಅದನ್ನೇ ನಾವೇನಂತ ಹೇಳ್ತೀವಿ, ಸಾಂಕ್ರಾಮಿಕ ಅಂತ ಹೇಳಿ ಕರಿತೀವಿ. ಓಕೆನಾ. ಇದೇ ಸಾಂಕ್ರಾಮಿಕ ಅಂತ ಕೇಳಿದ್ರೆ, ಇಲ್ಲಿ ಪ್ಯಾಂಡೆಮಿಕ್ ಅಂದ್ರೆ ಸಹ ಸಾಂಕ್ರಾಮಿಕನೇ, ವಿಶ್ವಪೂರ್ಣ ಸಾಂಕ್ರಾಮಿಕ ಅಂತ ಇರ್ಬೋದು, ಇಲ್ಲಿ ಇದು ಕೂಡ ಸಾಂಕ್ರಾಮಿಕನೇ. ಓಕೆನಾ. ಏನ್ ಇದಕ್ಕೂ ಏನ್ ಡಿಫ್ರೆನ್ಸು? ಇವಾಗ ಸರ್ ನಾನ್ ಸೀನ್ದೆ, ನಿಮಗೇನಾಯ್ತು ರೋಗ ಬಂತು, ನೀವೇನ್ ಮಾಡಿದ್ರಿ, ಬೇರೆ ಬೇರೆ ಸ್ಟೇಟಿಗೆ ಸ್ಪ್ರೆಡ್ ಆಯ್ತಪ್ಪ, ಅದು ಎಪಿಡೆಮಿಕ್. ಓಕೆ. ಒಂದ್ ವೇಳೆ ನೀವೇ ಏನ್ ಮಾಡಿದ್ರಿ, ಒಬ್ರು ನೀವು 4 ಜನ ಇದ್ರಲ್ಲ, ನೀವೊಬ್ರು ಚೈನಾಗ್ ಹೋದ್ರಿ, ಒಬ್ರು ಆಸ್ಟ್ರೇಲಿಯಾಗ್ ಹೋದ್ರಿ, ಒಬ್ರು ನ್ಯೂಜಿಲೆಂಡ್ ಹೋದ್ರಿ, ಒಬ್ರು USA ಹೋದ್ರಿ ಅಂತ ತಿಳ್ಕೊಳ್ಳಿ. ಸೊ ನನ್ನಿಂದ ಏನಾಗಿತ್ತು, ನಿಮಗ್ ಬಂದಿತ್ತು, ನೀವು ಈ ಕಂಟ್ರೀಸ್ಗೆ ಹೋದಾಗ ಆ ಕಂಟ್ರೀಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ರು ಅಂತ ತಿಳ್ಕೊಳ್ಳಿ, ಅವರಿಗೆ ಸ್ಪ್ರೆಡ್ ಆಯ್ತು ಇವಾಗ. ಸೊ ಅವಾಗ ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯಾಂಡಮಿಕ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂತ ಕೇಳಿದ್ರೆ, ಯಾವ್ದಾದ್ರು ಒಂದ್ ರೋಗ ಒಂದು ಪ್ರದೇಶಕ್ಕೆ, ಒಂದ್ ದೇಶಕ್ಕೆ ಸೀಮಿತ ಆಗಿತ್ತಪ್ಪ, ಒಂದ್ ಕಡೆ ಸೀಮಿತ ಆಗಿತ್ತು ಅಂತ ಹೇಳಿದ್ರೆ ಎಪಿಡೆಮಿಕ್. ಅದು ಒಂದೇ ಕಡೆ ಇತ್ತಂತ ಕೇಳಿದ್ರೆ ಎಂಡೆಮಿಕ್. ಸೊ ಓವರ್ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಪಿಡೆಮಿಕ್. ಅದೇ ಯಾವ್ದಾದ್ರು ಒಂದ್ ರೋಗ ಒಂದು ಕಾಂಟಿನೆಂಟ್ಗೆ, ಒಂದು ಖಂಡಕ್ಕಾಗಿರ್ಬೋದು, ಓಕೆನಾ, ಅಥವಾ ಬಹು ದೇಶಗಳಿಗೆ, ಅಥವಾ ಒಂದಕ್ಕಿಂತ ಹೆಚ್ಚು ದೇಶಗಳಿಗೆ ಏನಾದ್ರು ಸ್ಪ್ರೆಡ್ ಆಯ್ತಾ, ಅದಕ್ ನಾವೇನಂತ ಹೇಳ್ತೀವಿ, ಪ್ಯಾಂಡಮಿಕ್ ಅಂತ ಹೇಳಿ ಕರಿತೀವಿ. ಓಕೆ. ಜ್ವರ ನನಗ್ ಮಾತ್ರ ಸೀಮಿತ ಆಗಿತ್ತಾ, ಎಂಡಮಿಕ್. ನನ್ನಿಂದ ನಿಮಗ್ ಬಂತು, ನೀವು 4 ಸ್ಟೇಟಿಗೆ ಸ್ಪ್ರೆಡ್ ಆಯ್ತಾ, ಅವಾಗ ಏನಾಯ್ತದು ಎಪಿಡೆಮಿಕ್. ಅದೇ ನೀವು ಬೇರೆ ಬೇರೆ ಕಂಟ್ರೀಸ್ಗೆ ಹೋದಾಗ ನಿಮ್ಗೆಲ್ಲ ಸ್ಪ್ರೆಡ್ ಆಯ್ತಾ, ಅದಕ್ ನಾವೇನಂತ ಹೇಳ್ತೀವಿ, ಪ್ಯಾಂಡಮಿಕ್. ಡಿಫ್ರೆನ್ಸ್ ಹೆಂಗ್ ಆರಾಮಾಗಿ ನೆನ್ಪಿಟ್ಕೋಬೇಕಂತ ಕೇಳಿದ್ರೆ, ಸರ್ ಇಲ್ಲಿ ಒಂದು ದೇಶದಿಂದ ಇನ್ನೊಂದ್ ದೇಶಕ್ಕೆ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಏನ್ ಬೇಕು, ಪಾಸ್ಪೋರ್ಟ್ ಬೇಕು. ಒಂದು ದೇಶದಿಂದ ಮತ್ತೊಂದ್ ದೇಶಕ್ಕೆ ಹೋಗೋದಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಪಾಸ್ಪೋರ್ಟ್ ಬೇಕು, ಹೌದಾ. ಸೊ ಇದೇ ನಿಮ್ ಕೋಡೋಡು, ಒಂದ್ ದೇಶದಿಂದ ಮತ್ತೊಂದ್ ದೇಶಕ್ಕೆ ಪಾಸ್ಪೋರ್ಟ್ ಇದೆಯಲ್ಲ, ಇದನ್ನೇ ಪ್ಯಾಂಡಮಿಕ್ ಅಂತ ಅನ್ಕೊಳ್ಳಿ, ಇದನ್ನೇ ಪ್ಯಾಂಡಮಿಕ್ ಅಂತ ತಿಳ್ಕೊಳ್ಳಿ. ಓಕೆನಾ. ಸೊ ಒಂದ್ ದೇಶದಿಂದ ಮತ್ತೊಂದು ದೇಶಗಳಿಗೆ, ಹಲವಾರು ಖಂಡಗಳಿಗೆ ಸ್ಪ್ರೆಡ್ ಆಯ್ತಾ ಇದ್ರೆ ಪ್ಯಾಂಡಮಿಕ್. ಓಕೆ. ಒಂದ್ ದೇಶಕ್ಕೆ ಸೀಮಿತ ಆದ್ರೆ ಎಪಿಡೆಮಿಕ್. ನನಗ್ ಮಾತ್ರ ಒಬ್ರಿಗಷ್ಟೇ ಸೀಮಿತ, ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತ ಇದ್ರೆ ಎಂಡಮಿಕ್. ಡಿಫ್ರೆನ್ಸ್. ಓಕೆ. ನಿದ್ರಾ ರೋಗ ಇವಾಗ ಸರ್ ಆಫ್ರಿಕಾಗ ಮಾತ್ರ ಸೀಮಿತ ಆಗಿದ್ರೆ ಅದು ಎಂಡಮಿಕ್. ಓಕೆ. ಸೊ ಆಫ್ರಿಕಾದಲ್ಲೇ ಬೇರೆ ಬೇರೆ ಜಾಗಗಳಿಗೆ ಫುಲ್ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆಯಾ, ಅವಾಗ ಏನಾಗುತ್ತೆ, ಎಪಿಡೆಮಿಕ್. ಆಫ್ರಿಕಾದಿಂದ ಇಂಡಿಯಾಗೆ, ನ್ಯೂಜಿಲೆಂಡ್ಗೆ, ಈ ಕಡೆ ಎಲ್ಲ ಸ್ಪ್ರೆಡ್ ಆಯ್ತಾ, ಅವಾಗ ಏನಂತ ಹೇಳ್ತೀವಿ, ಪ್ಯಾಂಡಮಿಕ್ ಅಂತ ಕರಿತೀವಿ. ಓಕೆ. ಸೊ ಇದ್ಯಾವುದು ಅಂತ ಕೇಳಿದ್ರೆ, COVID-19 ಇಷ್ಟೊಂದು ಬಂದ್ಬಿಟ್ಟು ಆಪ್ಷನ್ಸ್ ಬಂದ್ಬಿಟ್ಟು ಪ್ಯಾಂಡಮಿಕ್. ಓಕೆ. ಅದು ಚೈನಾದಲ್ಲಿ ಅಷ್ಟೇ ಆಗಿದ್ರೆ ಎಪಿಡೆಮಿಕ್ ಆಗ್ತಿತ್ತು, ಎಲ್ಲಾ ಕಂಟ್ರೀಸ್ ಹೋಗಿರೋದ್ರಿಂದ ಪ್ಯಾಂಡಮಿಕ್ ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಯಾವ ಒಂದು ವಸ್ತುವು ಏನಾಗಿದೆ, ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತೆ. ಎಕ್ಸ್ಟ್ರಾ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ನೋಡಿ. ಸೊ ನಾನು ನಿಮ್ಗೆ ಡೆಫಿನೇಷನ್ ಬರ್ಸೇ ಬಿಟ್ಟಿದ್ದೀನಿ. ಯಾವ್ದಾರ ಒಂದು, ಓಕೆನಾ, ತನ್ನ ಸ್ಥಾನ ಬಲದಿಂದ ಒಂದು ಬಲನ ಪಡ್ಕೊಂಡ್ರೆ, ಸ್ಥಾನ ಬಲದಿಂದ ಸಿಗ್ತಕ್ಕಂತ ಶಕ್ತಿಗೆ, ಓಕೆನಾ, ವಸ್ತು ತನ್ನ ಸ್ಥಾನ ಬಲದಿಂದಾಗಿ ಪಡ್ಕೊಳ್ತಕ್ಕಂತ ಶಕ್ತಿಗೆ ನಾವೇನಂತ ಹೇಳ್ತೀವಿ, ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಎಕ್ಸಾಕ್ಟ್ ಇಲ್ಲಿ ಪೊಸಿಷನ್ ಅಂತ ಕೊಟ್ಟೆ ಬಿಟ್ಟಿದ್ದಾನೆ. ಓಕೆನಾ. ಆದ್ರಿಂದ ಸೊ ಏನಾಗುತ್ತೆ, ಪೊಸಿಷನ್ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಓಕೆ. ಇದ್ರದ್ದು ಫಾರ್ಮುಲಾ ಏನು ಅಂತ ಕೇಳಿದ್ರೆ MgH ಅಂತ ಹೇಳಿ ಹೇಳ್ತೀವಿ. ಇದ್ರದ್ದು ಫಾರ್ಮುಲಾ ಏನು ಅಂತ ಕೇಳಿದ್ರೆ, ಪೊಟೆನ್ಶಿಯಲ್ ಎನರ್ಜಿ ಇದು MgH ಅಂತ ಕರಿತೀವಿ, ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್. ಓಕೆ. ಯಾವ್ದಾರ ಒಂದು ವಸ್ತು ತನ್ನ ಸ್ಥಾನ ಬಲದಿಂದ ಪಡ್ಕೊಂಡ್ರೆ ಅದನ್ನೇ ನಾವೇನಂತ ಹೇಳ್ತೀವಿ, ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅದುಮಿಟ್ಟ ಸ್ಪ್ರಿಂಗ್ ಬಿಟ್ರೆ ಹೋಗುತ್ತೆ, ಇನ್ನು ಅದುಮಿಟ್ಟಿದೀವಿ, ಸೊ ಅದೇನಾಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ. ಸೊ ಎಳೆದಿಟ್ಟ ಬಾಣ, ಬಿಲ್ಲಿಗೆ ಏರಿಸಿ ಎಳೆದಿಟ್ಟಿದೀನಿ ಬಾಣ, ಓಕೆ, ಇನ್ನು ಬಿಟ್ಟಿಲ್ಲ. ಸೊ ಎಷ್ಟು ಎಳಿತೀನಿ ಅಷ್ಟು ಮುಂದೆ ಹೋಗುತ್ತೆ, ಹೌದಾ. ಸೊ ತನ್ನ ಸ್ಥಾನ ಬಲದಿಂದ ಪಡ್ಕೊಂಡಿದೆ ಅದು, ಅದಕ್ಕೇನಾಯ್ತು, ಅದು ಕೂಡ MgH ಬಂತು, ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಓಕೆನಾ. ಸೊ ರಬ್ಬರ್ ಬ್ಯಾಂಡ್ ಎಳ್ದಿಟ್ಕೊಂಡಿದೀನಿ, ರಬ್ಬರ್ ಬ್ಯಾಂಡ್ ಇನ್ನು ಬಿಟ್ಟಿಲ್ಲ, ಬಿಡ್ತೀನಿ, ಎಳ್ದಿಟ್ಕೊಂಡಿದೀನಿ, ತನ್ನ ಸ್ಥಾನ ಬಲದಿಂದ ಪಡ್ಕೊಂಡಿದೆ, ಹೌದಾ. ಫಾರ್ ಎಕ್ಸಾಂಪಲ್, ರಬ್ಬರ್ ನಾನು ಇಷ್ಟು ಸ್ಥಾನದಲ್ಲಿದೆ, ಜೋರಾಗಿ ಎಳಿತೀನಿ, ಇಷ್ಟು ದೂರ ಬರುತ್ತೆ, ಏನಾಯ್ತು, ಇಷ್ಟು ದೂರ ಎಳ್ದಿರೋದು ಏನಾಗುತ್ತೆ, ತುಂಬಾ ಏನಾಗುತ್ತೆ, ವೇಗ ಜಾಸ್ತಿ ಎನರ್ಜಿನ ಪಡ್ಕೊಳ್ಳುತ್ತೆ. ಸೊ ಅದನ್ನೇ
ಪೊಟೆನ್ಶಿಯಲ್ ಎನರ್ಜಿ ಅಂತ ಕೇಳಿದ್ರೆ ತನ್ನ ಸ್ಥಾನ ಬಲದಿಂದ ಪಡ್ಕೊಳ್ತಕ್ಕಂಥ ಶಕ್ತಿಗೆ ನಾವೇನಂತ ಹೇಳ್ತೀವಿ, ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ವಸ್ತು ಚಲಿಸುವಾಗ ಪಡ್ಕೊಳ್ತಕ್ಕಂಥ ಶಕ್ತಿಗೆ ನಾವು ಕೈನೆಟಿಕ್ ಎನರ್ಜಿ ಅಂತೇಳಿ ಹೇಳ್ತೀವಿ. ವಸ್ತು ಚಲಿಸುವಾಗ ಪಡ್ಕೊಳ್ತಕ್ಕಂಥ ಶಕ್ತಿಗೆ ನಾವೇನಂತ ಹೇಳ್ತೀವಿ, ಕೈನೆಟಿಕ್ ಎನರ್ಜಿ ಅಂತೇಳಿ ಕರಿತೀವಿ. ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಹಾಫ್ mv² ಅಂತೇಳಿ ಹೇಳ್ತೀವಿ. ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ನಾವು ಹಾಫ್ mv² ಅಂತ ಕರಿತೀವಿ. ಪೊಟೆನ್ಶಿಯಲ್ ಎನರ್ಜಿ ಆಗ್ಬೋದು, ಕೈನೆಟಿಕ್ ಎನರ್ಜಿ ಆಗಿರ್ಬೋದು. ಓಕೆನಾ, ಯೂನಿಟ್ ಏನು ಅಂತ ಕೇಳಿದ್ರೆ kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಓಕೆನಾ, ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಯೂನಿಟ್ ಏನು ಅಂತ ಕೇಳಿದ್ರೆ kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ಹೇಳ್ತೇವೆ. ಓಕೆನಾ, ಸೊ ಇದು ಸರ್ ಇದು ಪೊಟೆನ್ಶಿಯಲ್ ಎನರ್ಜಿ ರಿಲೇಟೆಡ್. ಓಕೆ, ಪೊಟೆನ್ಶಿಯಲ್ ಎನರ್ಜಿ ಕನ್ನಡದಲ್ಲಿ ಆರಾಮ್ ನೆನ್ಪಿಡ್ಕೋಬಹುದು, ಪಿ ಅಂತ ನೆನ್ಪಿಡ್ಕೊಳ್ಳಿ. ಅದೇ ಪ್ರಚನ್ನ ಶಕ್ತಿ ಅಂತ ಹೇಳಿ, ಇಂದ ಸ್ಟಾರ್ಟ್ ಆಗುತ್ತೆ, ಅದೇ ಪ್ರಚನ್ನ ಶಕ್ತಿ. ಸೊ ಮಿಕ್ಕಿದ್ ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಚಲನ ಶಕ್ತಿ. ಸೊ ಧುಮುಕುತ್ತಿರುವ ನೀರಾಗಿರ್ಬೋದು, ಚಲಿಸುತ್ತಿರುವ ಬಾಣ, ಚಲಿಸುತ್ತಿರುವ ಗಾಳಿ. ಓಕೆ, ಇವೆಲ್ಲ ಏನಾಗುತ್ತೆ ಕೈನೆಟಿಕ್ ಎನರ್ಜಿಗೆ, ಸೊ ಚಲನ ಶಕ್ತಿಗೆ ಎಕ್ಸಾಂಪಲ್. ಓಕೆ, ಸೊ ಅದೇ ಡ್ಯಾಮ್ ನಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ನೀರು, ಸೊ ಅದೆಲ್ಲ ಏನಾಗುತ್ತೆ ಸಂಗ್ರಹದಿಂದ ತನ್ನ ಸ್ಥಾನ ಬಲದಿಂದ ಪಡ್ಕೋತಾ ಇದೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸೊ ಪೊಟೆನ್ಶಿಯಲ್ ಎನರ್ಜಿ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಎರಡು ಆಪ್ಷನ್ ಇದೆ, ಮೊಮೆಂಟಮ್ ಅಂತ ಹೇಳಿ. ಓಕೆ, ಸೊ ಮೊಮೆಂಟಮ್ ಅಂತ ಕೇಳಿದ್ರೆ, ಸೊ ಮೊಮೆಂಟಮ್ ಅಂದ್ರೆ ನಿಮ್ಗೆ RRB ಲಿಂಕ್ ಕೇಳಿದಾನೆ, ಮಾಸ್ ಇಂಟು ಓಕೆ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಇಂಟು ವೆಲಾಸಿಟಿಗೆ ನಾವೇನಂತ ಹೇಳ್ತೀವಿ, ಮೊಮೆಂಟಮ್ ಅಂತ ಹೇಳಿ ಕರಿತೀವಿ. ಓಕೆ, m ಇಂಟು ವಿ, ಮಾಸ್ ಇಂಟು ವೆಲಾಸಿಟಿನೇ ನಾವೇನಂತ ಹೇಳ್ತೀವಿ, ಮೊಮೆಂಟಮ್ ಅಂತ ಕರಿತೀವಿ. ಹೇಳಿದಾನೆ ಮಾಸ್ ಇಂಟು ವೆಲಾಸಿಟಿ ಈಸ್ ಈಕ್ವಲ್ ಟು ಡ್ಯಾಶ್, ಹಿಂಗೆ ಕೊಡ್ತಾನೆ. ಮೊಮೆಂಟಮ್, ಆಕ್ಸಲರೇಷನ್ ಈ ತರ ಕೊಡ್ಕೊಂಡು ಹೋಗ್ತಾನೆ. ಆದ್ರಿಂದ ಸೊ ವಸ್ತುವಿನ ರಾಶಿ ಮತ್ತೆ ವಸ್ತುವಿನ ವೇಗ ಇವೆರಡನ್ನ ನಾವ್ ಏನಂತ ಹೇಳ್ತೀವಿ, ಒಟ್ಟಾರೆಯಾಗಿ ಮೊಮೆಂಟಮ್ ಅಂತ ಕರಿತೀವಿ. ಓಕೆನಾ, ಆಕ್ಸಲರೇಷನ್ ಅಂದ್ರೆ ಸಿಂಪಲ್, ಸೊ ವೇಗದಲ್ಲಿನ ಬದಲಾವಣೆ ದರ. ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಹೋಗುವಾಗ ನಾವು 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರ್ತೀವಿ, 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರ್ತೀವಿ, 80 ಕಿಲೋಮೀಟರ್ ಸ್ಪೀಡ್ ಹೋಗ್ತೀವಿ, ಹೌದಾ? ಸೊ ಹಾಗೆ ಒಂದೇ ಸ್ಪೀಡ್ ಅಲ್ಲಿ ಹೋಗೋದಿಕ್ ಆಗೋದಿಲ್ಲ, ವೇಗ ಏನ್ ಮಾಡ್ತಾ ಇರ್ತೀವಿ, ಬದಲಾವಣೆ ಮಾಡ್ತಾ ಇರ್ತೀವಿ. ಹಂಗೆ 10 ಕಿಲೋಮೀಟರ್ 60 80 ಹೋಗಿ ಹೋಗಿ ಕೊನೆಗೊಂದು ಪ್ಲೇಸಿಗೆ ಹೋಗಿ ತಲುಪ್ತೀವಿ, ಹೌದಾನೆ? ಸೊ ಇದೇ ವೇಗದಲ್ಲಿನ ಬದಲಾವಣೆ ದರಕ್ಕೆ ನಾವೇನಂತ ಹೇಳ್ತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆ, ಇದ್ರ ಮೇಲೂ ಕ್ವಶನ್ ಕೇಳ್ತಾನೆ, ಅದೇನು ಅಂತ ಕೇಳಿದ್ರೆ v ಮೈನಸ್ ಯು ಡಿವೈಡ್ ಬೈ ಟಿ ಅಂತೇಳಿ ಹೇಳ್ತೀವಿ. ಅಂದ್ರೆ ಅಂತಿಮ ವೇಗ, ಆರಂಭಿಕ ವೇಗ, ಓಕೆ, ತೆಗೆದುಕೊಂಡ ಕಾಲ, ಈ ತರದ ಮೇಲೂ ಪ್ರಾಬ್ಲಮ್ಸ್ ಬರ್ತವೆ. ಸೊ ಈಗಲೇ RK ಸೈನ್ಸ್ ಅದ್ರಲ್ಲಿ ಹೋಗ್ಬಿಟ್ಟು ಸೊ ಫಿಸಿಕ್ಸ್ ಪ್ರಾಬ್ಲಮ್ಸ್ ಅಂತ ಸರ್ಚ್ ಮಾಡಿ, ಈ ಆಕ್ಸಿಲರೇಷನ್ ಮೇಲೆ ಪ್ರಾಬ್ಲಮ್ಸ್, ಮೊಮೆಂಟಮ್ ಮೇಲೆ ಪ್ರಾಬ್ಲಮ್ಸ್, ಪ್ರಚನ್ನ ಶಕ್ತಿ ಮೇಲೆ ಪ್ರಾಬ್ಲಮ್ಸ್, ಕೈನೆಟಿಕ್ ಎನರ್ಜಿ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಆಗ್ಲೇ ಮಾಡಿಸ್ಬಿಟ್ಟಿದ್ದೀನಿ. ಎಲ್ಲ ನೋಟ್ಸ್ ಅಲ್ಲಿ ದಯಮಾಡಿ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತೆ ಅಂತ ಕೇಳಿದಾನೆ. ಓಕೆ, ಸೊ ಅಂದ್ರೆ ಅವನ್ ಕೇಳಿರೋದು ಅಟಾಮಿಕ್ ನಂಬರ್ ಅಂದ್ರೆ ಏನು ಅಂತ ಹೇಳ್ಕೊಂಡು. ಓಕೆ, ಸಿಂಪಲ್ ಆಗಿ ಬಂದ್ಬಿಟ್ಟು ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಹೇಳ್ತೀವಿ, ಏನಿಲ್ಲ. ಓಕೆನಾ, ಸೊ ಯಾವುದೇ ಒಂದು ಪರಮಾಣುವಿನ 3 ಮೂಲಭೂತ ಘಟಕ ಯಾವ್ದು ಅಂತ ಕೇಳಿದ್ರೆ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಬರ್ತ್ ತೋರಿಸ್ತೀನಿ ನೋಡಿ. ಸೊ 2 ಹೀಲಿಯಂ 4 ಇದೆ, ZXA ಅಂತಾನು ಹೇಳ್ತೀವಿ ಅಥವಾ ZNA ಅಂತಾನು ಕರಿತೀವಿ. ಓಕೆ, ಈ ಪ್ಲೇಸ್ ಅಲ್ಲಿ ನಾವ್ ಏನ್ ಬರಿತೀವಿ ನೋಡಿ, ಇದನ್ನೇ ನಾವೇನಂತ ಹೇಳ್ತೀವಿ, ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೀವಿ. ಓಕೆನಾ, ಈ ಪ್ಲೇಸ್ ಅಲ್ಲಿ ಏನ್ ಬರಿತೀವಿ ನೋಡಿ, ಇದನ್ನೇ ಅಟಾಮಿಕ್ ಮಾಸ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ Z ಅಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಅಟಾಮಿಕ್ ನಂಬರ್ ನ ಯಾವ ಸಿಂಬಲ್ ಇಂದ ಡಿಟರ್ಮಿನ್ ಮಾಡ್ತೀವಿ ಅಂತ ಕೇಳಬಹುದು, Z ಅಂತ ಗೊತ್ತಿರ್ಲಿ. ಓಕೆ, ಸೊ ನಂಬರ್ ಆಫ್ ಪ್ರೋಟಾನ್ಸ್, ಯಾವುದೇ ಒಂದು ಪ್ರೋಟಾನ್ ಗಳ ಸಂಖ್ಯೆನ ನಾವೇನಂತ ಹೇಳ್ತೀವಿ, ಅಟಾಮಿಕ್ ನಂಬರ್ ಅಂತ ಹೇಳಿ ಕರೆಯೋದು. ಸೊ ಇಲ್ಲಿ ಎರಡಿದೆ, ಹೀಲಿಯಂ ಅದ್ರದ್ದು ಎಷ್ಟೇನಿದೆ ಟೇಬಲ್ ನಲ್ಲಿ, ಸೊ ಅದ್ರದ್ದು ಅಟಾಮಿಕ್ ನಂಬರ್ 2ನೇ, ಅಂದ್ರೆ ಅದು ಹೊಂದಿರತಕ್ಕಂತ ಪ್ರೋಟಾನ್ ಸಂಖ್ಯೆ ಎಷ್ಟು ಅಂತ 2 ಅಂತ ಅರ್ಥ. ಓಕೆ, ಯಾವುದೇ ಒಂದು ಧಾತುವಿನ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಹೇಳ್ತೀವಿ, ಅಟಾಮಿಕ್ ಮಾಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅಟಾಮಿಕ್ ಮಾಸ್ ನ ನಾವು ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ ಅಂತ ಕೇಳಬಹುದು, ಎ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ಸೊ ಎ ಅಂತ ಕರಿತೀವಿ. ಇದು ಕೂಡ ಏನ್ ಮಾಡ್ಬೋದು, ಕ್ವಶನ್ಸ್ ನ ನಿಮ್ಗೆ ಹೇಳ್ಬಹುದು. ಓಕೆನಾ, ಹಾಗಾದ್ರೆ 4 ಇದೆ, ಇಲ್ಲಿ ಆಲ್ರೆಡಿ 2 ಪ್ರೋಟಾನ್ ಹೋಯ್ತು. 2 ಪ್ರೋಟಾನ್ ಹೋದ್ರೆ 4ರಲ್ಲಿ 2 ಕಳೆದ್ರೆ ಎಷ್ಟು ಇರುತ್ತೋ, 2 ಅಂದ್ರೆ 2 ಪ್ರೋಟಾನ್ ಇದೆ, 2 ನ್ಯೂಟ್ರಾನ್ ಇದೆ ಅಂತ ಹೇಳಿ ಅರ್ಥ. ಓಕೆನಾ, ಸೊ ಹಿಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. 17 ಕ್ಲೋರಿನ್ 35 ಇತ್ತು ಅಂತ ಕೇಳಿದ್ರೆ, ಓಕೆನಾ, ಸೊ 17 ಏನಂತ ಅರ್ಥ, ಅದ್ರದ್ದು ನಂಬರ್ ಆಫ್ ಅಟಾಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಹೇಳಿ ಅರ್ಥ. ಸೊ 34ರಲ್ಲಿ 17 ಕಳೆದ್ರೆ ಇನ್ನು 18 ಉಳ್ಕೊಳ್ಳುತ್ತೆ, ಅಂದ್ರೆ ಏನಂತ ಅರ್ಥ, 18
ಸೊ ನ್ಯೂಟ್ರಾನ್ ಇದೆ ಅಂತ ಅರ್ಥ. ಅಂದ್ರೆ 17 ಪ್ರೋಟಾನ್ ಇದೆ, 18 ನ್ಯೂಟ್ರಾನ್ ಇದೆ. ಓಕೆ, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಹೇಳ್ತೀವಿ? ಅಟಾಮಿಕ್ ಮಾಸ್, ಪರಮಾಣು ರಾಶಿ. ಪ್ರೋಟಾನ್ಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಹೇಳ್ತೀವಿ? ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಓಕೆನಾ? ಸೊ ಅವ್ನ್ ಕ್ವಶನ್ ಅಲ್ಲಿ ಕೇಳಿರೋದು ಬಂದ್ಬಿಟ್ಟು ಯಾವ ಒಂದು ಅಂಶದ ಮೇಲೆ ಪರಮಾಣು ಸಂಖ್ಯೆ ನಿರ್ಧರಿಸ್ತಾರೆ ಅಂತ ಹೇಳಿ ಕೇಳಿದಾನೆ. ನಂಬರ್ ಆಫ್ ಪ್ರೋಟಾನ್ಸ್, ಪ್ರೋಟಾನ್ಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಹೇಳ್ತೀವಿ? ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಹಾಗಾದ್ರೆ ಎಲೆಕ್ಟ್ರಾನ್, ವಾಟ್ ಅಬೌಟ್ ಎಲೆಕ್ಟ್ರಾನ್? ಸಿಂಪಲ್, ಈ ತರ ಶೆಲ್ಸ್ ಇತ್ತಪ್ಪ ಅಂತ ಕೇಳಿದ್ರೆ ಈ ತರ ಶೆಲ್ಸ್ ಇರುತ್ತೆ. ಓಕೆನಾ? ಸೊ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮಧ್ಯ ಇರ್ತವೆ, ಎಲೆಕ್ಟ್ರಾನ್ಸ್ ಸುತ್ತ ಏನಾಗ್ತಿರ್ತವೆ? ರೌಂಡ್ ಆಗ್ತಾ ಇರ್ತವೆ. ಸುಮ್ನೆ ಈ ತರ ಎಲೆಕ್ಟ್ರಾನ್ಸ್ ರೌಂಡ್ ಆಗ್ತಾ ಇರ್ತವೆ. ಇದು ಯಾವ ತರ ರೌಂಡ್ ಆಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗ್ರೂಪ್ ಅಲ್ಲಿ ನೋಟ್ಸ್ ಅಲ್ಲಿ ಇದೆ. ಸೊ ಅಲ್ಲೂ ಸಹ ನೀವು ಕಾಪಿ ಮಾಡ್ಕೋಬಹುದು. ಓಕೆ, ಸೊ ಕೆಲವೊಂದು ಧಾತುಗಳಲ್ಲಿ ಸೊ ನಿಮ್ಗೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಂತ ಕೇಳಬಹುದು. ಇದು ಕ್ವಶನ್ ರೈಸ್ ಆಗ್ಬಹುದು. ಎಷ್ಟು ಪ್ರೋಟಾನ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ ಇದೆ ಅಂತ ಅರ್ಥ, ಮತ್ತೇನಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಪಿ ಮಾಸ್ಟರ್ ಅಂತ ನೆನ್ಪಿಡ್ಕೊಳ್ಳಿ, ಫಿಸಿಕಲ್ ಎಜುಕೇಶನ್ ಮಾಸ್ಟರ್ ಅಂತ ಹೇಳಿ ನೆನ್ಪಿಡ್ಕೊಳ್ಳಿ ಪ್ರೈಮರಿ ಇದ್ದವರಲ್ಲಿ. ಓಕೆನಾ? ಸೊ ಇಲ್ಲಿ 17 ಪ್ರೋಟಾನ್ ಇದೆ ಅಂತಂದ್ರೆ ಆಸ್ ಯೂಶುವಲ್ 17 ಏನಿದೆ? ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. ಯಾಕಂದ್ರೆ ಪ್ರೋಟಾನ್ಗಳ ಒಟ್ಟು ಸಂಖ್ಯೆ ಯಾವಾಗ್ಲೂ ಎಲೆಕ್ಟ್ರಾನ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಎಲೆಕ್ಟ್ರಾನ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ? ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಹೀಲಿಯಂ ಅಲ್ಲಿ 2 ಪ್ರೋಟಾನ್ ಇದೆ ಅಂತ ಹೇಳಿದ್ರೆ ಏನಿದೆ? 2 ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಆದ್ರಿಂದ ನಿಮ್ಗೆ ಏನೇನ್ ಕ್ವಶನ್ಸ್ ಬರ್ಬೋದು? ಸಿಂಬಲ್ ಕೇಳ್ಬೋದು, ಪ್ರೋಟಾನ್ ಮತ್ತೆ ಈಕ್ವಲ್ ಇದನ್ನ ಕೇಳ್ಬೋದು, ಝೆಡ್ ಅಂದ್ರೆ ಏನು ಕೇಳ್ಬೋದು. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಅಂದ್ರೆ ಏನು, ನಂಬರ್ ಆಫ್ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಅಂದ್ರೆ ಏನು ಅಂತ ಕೇಳ್ಬೋದು. ಇಷ್ಟು ಏನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ ಅಂತ ಹೇಳಿ ಕೇಳಿದಾನೆ. ಓಕೆನಾ? ಸೊ ಆಸ್ ಯೂಶುವಲ್ ಬಂದ್ಬಿಟ್ಟು ಏನಿರುತ್ತೆ? ಅಸಿಟೋನ್ ಇರುತ್ತೆ. ಓಕೆ, ಸೊ ಕಲರ್ಲೆಸ್ ಸೊಲ್ಯೂಷನ್ ಇದು ಬಂದ್ಬಿಟ್ಟು ಕಲರ್ಲೆಸ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ಇದೇನಾಗುತ್ತೆ? ಉಗುರು ಬಣ್ಣ ತೆಗೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದ್ರಲ್ಲಿ ಇರುತ್ತೆ. ಓಕೆ, ಇಲ್ಲಿ 2 ಕ್ವಶನ್ಸ್ ಪಾಸಿಬಿಲಿಟೀಸ್ ಇದ್ರಲ್ಲಿ. ಉಗುರಿಗೆ ಹಚ್ಚತಕ್ಕಂತ ಬಣ್ಣದಲ್ಲಿ ಇರ್ತಕ್ಕಂಥ ವಸ್ತುನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಅಸಿಟಿಕ್ ಆಮ್ಲ. ಯಾಕಂತ ಹೇಳಿದ್ರೆ ಅಸಿಟೋನ್ ನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಇದೇ ಅಸಿಟಿಕ್ ಆಸಿಡ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ? ಸೊ ನಾಳೆ ನಿಮ್ಗೆ ಆಮ್ಲ ಯಾವುದು ಅಂತ ಕೇಳಿದ್ರೆ ಅಸಿಟಿಕ್ ಆಮ್ಲ ಅಂತ ಗೊತ್ತಿರಲಿ. ಉಗುರು ಬಣ್ಣ ಹಚ್ತಾರಲ್ಲ ಅಲ್ಲಿರ್ತಕ್ಕಂಥ ವಸ್ತುನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಅಸಿಟಿಕ್ ಆಮ್ಲ. ಓಕೆ, ಸೊ ಅದನ್ನೇ ಯಾವ್ದೋ ವಸ್ತು ಕಂಡು ಬರುತ್ತೆ ಅಂತ ಹೇಳಿದ್ರೆ ಅಸಿಟೋನ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಅಸಿಟೋನ್ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ಅಸಿಟಿಕ್ ಆಮ್ಲ ಎಲ್ಲೆಲ್ಲಿ ಕಂಡು ಬರುತ್ತೆ? ಬರೀ ಅಸಿಟೋನ್ ಅಲ್ಲಿ ಮಾತ್ರನಾ? ಇಲ್ಲ, ಈ ಉಳಿ ನೀರಿನಲ್ಲೂ ಕಂಡು ಬರುತ್ತೆ. ಉಳಿ ನೀರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಅಸಿಟಿಕ್ ಆಮ್ಲ. IAS ಕ್ವಶನ್ ಇದು ಕೂಡ IAS ಅಲ್ಲಿ ಕೇಳಿದ ಕ್ವಶನ್. ಇದು ಉಳಿ ನೀರಿನಲ್ಲಿ ಕಂಡು ಬರುತ್ತೆ. ಸೊ ಅಷ್ಟೇ ಅಲ್ಲ, ಈ ಹಣ್ಣಿನ ರಸದಲ್ಲೂ ಸಹ ಕಂಡು ಬರೋದು ಯಾವ್ದು ಅಂತ ಕೇಳಿದ್ರೆ ಅಸಿಟಿಕ್ ಆಸಿಡ್. ಅಸಿಟೋನ್ ಅಲ್ಲ, ಸಾರಿ, ಉಳಿ ನೀರಿನಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವ್ದು ಅಂತ ಕೇಳಿದ್ರೆ ಅಸಿಟಿಕ್ ಆಸಿಡ್. ಹಣ್ಣಿನ ರಸದಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವ್ದು ಅಂತ ಕೇಳಿದ್ರೆ ಅಸಿಟಿಕ್ ಆಸಿಡ್. ಅಷ್ಟೇ ಅಲ್ಲ, ವಿನೆಗಾರ್ ಅಲ್ಲಿ, ವಿನೆಗಾರ್ ಗೊತ್ತಿರ್ಬೋದು ನಿಮ್ಗೆ, ಫುಡ್ ಸ್ಟೋರೇಜ್ ಅಲ್ಲಿ ಯೂಸ್ ಮಾಡ್ತಾರೆ ವಿನೆಗಾರ್ ಅಂತ ಹೇಳಿ ಬರುತ್ತೆ. ಓಕೆ, ಆ ವಿನೆಗಾರ್ ಅಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವ್ದು ಅಂತ ಕೇಳಿದ್ರು ಸಹ ಈ ಅಸಿಟಿಕ್ ಆಸಿಡ್ ಅಂತ ಏನ್ ಮಾಡ್ತೀವಿ? ಹೇಳ್ತೇವೆ. ಓಕೆ, ಇದು ಮೇನ್ ಅಸಿಟೋನ್ ಆಗಿರ್ಬೋದು, ಹಣ್ಣಿನ ರಸದಲ್ಲಿ ಆಗಿರ್ಬೋದು, ಹುಳಿ ನೀರಾಗಿರ್ಬೋದು, ವಿನೆಗಾರ್ ಆಗಿರ್ಬೋದು, ಇದ್ರಲ್ಲೆಲ್ಲ ಕಂಡು ಬರ್ತಕ್ಕಂಥದ್ದು ಅಸಿಟಿಕ್ ಆಸಿಡ್ ಅಂತ ಹೇಳಿ ಹೇಳ್ತೇವೆ. ಸೊ ಪೆಟ್ರೋಲಿಯಂ ಬರಂಗಿಲ್ಲ ಇಲ್ಲಿ, ಪೆಟ್ರೋಲಿಯಂ ಇದ್ರಲ್ಲಿ ಯೂಸ್ ಮಾಡಂಗಿಲ್ಲ. ಇನ್ನ ಬೆನ್ಸಿನ್ ಮೇಲೆ ಏನ್ ಕ್ವಶನ್ ಕೇಳಬಹುದು ಅಂತ ಕೇಳಿದ್ರೆ ಬೆನ್ಸಿನ್ ಯಾವ ಗುಂಪಿಗೆ ಸೇರುತ್ತೆ ಅಂತ ಹೇಳಿ ಒಂದ್ಸಲಿ ಕೇಳಿದಾನೆ. ಸೊ ನಿಮಗೆ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಗೊತ್ತಿರಬಹುದು. ಓಕೆ, ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಬರುತ್ತೆ. ಅದ್ರಲ್ಲಿ ಒಂದ್ ಟೈಪ್ ಯಾವ್ದಪ್ಪ ಅಂತ ಕೇಳಿದ್ರೆ ಆಲಿಫ್ಯಾಟಿಕ್, ಅರೋಮ್ಯಾಟಿಕ್ ಅಂತ ಹೇಳಿ ಒಂದು ಟೈಪ್ ಬರುತ್ತೆ. ಆಲಿಫ್ಯಾಟಿಕ್ ಮತ್ತೆ ಅರೋಮ್ಯಾಟಿಕ್ ಅಂತ ಹೇಳಿ ಒಂದು ಟೈಪ್ ಬರುತ್ತೆ. ಓಕೆನಾ? ಸೊ ಈ ಆಲ್ಕೇನು, ಆಲ್ಕೀನು, ಆಲ್ಕೈನ್ ಬರ್ತಕ್ಕಂಥದ್ದು ಇದೇ ಆಲಿಫ್ಯಾಟಿಕ್ ಅಲ್ಲಿ. ಆಲ್ಕೇನು, ಓಕೆ, ಆಲ್ಕೀನು, ಓಕೆ, ಆಲ್ಕೈನು, ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಆಲಿಫ್ಯಾಟಿಕ್ ಅಲ್ಲಿ. ಓಕೆ, ಈ ಬೆನ್ಸಿನ್ ಆಗಿರ್ಬೋದು, ಓಕೆನಾ, ಅದೇ ಈ ಟಾಲಿನ್ ಆಗಿರ್ಬೋದು, ಇದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಅರೋಮ್ಯಾಟಿಕ್ ಅಲ್ಲಿ. ಓಕೆನಾ? ಸೊ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆ, ಅಥವಾ ಸಿಂಪಲ್ ಆಗಿ ಕ್ಲೋಸ್ಡ್ ಸಿಸ್ಟಮ್ ಏನಾಗಿರ್ತವೆ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಫಾರ್ಮುಲಾ ಸ್ಟ್ರಕ್ಚರ್ ಯಾವ ತರ ಬರುತ್ತೆ? ಈ ತರ ಬರ್ತದೆ, ಮುಚ್ಚಿದ ಸರಪಳಿ ಅಂತ ಕರಿತೀವಿ. ಇವುದೆಲ್ಲ ಏನಾಗಿರುತ್ತೆ? ನೇರ ಸರಪಳಿ ಇವು. ಓಕೆನಾ? CH4 ಬರಿತೀನಿ ಅಂತ ಹೇಳಿದ್ರೆ ಏನಂತ ಬರ್ಕೊಂಡು ಹೋಗ್ತೀವಿ? ಸಿ ಹಿಂಗಿರುತ್ತೆ, ನೇರ ಸರಪಳಿ ಏನಾಗುತ್ತೆ? ಈ ತರ ಬರುತ್ತೆ, ಇಲ್ಲೊಂದು ಬರುತ್ತೆ. ಬಟ್ ಬೆನ್ಸಿನ್, ಟಾಲಿನ್ ಅಂದ್ರೆ ಕ್ಲೋಸ್ಡ್ ಸಿಸ್ಟಮ್ ಅಲ್ಲಿ ಕ್ಲೋಸ್ಡ್ ಚೈನ್ ಆಗಿರುತ್ತೆ. ಈ ಒಂದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ. ಓಕೆನಾ? ಬೆನ್ಸಿನ್ ಮತ್ತೆ ಟಾಲಿನ್. ಈ ಒಂದು ಬೆನ್ಸಿನ್, ಓಕೆನಾ, ಫಸ್ಟ್ ಟೈಮ್ ಯಾರು ಬೇರ್ಪಡಿಸಿದ್ರು ಅಂತ ಏನಾರ ಕೇಳಿದ್ರೆ ಈ ಮೈಕಲ್ ಫ್ಯಾರಡೆ ಅಂತ ಹೇಳಿ ಹೇಳ್ತೀವಿ.
ಬೆನ್ಸಿನ್ ಫಸ್ಟ್ ಟೈಮ್ ಏನ್ ಮಾಡ್ತಾನೆ, ಈ ಒಂದು ಮೈಕಲ್ ಫ್ಯಾರಡೆ ತಿಮಿಂಗಲದ ಕೊಬ್ಬಿನ ಎಣ್ಣೆಯಿಂದ ದೊರೆತ ಅನಿಲದಿಂದ ಏನ್ ಮಾಡ್ತಾನೆ, ಬೇರ್ಪಡಿಸ್ತಾನೆ. ತಿಮಿಂಗಲದ ಕೊಬ್ಬಿನ ಎಣ್ಣೆಯಿಂದ ದೊರೆತ ಅನಿಲದಿಂದ ಏನ್ ಮಾಡ್ತಾನೆ, ಬೆನ್ಸಿನ್ ಏನ್ ಮಾಡ್ತಾನೆ, ಬೇರ್ಪಡಿಸ್ತಾನೆ. ಯಾರೋ ಮೈಕಲ್ ಫ್ಯಾರಡೆ. ಓಕೆ, ಸೊ ಇದನ್ನ ಏನ್ ಮಾಡ್ತಾರೆ, ಇಂಧನವಾಗಿ ಸಹ ಏನ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ತುಂಬಾ ಕಾಸ್ಮೆಟಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲೊಂದ್ ಗೊತ್ತಿರ್ಲಿ, ಆಲಿಫ್ಯಾಟಿಕ್ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್ ಇರಲ್ಲ, ಅಂದ್ರೆ ಸುವಾಸನೆ ಇರಲ್ಲ. ಅರೋಮ್ಯಾಟಿಕ್ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್ ಇರುತ್ತೆ, ಅಂದ್ರೆ ಸುವಾಸನೆ ಇರುತ್ತೆ, ಗುಡ್ ಸ್ಮೆಲ್ ಇರ್ತವೆ ಬೆನ್ಸಿನ್ ಮತ್ತೆ ಟಾಲಿನ್ ಇವೆಲ್ಲ. ಓಕೆನಾ. ಸೊ ನಿಮಗೆ ಕೇಳಬಹುದು ಬೆನ್ಸಿನ್ ಕುರಿತಂತೆ ಯಾವ್ದು ಸರಿಯಾಗಿದೆ ಅಂತ ಆಪ್ಷನ್ಸ್ ಕೊಟ್ಬಿಟ್ಟು ಇದು ಆಲಿಫ್ಯಾಟಿಕ್ ಗುಂಪಿಗೆ ಸೇರುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಡಬಹುದು. ಆಕ್ಚುಲಿ ಇದು ಬಂದ್ಬಿಟ್ಟು ಅರೋಮ್ಯಾಟಿಕ್ ಆಗಿರುತ್ತೆ. ಓಕೆ, ಸೊ ಆಮೇಲೆ ಈ ಬೆನ್ಸಿನ್ ಏನಾಗುತ್ತೆ, ಸೊ ಸುವಾಸನೆ ಹೊಂದಿರ್ತವೆ ಅಂತ ಕೇಳಬಹುದು. ಎಸ್, ಸುವಾಸನೆ ಹೊಂದಿರ್ತವೆ. ಓಕೆನಾ. ಹಾಗೆ ಈ ತರ ಕ್ವಶನ್ಸ್ ಬರ್ತಾ ಇರ್ತವೆ ಬೆನ್ಸಿನ್ ಮೇಲೆ, ಇಷ್ಟು ಇಂಪಾರ್ಟೆನ್ಸ್ ಗೊತ್ತಿರ್ಲಿ. ಆಮೇಲೆ ಬೆನ್ಸಿನ್ ಫಾರ್ಮುಲಾ ಏನಾರ ಕೇಳ್ದ ಅಂತ ಕೇಳಿದ್ರೆ C6H6 ಅಂತ ಗೊತ್ತಿರ್ಲಿ. ಬೇಕಾದ್ರೆ ಒಂದು ಬರೆದು ತೋರಿಸ್ತೀನಿ ನೋಡಿ. ಓಕೆ, ಬೆನ್ಸಿನ್ ಸ್ಟ್ರಕ್ಚರ್ ಇದೇ ತರ ಬರೋದು, C6 ಎಲ್ಲಾ ಕಡೆ ಈ ತರ. ಇದೇನಾಗಿರುತ್ತೆ, ಕ್ಲೋಸ್ಡ್ ಸಿಸ್ಟಮ್ ಅಂತೇಳಿ ಅದಕ್ಕೇನೆ ಕರೆಯೋದು. ಕ್ಲೋಸ್ಡ್ ಸಿಸ್ಟಮ್ ಅಂತೇಳಿ ಏನ್ ಮಾಡ್ತೀವಿ, ಕರಿತೀವಿ ಇದಕ್ಕೆ. ಓಕೆನಾ. ನೇರ ಸರಪಳಿ ಆಗಿದ್ರೆ ಉದ್ದಕ್ಕೆ ಸಿ ಅಂತೇಳಿ ಹಿಂಗ್ ಬರ್ಕೊಂಡ್ ಹೋಗ್ಬಿಟ್ಟು ಮತ್ತೆ ಮೇಲೆ ಕೆಳಗಡೆ ಎರಡು ಬರ್ಕೊಂಡು ಹೋಗಿದ್ರೆ C6 ಒಂದೊಂದು ಬರ್ಕೊಂಡು ಹೋಗಿದ್ರೆ H ಬರ್ಕೊಂಡು ಹೋಗ್ಬಿಡ್ತದೆ. ಬಟ್ ಇದು ಬಂದ್ಬಿಟ್ಟು ಕ್ಲೋಸ್ಡ್ ಸಿಸ್ಟಮ್ ಆಗಿರುತ್ತೆ. ಅದೇ ಬೆನ್ಸಿನ್ C6H6 ಅಂತ ಕರಿತೀವಿ. ಇಲ್ಲೊಂದು ಟಾಲಿನ್ ನೀವು ನೋಡ್ತಾ ಇರಬಹುದು, ಇದ್ರದ್ದು ಫಾರ್ಮುಲಾ ಏನಂತ ಕೇಳಿದ್ರೆ C7H8 ಅಂತ ಕರಿತೀವಿ. ಟಾಲಿನ್ ಫಾರ್ಮುಲಾ ಬಂದ್ಬಿಟ್ಟು C7H8 ಅಂತ ಕರಿತೀವಿ. ಓಕೆನಾ. ಸೊ ಈ ಟಾಲಿನ್ ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬಾಂಬ್ ಪ್ರಿಪರೇಷನ್ ಅಲ್ಲಿ, ಸ್ಫೋಟಕಗಳ ತಯಾರಿಕೆನಲ್ಲಿ ಏನ್ ಮಾಡ್ತಾರೆ, ಈ ಒಂದು ಟಾಲಿನ್ ಬಳಕೆ ಮಾಡ್ತಾರೆ. ಓಕೆನಾ. ಸೊ ಅದಕ್ಕೆ ಇದನ್ನ ಕೇಳಿದಾನೆ, ಸ್ಫೋಟಕಗಳ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ್ದೊಂದು ಬಳಕೆ ಮಾಡ್ತಾರೆ ಅಂತ ಒಂದ್ಸಲಿ ಕ್ವಶನ್ ಬಂದಿದೆ. ಅದು ಯಾವ್ದು, ಟಾಲಿನ್ ಅಂತ ಹೇಳ್ತೀವಿ, ಅದೊಂದು ಗೊತ್ತಿರ್ಲಿ. ಬೆನ್ಸಿನ್ C6H6 ಅಂತ ಗೊತ್ತಿರ್ಲಿ. ಅರೋಮ್ಯಾಟಿಕ್ ಬರುತ್ತೆ, ನೇರ ಸರಪಳಿ ಎಲ್ಲ ಕ್ಲೋಸ್ಡ್ ಸರಪಳಿ ಆಗಿರುತ್ತೆ, ಸುವಾಸನೆನ ಹೊಂದಿರುತ್ತೆ. ಇದಿಷ್ಟು ನಿಮ್ಗೆ ಬೆನ್ಸಿನ್ ಮತ್ತೆ ಟಾಲಿನ್ ಮೇಲೆ ಕೇಳ್ತಕ್ಕಂತ ಪಾಸಿಬಿಲಿಟೀಸ್. ಓಕೆ, ಅಸಿಟಿಕ್ ಆಮ್ಲ ಹೇಳಿದೆ, 4ಕ್ಕೆ 4 ಏನ್ ಮಾಡಬಹುದು, ನಿಮ್ಗೆ ಕ್ವಶನ್ ಮತ್ತೆ ಬರಬಹುದು. ಸೊ ನೋಡ್ಕೊಳ್ಳಿ. ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಯಾವ ಲೋಹನ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳಿ ಕೇಳಿದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಇಸ್ ಮೋಸ್ಟ್ಲಿ ಯೂಸ್ಡ್ ಇನ್ ದ ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್? ಆಸ್ ಯೂಶುವಲ್ ಟಂಗ್ಸ್ಟನ್ ಅಂತ ಹೇಳಿ ಹೇಳ್ತೀವಿ. ಟಂಗ್ಸ್ಟನ್ ಸಿಂಬಲ್ ಏನು ಅಂದ್ಕೊಂಡು B.Ed ಎಕ್ಸಾಮ್ ಅಲ್ಲಿ ಕೇಳಿದ್ದ, W ಅಂತ ಕರಿತೀವಿ. ಓಕೆ, ಇದ್ರ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 74. ಟಂಗ್ಸ್ಟನ್ ಸಿಂಬಲ್ ಗೊತ್ತಿರ್ಲಿ, W ಅಂತ ಹೇಳ್ತೇವೆ. ಓಕೆನಾ. ಸೊ ನಿಕ್ಕಲ್ಲು, ಬೆಳ್ಳಿ, ತಾಮ್ರ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ತಾಮ್ರದ ಬಗ್ಗೆ ಗೊತ್ತು ನಿಮ್ಗೆ. ಸೊ ಮಾನವ ಇದು ಮಾಡಿದ್ದು, ಓಕೆ, ಬಳಸಿದ ಮೊದಲ ಮಿಶ್ರಲೋಹ ಯಾವ್ದು ಅಂತ ಕೇಳಿದ್ರೆ ಕಂಚು ಅಂತ ಹೇಳ್ತಿರ್ತೀವಿ. ಹೌದಾ. ಆ ಕಂಚು ಕೂಡ ಯಾವ್ದ್ರದ್ದು ಕಾಂಪೋನೆಂಟ್ ಅಂತ ಕೇಳಿದ್ರೆ ಈ ತಾಮ್ರದ್ದೇನೆ. ಓಕೆ, ವೈದಿಕ ಜನರು ಬಳಸಿದ ಮೊದಲ ಲೋಹ ಯಾವ್ದು ಅಂತ ಕೇಳಿದ್ರೆ ತಾಮ್ರ. ಈ ಕ್ವಶನ್ಸ್ ಕೇಳಬಹುದು. ವೈದಿಕ ಜನರು ಬಳಸಿದ ಮೊದಲ ಲೋಹ ಯಾವ್ದು ಅಂತ ಕೇಳಿದ್ರೆ ತಾಮ್ರ. ವೈದಿಕ ಜನರು ಅಥವಾ ಮಾನವ ತಯಾರಿಸಿದ ಮೊದಲ ಮಿಶ್ರ ಲೋಹ ಯಾವ್ದು ಅಂತ ಕೇಳಿದ್ರೆ ಕಂಚು. ಓಕೆನಾ. ಸೊ ಇದು ತಾಮ್ರ ಮತ್ತೆ ತವರದಿಂದ ಏನಾಗಿರುತ್ತೆ, ಆಗಿರುತ್ತೆ. ಓಕೆ, ಸೊ ಬೆಳ್ಳಿ ಬಗ್ಗೆ ಕೇಳೋದಾದ್ರೆ ಬೆಳ್ಳಿ ಯಾಕೆ ಕಪ್ಪಗಾಗತ್ತೆ ಅಂತ ಕೇಳಬಹುದು. ಬೆಳ್ಳಿ ಯಾಕೆ ಕಪ್ಪಗಾಗುತ್ತೆ, ವಾತಾವರಣದಲ್ಲಿರತಕ್ಕಂತ ಈ ಘಟಕದೊಂದಿಗೆ ಬೆರೆತಾಗ ಬೆಳ್ಳಿ ಕಪ್ಪಗಾಗತ್ತೆ ಅಂತ ಕೇಳಬಹುದು. ಏನಂತ ಹೇಳ್ತೀವಿ, ಸಲ್ಫರ್, ಗಂಧಕ ಅಂದ್ರೆ ಸಲ್ಫರ್, ರಂಜಕ ಅಂದ್ರೆ ಫಾಸ್ಫರಸ್. ಈ ಗಂಧಕ ಜೊತೆ ಏನ್ ರಿಯಾಕ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಬೆಳ್ಳಿ ಕಪ್ಪಗಾಗ್ತಾ ಬರುತ್ತೆ. ಓಕೆನಾ. ಬೆಳ್ಳಿ ವಸ್ತುಗಳು ಕಪ್ಪಗಾಗಲು ಯಾವಾಗ ಸಲ್ಫರ್ ಜೊತೆ ರಿಯಾಕ್ಟ್ ಆಗುತ್ತೆ ನೋಡಿ, ಅವಾಗ ಏನಾಗುತ್ತೆ, ಬೆಳ್ಳಿ ಕಪ್ಪಗಾಗತ್ತೆ. ಓಕೆ, ಸೊ ನಿಕ್ಕಲ್ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ತರ ಬರಬಹುದು ಅಂತ ಕೇಳಿದ್ರೆ ನಿಮ್ಗೆ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ನೋಡಿ. ಜರ್ಮನ್ ಸಿಲ್ವರ್ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಬೆಳ್ಳಿ ಅಂತಿದೆ, ಜರ್ಮನ್ ಸಿಲ್ವರ್ ಅಂತ ಹೇಳಿ ಒಂದು ಕಾಂಪೊನೆಂಟ್ ಬರುತ್ತೆ. ಜರ್ಮನ್ ಸಿಲ್ವರ್ ಕೂಡ ಯಾವ್ದು ಅಂತ ಕೇಳಿದ್ರೆ ಇದೆ, ಯಾವ್ದು, ತಾಮ್ರ ಮತ್ತೆ ತಾಮ್ರದ ಒಂದು ಘಟಕ ಅದು ಜರ್ಮನ್ ಸಿಲ್ವರ್ ಅಂತ ಹೇಳಿದ್ರೆ. ಸೊ ಜರ್ಮನ್ ಸಿಲ್ವರ್ ಬಂದ್ಬಿಟ್ಟು ತಾಮ್ರ. ಓಕೆನಾ. ಸತ್ತು ಮತ್ತೆ ನಿಕ್ಕಲ್ ಸೇರ್ಕೊಂಡು ಏನಾಗಿದೆ, ಜರ್ಮನ್ ಸಿಲ್ವರ್ ಅಂತ ಹೇಳಿ ಹೇಳ್ತೀವಿ. ಜರ್ಮನ್ ಸಿಲ್ವರ್ ಯಾವ್ದ್ರಿಂದ ಆಗಿದೆ ಅಂತ ಕೇಳಿದ್ರೆ ತಾಮ್ರ, ಸತ್ತು, ನಿಕ್ಕಲ್. ಓಕೆನಾ. ಸೊ ಅದೇ ಹಿತ್ತಾಳೆ ಅಂತ ಒಂದು ಬರುತ್ತೆ. ಯಾವ್ದು ಸರ್, ಹಿತ್ತಾಳೆ ಅಂತ ಬರುತ್ತೆ. ಓಕೆ, ಹಿತ್ತಾಳೆ ಮಿಶ್ರಲೋಹ ಯಾವ್ದು ಅಂತ ಕೇಳಿದ್ರೆ ತಾಮ್ರ ಮತ್ತೆ ಸತ್ತು ಅಂತ ಕರಿತೀವಿ. ಓಕೆ, ತಾಮ್ರ ಮತ್ತೆ ಸತ್ತು ಅಂತ ಕರಿತೀವಿ. ನಿಮಗೆ ಕ್ವಶನ್ ಹೆಂಗ್ ಕೇಳ್ತಂಗ ಗೊತ್ತಾ, ಈ ಕೆಳಗಿನ ಯಾವುದು ಹಿತ್ತಾಳೆ ಮತ್ತು ಜರ್ಮನ್ ಸಿಲ್ವರ್ ನ ಘಟಕ ಅಲ್ಲ, ಕಾಂಪೊನೆಂಟ್ ಅಲ್ಲ ಅಂತೇಳಿ ಕೇಳ್ತಾನೆ. ಹಿತ್ತಾಳೆ ಮತ್ತು ಜರ್ಮನ್ ಸಿಲ್ವರ್ ನ ಘಟಕ ಅಲ್ಲ ಅಂತ ಕೇಳ್ತಾನೆ. ಅವನ ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಸತ್ತು, ಆಪ್ಷನ್ ಸಿ ನಿಕ್ಕಲ್ಲು, ಆಪ್ಷನ್ ಡಿ
ಯಾವುದು ಅಲ್ಲ ಹಿಂಗ್ ಕೇಳ್ತಿರ್ತಾನೆ. ಓಕೆನಾ? ನೋಡಿ ಸರ್, ಘಟಕ ಅಲ್ಲ ಅಂತ ಬಂದಾಗ ತಾಮ್ರ ಸತ್ತು ನೋಡಿ ಇಲ್ಲೋ ಜರ್ಮನ್ ಸಿಲ್ವರ್ ಅಲ್ಲೂ ತಾಮ್ರ ಸತ್ತು ಬರುತ್ತೆ, ಹಿತ್ತಾಳೆದು ತಾಮ್ರ ಸತ್ತು ಬರುತ್ತೆ. ಬಟ್ ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಯಾವುದು? ನಿಕ್ಕಲ್ಲು. ಹಿಂಗೆ ಕೊಡ್ತಾನೆ ತಾಮ್ರ. ಸೊ ಇಲ್ಲಿ ಏನ್ ಕೊಡ್ಬೋದು? ಸತ್ತು ಅಂತ ಕೊಟ್ಬಿಟ್ಟು ನಿಕ್ಕಲ್ಲು ಬೇರೆ ಕೊಟ್ಕೋಬಹುದು. ಓಕೆನಾ? ಜರ್ಮನ್ ಸಿಲ್ವರ್ ಮತ್ತೆ ಹಿತ್ತಾಳೆಯ ಘಟಕ ಯಾವ್ದಲ್ಲ ಅಂತ ಕೇಳಿದ್ರೆ ಇದೇ ನಿಕ್ಕಲ್ ಅಂತ ಹೇಳಿ ಏನ್ ಮಾಡ್ತೀವಿ? ಹೇಳ್ತೀವಿ. ಸೊ ಇದೊಂದನ್ನ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಗೊತ್ತಿರಲಿ, ಈ ಜರ್ಮನ್ ಸಿಲ್ವರ್ ಮೇಲೆ ಮತ್ತೇನ್ ಕ್ವಶನ್ ಕೇಳಬಹುದು ಅಂತ ಕೇಳಿದ್ರೆ ಈ ಕೆಳಗಿನ ಯಾವ್ದ್ರಲ್ಲಿ ಬೆಳ್ಳಿ ಇಲ್ಲ ಅಂತ ಕೇಳಬಹುದು. ಓಕೆನಾ? ಈ ಕೆಳಗಿನ ಯಾವುದರಲ್ಲಿ ಕ್ವಶನ್ ಹಿಂಗೆ ಕೇಳ್ತಾನೆ, ಒಂದ್ಸಲಿ ಕೇಳಿದಾನೆ. ಓಕೆ, ಸೊ ಸಿಲ್ವರ್, ಈ ಕೆಳಗಿನ ಯಾವ್ದ್ರಲ್ಲಿ ಸಿಲ್ವರ್ ಇಲ್ಲ, ಬೆಳ್ಳಿ ಕಂಡು ಬರಲ್ಲ ಅಂತ ಕೇಳಬಹುದು. ಸೊ ಆಕ್ಚುಲಿ ಬೆಳ್ಳಿ ಕಂಡು ಬರಲ್ಲ ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಜರ್ಮನ್ ಸಿಲ್ವರ್ ಅಲ್ಲಿ. ಅವನ ಆಪ್ಷನ್ಸ್ ಏನಂತ ಕೊಟ್ಟಿದ್ದ ಅಂತ ಕೇಳಿದ್ರೆ ರೂಬಿ ಸಿಲ್ವರ್. ಓಕೆನಾ? ರೂಬಿ ಸಿಲ್ವರ್ ಮತ್ತೆ ಸಿಲ್ವರ್ ಗ್ಲಾನ್ಸ್. ಓಕೆ, ಸಿಲ್ವರ್ ಗ್ಲಾನ್ಸ್ ಅಥವಾ ಅರ್ಜೆಂಟೈಟ್. ಓಕೆ, ಸಿಲ್ವರ್ ಗ್ಲಾನ್ಸ್ ಅಥವಾ ಅರ್ಜೆಂಟೈಟ್. ಓಕೆನಾ? ನೆಕ್ಸ್ಟ್ ಆರ್ನ್ ಸಿಲ್ವರ್ ಮತ್ತೆ ಇದೇ ಜರ್ಮನ್ ಸಿಲ್ವರ್. 4 ಆಪ್ಷನ್ಸ್ ಕೊಡ್ತಾನೆ. ಎಲ್ಲರೂ ಓದಾಗ ಅನಿಸುತ್ತೆ ಸಿಲ್ವರ್ ಅಂತೇಳಿ ಜರ್ಮನ್ ಸಿಲ್ವರ್, ಆರ್ನ್ ಸಿಲ್ವರ್, ರೂಬಿ ಸಿಲ್ವರ್ ಇದೆ, ಅರ್ಜೆಂಟೈಟ್ ಅಲ್ಲಿ ಬೆಳ್ಳಿ ಬರಲ್ಲ ಅಂತ ಅನ್ಕೋತಾರೆ. ಆಕ್ಚುಲಿ ಅರ್ಜೆಂಟೈಟ್ ಅಂದ್ರೂ ಒಂದೇ, ಸಿಲ್ವರ್ ಗ್ಲಾನ್ಸ್ ಅಂದ್ರೂ ಒಂದೇ. ರೂಬಿ ಸಿಲ್ವರ್ ಗ್ಲಾನ್ಸ್ ಅರ್ಜೆಂಟೈಟ್, ಆರ್ನ್ ಸಿಲ್ವರ್ ಅಲ್ಲಿ ಬೆಳ್ಳಿ ಇರುತ್ತೆ. ಬಟ್ ಈ ಜರ್ಮನ್ ಸಿಲ್ವರ್ ಅಲ್ಲಿ ಬೆಳ್ಳಿ ಕಂಡು ಬರಲ್ಲ. ಯಾಕಂತ ಹೇಳಿದ್ರೆ ಜರ್ಮನ್ ಸಿಲ್ವರ್ ಇಸ್ ದಿ ಓರ್ಸ್ ಆಫ್ ಕಾಪರ್, ತಾಮ್ರದ ಮಿಶ್ರಲೋಹ ಜರ್ಮನ್ ಸಿಲ್ವರ್. ಓಕೆನಾ? ಸೊ ಇದನ್ನು ಸಹ ನೀವೇನ್ ಮಾಡಬಹುದು? ಎಕ್ಸ್ಪೆಕ್ಟ್ ಮಾಡಬಹುದು ಬೆಳ್ಳಿ ಮೇಲೆ. ಓಕೆನಾ? ಬೆಳ್ಳಿ ಯಾಕೆ ಕಪ್ಪಾಗತ್ತೆ ಅಂತ ಕೇಳಿದ್ರೆ ಸಲ್ಫರ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ? ಕಪ್ಪುಗೆ ಆಗುತ್ತೆ, ಗೊತ್ತಿರ್ಲಿ. ಓಕೆ, ರಬ್ಬರ್ ನಿಂದ ಮಾಡಿದ ಪಾದರಕ್ಷೆಗಳು ಸೊ ಯಾವ ಡ್ಯಾಶ್ ನಂತೆ ಕಾರ್ಯನಿರ್ವಹಿಸುತ್ತೆ? ಸಿಂಪಲ್ ಆಗಿ ಇನ್ಸುಲೇಟರ್ ಅಂದ್ರೆ ಅವಾಹಕ. ಸೊ ನೋಡಿರ್ಬೋದು, ಚಪ್ಪಲಿ ಹಾಕೊಂಡ್ರೆ ಎಲ್ಲ ಏನಾಗಿಲ್ಲ ಸರ್, ಶಾಕ್ ಹೊಡೆಯಂಗಿಲ್ಲ. ಹೌದಾ? ಚಪ್ಪಲಿ ಹಾಕೊಂಡ್ರೆಲ್ಲ ಶಾಕ್ ಹೊಡೆಯಂಗಿಲ್ಲ. ಇವಾಗ ರಬ್ಬರ್ ನಿಂದ ಮಾಡೋ ಪಾದರಕ್ಷೆಗಳು ಏನಾಗುತ್ತೆ? ಶಾಕ್ ಹೊಡೆಯುತ್ತಾ? ಇನ್ಸುಲೇಟರ್ ಶಾಕ್ ಹೊಡೆಯಲ್ಲ. ಓಕೆ, ಕಂಡಕ್ಟರ್ ಅಂತ ಹೇಳಿದ್ರೆ ಕರೆಂಟ್ ಪಾಸ್ ಆಗ್ತಕ್ಕಂಥದ್ದು. ಅರೆವಾಹಕ ಅಂತ ಕೇಳಿದ್ರೆ ಇದ್ರದ್ದು ವಾಹಕತೆ ಮತ್ತೆ ಅಂದ್ರೆ ಕಂಡಕ್ಟರ್ ಮತ್ತೆ ಇನ್ಸುಲೇಟರ್ ಮಧ್ಯ ಇರುತ್ತೆ. ಸೊ ಇದು ಆನ್ಸರ್ ಬರಂಗಿಲ್ಲ. ಸೂಪರ್ ಕಂಡಕ್ಟರ್ ಅಂತ ಹೇಳಿದ್ರೆ ಇಲ್ಲಿ ಬರಂಗಿಲ್ಲ. ಕಂಡಕ್ಟರ್ ಬರೋದಿಲ್ಲ, ಸೂಪರ್ ಕಂಡಕ್ಟರ್ ಅಲ್ಲಿ ಬರ್ಬೇಕಲ್ವಾ? ಸೊ ರಬ್ಬರ್ ನಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಗಳು ಅವಾಹಕದಂತೆ ಏನ್ ಮಾಡ್ತವೆ? ಕಾರ್ಯನಿರ್ವಹಿಸ್ತವೆ. ಓಕೆ, ಈ ಕೆಳಗಿನ ಯಾವುದು ಅರೆವಾಕ್ಯಕ್ಕೆ ಉದಾಹರಣೆ ಅಂತೇಳಿ ತುಂಬಾ ಸಲ ಕೇಳಿದಾನೆ. ಓಕೆನಾ? ಜರ್ಮೇನಿಯಂ ಮತ್ತೆ ಸಿಲಿಕಾನ್ ಅಂತ ಹೇಳಿ ಹೇಳ್ತೀವಿ. ಇದು ಇನ್ನು ತುಂಬಾ ಬರ್ತವೆ, ಅರೆವಾಹಕ ತುಂಬಾ ಬರ್ತವೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿರೋದು ಈ ಕೆಳಗಿನ ಯಾವುದು ಅರೆವಾಹಕಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ಬಿಟ್ಟು ಒಂದೊಂದ್ಸಲಿ ಜರ್ಮೇನಿಯಂ ಕೊಡ್ತಿರ್ತಾನೆ, ಒಂದೊಂದ್ಸಲಿ ಸಿಲಿಕಾನ್ ಆಪ್ಷನ್ಸ್ ಕೊಡ್ತಿರ್ತಾನೆ. ಸೊ ಆದ್ರಿಂದ ಜರ್ಮೇನಿಯಂ ಗೊತ್ತಿರ್ಲಿ, ಸಿಲಿಕಾನ್ ಗೊತ್ತಿರ್ಲಿ. ಓಕೆನಾ? ರಬ್ಬರ್ ಅಂದ ತಕ್ಷಣ ಓಕೆ, ರಬ್ಬರ್ ನ ಗಟ್ಟಿಗೊಳಿಸಲು ಮಾಡ್ತಕ್ಕಂಥ ಕ್ರಿಯೆ ಏನು ಅಂತ ಕೇಳ್ತಾನೆ. ವಾಲ್ಕನೈಸೇಷನ್ ಅಂತ ಕರಿತೀವಿ. ಓಕೆ, ರಬ್ಬರ್ ನ ಗಟ್ಟಿಗೊಳಿಸಲು ಇರ್ತಕ್ಕಂಥ ಕ್ರಿಯೆ, ರಬ್ಬರ್ ನ ಗಟ್ಟಿ ಮಾಡೋದಕ್ಕೆ ಅಥವಾ ಗುಣಮಟ್ಟ ಹೆಚ್ಚಿಸೋದಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಾಲ್ಕನೈಸೇಷನ್ ಅಂತ ಕರಿತೀವಿ. ಅಥವಾ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಬಹುದು, ರಬ್ಬರ್ ನ ಗುಣಮಟ್ಟ ಮತ್ತೆ ಗಡುಸುತನ ಹೆಚ್ಚಿಸಲು ಏನನ್ನ ಸೇರಿಸ್ತಾರೆ ಅಂತ ಕೇಳಬಹುದು. ಏನ್ ಮಾಡ್ತಾರೆ? ಗಂಧಕನ ಏನ್ ಮಾಡ್ತಾರೆ? ಲೇಪಿಸ್ತಾರೆ. ರಬ್ಬರ್ ನ ಗುಣಮಟ್ಟ ಮತ್ತೆ ಗಡುಸುತನ ಹೆಚ್ಚಿಸಲು ಏನನ್ನ ಲೇಪಿಸ್ತಾರೆ ಅಂತ ಕೇಳಿದ್ರೆ ಇದೇ ಗಂಧಕನ ಏನ್ ಮಾಡ್ತಾರೆ? ಲೇಪನ ಮಾಡ್ತಾರೆ. ಅಥವಾ ರಬ್ಬರ್ ನ ವಾಲ್ಕನೀಕರಣದಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಕೇಳಬಹುದು. ಸೊ ರಬ್ಬರ್ ನ ಗುಣಮಟ್ಟ ಮತ್ತೆ ಗಡುಸುತನ ಹೆಚ್ಚಿಸ್ತಕ್ಕಂಥ ಕ್ರಿಯೆ ಏನು ಅಂತ ಕೇಳಬಹುದು? ವಾಲ್ಕನೀಕರಣ ಅಂತ ಕರಿತೇವೆ. ಓಕೆನಾ? ಸೊ ಅರೆವಾಹಕ ಅಂತ ಹೇಳು, ಸಾರಿ ಅರೆವಾಹಕ ಅದು ಜರ್ಮೇನಿಯಂ, ಸಿಲಿಕಾನ್, ರಬ್ಬರ್. ಇದೊಂದು ಪಾಯಿಂಟ್ ಗೊತ್ತಿರ್ಲಿ. ಓಕೆ, ಸೊ ನೆಕ್ಸ್ಟ್ ತುಂಬಾ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ಕೇಳಿದ್ರೆ ಇದೆ. ನಗುವ ಅನಿಲದ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ರೆ ನೈಟ್ರಸ್ ಆಕ್ಸೈಡ್. ಇದನ್ನ ನಾವೇನಂತ ಹೇಳ್ತೀವಿ? ನೈಟ್ರಸ್ ಆಕ್ಸೈಡ್. ಅಥವಾ ಇವತ್ತೊಂದು ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ, ಮಂಪರ ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಈ ಕೆಳಗಿನ ಯಾವ ಧಾತುನ ಬಳಸ್ತಾರೆ ಅಂತ ಕೇಳಬಹುದು. ಅದು ಕೂಡ ನೈಟ್ರಸ್ ಆಕ್ಸೈಡ್. ಓಕೆನಾ? ಮಂಪರ ಪರೀಕ್ಷೆಯಲ್ಲಿ ಬಳಸ್ತಕ್ಕಂಥದ್ದು ನೈಟ್ರಸ್ ಆಕ್ಸೈಡ್. ನಗುವ ಅನಿಲದ ರಾಸಾಯನಿಕ ಹೆಸರು ಸಹ ನೈಟ್ರಸ್ ಆಕ್ಸೈಡ್. ಅಥವಾ N2O ಅಂತ ಕೇಳಬಹುದು ನಿಮ್ಗೆ. ನೈಟ್ರಸ್ ಆಕ್ಸೈಡ್ ಗೆ ನಿಮ್ಗೆ ಏನ್ ಮಾಡಬಹುದು? N2O ಅಂತ ಆಪ್ಷನ್ಸ್ ಕೊಡಬಹುದು. ನಾನು ಇವತ್ತು ಕೊಟ್ಟಿದ್ದ ಕ್ವಶನ್ಸ್ ಅಲ್ಲಿ ನೈಟ್ರಸ್ ಆಕ್ಸೈಡ್ ಅಂತ ಕೊಟ್ಟಿರಲಿಲ್ಲ. N2O, NO2, NO ಈ ತರ ಕೊಟ್ಟಿದ್ದೆ MCQ ಕ್ಲಾಸ್ ಅಲ್ಲಿ. ಓಕೆನಾ? ಸೊ ನೈಟ್ರಸ್ ಆಕ್ಸೈಡ್ ಅಂದ್ರೂ ಒಂದೇ, N2O ಅಂದ್ರೂ ಒಂದೇ. ಓಕೆನಾ? ಸಿಲ್ವರ್ ನೈಟ್ರೇಟ್ ಮೇಲೆ ಏನ್ ಕ್ವಶನ್ಸ್ ಬರ್ಬೋದು ಅಂತ ಕೇಳಿದ್ರೆ ಎಲೆಕ್ಷನ್ ಇಂಕ್ ಅಲ್ಲಿ. ಓಕೆನಾ? ಎಲೆಕ್ಷನ್ ಇಂಕ್ ಗಳಲ್ಲಿ ಯಾವ್ದನ್ನ ಬಳಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇದೇ ಸಿಲ್ವರ್ ನೈಟ್ರೇಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಅಷ್ಟೇ ಅಲ್ಲ, ಈ ಫಿಲ್ಮ್ ಟೇಪ್ ಹಳೆ ಕಾಲದಲ್ಲಿ ಬರ್ತಿತ್ತು ನೋಡಿ ಟೇಪ್. ಓಕೆನಾ? ತಲೆಗೆ ಹಾಕೊಳ್ಳೋದಲ್ಲ, ತಲೆಗೆ ಹಾಕೊಳ್ಳೋ ಟೇಪ್ ಬೇರೆ. ಓಕೆ, ಫಿಲ್ಮ್ ಟೇಪ್ ಗೊತ್ತಿರ್ಬೇಕಲ್ಲ.
ಫಿಲಿಂ ಟೇಪ್ ಅಲ್ಲಿ ಎಲೆಕ್ಷನ್ ಇಂಕ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಇದೇ ಸಿಲ್ವರ್ ನೈಟ್ರೇಟ್ ಅಂತ ಕರಿತೀವಿ, ಅಥವಾ AgNO3 ಅಂತಾನು ಹೇಳ್ತೀವಿ. AgNO3 ಅಂತ ಸಹ ಏನ್ ಮಾಡ್ತೀವಿ ಕರಿತೀವಿ. ಓಕೆನಾ? ಸೊ AgNO3 ಅಂತ ಸಹ ಏನ್ ಮಾಡ್ತೀವಿ ಹೇಳ್ತೀವಿ. ಸೊ ಹೆಂಗ್ ಕೊಟ್ಟಿರ್ತಂತ ಕ್ವಶನ್ ಅದ್ರ ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸಿಲ್ವರ್ ನೈಟ್ರೇಟ್ ಆಯ್ತಾ, ಅಲ್ಲೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಿಲ್ವರ್ ಬ್ರೋಮೈಡ್ ಅಂತ ಒಂದು ಬರುತ್ತೆ. ಸಿಲ್ವರ್ ಬ್ರೋಮೈಡ್ ಅಂತ ಹೇಳಿ ಒಂದು ಬರುತ್ತೆ. ಅದ್ರನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಫೋಟೋಗ್ರಫಿ ಟೆಕ್ನಾಲಜಿ ಅಂದ್ರೆ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಏನ್ ಮಾಡ್ತಾರೆ, ಇದೇ ಸಿಲ್ವರ್ ಬ್ರೋಮೈಡ್ ಏನ್ ಮಾಡ್ತಾರೆ ಬಳಕೆ ಮಾಡ್ತಾರೆ. ಓಕೆನಾ? ಸೊ ನಿಮ್ಗೆ ಎರಡ್ ತರ ಕ್ವಶನ್ಸ್ ಇಲ್ಲಿ ಬರ್ಬೋದು. ಓಕೆ, ಕ್ಯಾಲ್ಸಿಯಂ ಸಲ್ಫೇಟ್ ನ CuSO4 ಅಂತ ಕರಿತೀವಿ. ಇದನ್ನ ಶಿಲೀಂಧ್ರ ನಾಶಕವಾಗಿ ಬಳಕೆ ಮಾಡ್ತಾರೆ, ಫಂಗೈಗಳನ್ನ ಶಾಲ್ಸೋದಕ್ಕೆ. ಓಕೆನಾ? ಶಿಲೀಂಧ್ರ ನಾಶಕವಾಗಿ ಏನ್ ಮಾಡ್ತಾರೆ ಈ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ನ. ಓಕೆನಾ? ಸೊ ಬಳಕೆ ಮಾಡ್ತಾರೆ. CuSO4 ಅಂತಾನು ಹೇಳ್ತೀವಿ, CaSO4 CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ಕೋಬಹುದು. ಇದನ್ನ ಬಳಕೆ ಮಾಡ್ತಾರೆ, ಶಿಲೀಂಧ್ರ ನಾಶಕವಾಗಿ ಯೂಸ್ ಮಾಡಿರ್ತಾರೆ. ಕೇಳಬಹುದು ಕ್ಯಾಲ್ಸಿಯಂ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು. ಓಕೆನಾ? ಹಿಂಗೆ ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್. ಓಕೆ, ಹಿಂಗ್ ಬರ್ಬೋದು. ಇದನ್ನ ಕೆಲವೊಂದ್ ಕಡೆ ನೀರ್ನ ಪ್ಯೂರಿಫಿಕೇಶನ್ ಮಾಡೋದ್ರಲ್ಲೂ ಯೂಸ್ ಮಾಡ್ತಾರೆ. ಸೊ ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಇದೆಲ್ಲ ನೀರಿನ ಪ್ಯೂರಿಫಿಕೇಶನ್ ಕೆಲವು ಕಡೆ ಯೂಸ್ ಮಾಡ್ತಾರೆ. ಓಕೆ, ಸೋಡಿಯಂ ಕಾರ್ಬನೇಟ್ ಗೊತ್ತು ನಿಮ್ಗೆ, ಯಾವುದು ಬಟ್ಟೆ ಸೋಡಾ ಅಥವಾ ವಾಷಿಂಗ್ ಸೋಡಾ. ಓಕೆ, ಸೋಡಾ ಲೈಮು, ಸೋಡಾ ಕ್ರಿಸ್ಟಲ್ಸ್. ಓಕೆ, ಸೋಡಿಯಂ ಕಾರ್ಬನೇಟ್ ಅಂದ್ರೂ ಒಂದೇ, Na2CO3 ಅಂದ್ರೂ ಒಂದೇ. ಓಕೆ, ಸೋಡಿಯಂ ಕಾರ್ಬನೇಟ್ Na2CO3. ಓಕೆನಾ? ಬಟ್ಟೆ ಸೋಡಾ ಅಂತ ಹೇಳಿದ್ರು ಅದೇ. ಇದು ಇನ್ನೊಂದು ಸೋಡಾ ಆಶು, ಸೋಡಾ ಕ್ರಿಸ್ಟಲ್ಸ್, ಚೌಳುಪ್ಪು, ಇದೆಲ್ಲಾನು ಕೂಡ ಸೋಡಿಯಂ ಕಾರ್ಬನೇಟ್, ಬಟ್ಟೆ ಸೋಡಾನೆ. ಇದೆಲ್ಲಾನು ಹಿಂಗಂದ್ರೆ ಏನು ಅಂತ ಕೇಳಬಹುದು ಸೋಡಿಯಂ ಕಾರ್ಬನೇಟ್ ಮೇಲೆ. ಆದ್ರಿಂದ ಇಷ್ಟನ್ನ ಏನ್ ಮಾಡ್ಕೊಳ್ಳಿ, ಸೋಡಿಯಂ ಕಾರ್ಬನೇಟ್ ಮೇಲೆ ನೆನಪಿರ್ಲಿ. ಓಕೆನಾ? ನಾಲ್ಕರ ಮೇಲೂ ಇಲ್ಲೇ ಒಂದು 10 ಕ್ವಶನ್ಸ್ ತೋರಿಸ್ದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಈಗಲೇ ಯಾರಿನ್ನೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, RK ಸೈನ್ಸ್ ಜಾಯ್ನ್ ಆಗಿ. ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಏನಾಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತೆ, ಕಾರಣ ಏನು ಅಂತೇಳಿ ಕೇಳಿದ್ದಾನೆ. ಓಕೆನಾ? ಸೊ ನೋಡಿ ಇಲ್ಲಿ, ಇದನ್ನ ಸಿಂಪಲ್ ಆಗಿ ಕ್ಲಾಸ್ ಅಲ್ಲಿ ಹೇಳಿದೆ ನಾನು. ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಏನಾಗಿರುತ್ತೆ ಕಡಿಮೆ ಇರುತ್ತೆ ಅಂತೇಳಿ ಕರಿತೇವೆ. ಓಕೆನಾ? ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಕಡಿಮೆ, ಇದೆ ಆನ್ಸರ್. ಓಕೆ, ಇಲ್ಲಿ ಇದು ಬರಂಗಿಲ್ಲ, ಸಾಂದ್ರತೆ ಬರಂಗಿಲ್ಲ. ಇಲ್ಲಿ ಎರಡಕ್ಕ ಕನ್ಫ್ಯೂಸ್ ಹಾಕೋಬೇಡಿ. ವಕ್ರೀಕರಣ ಸೂಚಕನೇ ಕಾರಣ. ಇಲ್ಲಿ ಗಾಳಿಯ ವಕ್ರೀಕರಣ ಸೂಚ್ಯಂಕವು ಗಾಳಿಯ ವಕ್ರೀಕರಣ ಸೂಚ್ಯಂಕವು ಗಾಜಿಗಿಂತ ಹೆಚ್ಚಾಗಿದೆ ಅಂತೇಳಿ ಇದು ಹೇಳ್ತಾ ಇದೆ. ಅದು ಬಿ ಆಪ್ಷನ್ಸ್, ಬಟ್ ಬಿ ಬರಲ್ಲ. ಹಾಗಾದ್ರೆ ಏನಿದು ವಕ್ರೀಕರಣ ಸೂಚ್ಯಂಕ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಒಬ್ಸರ್ವ್ ಮಾಡ್ತಾ ಇರಬಹುದು, ಇಲ್ಲೊಂದು ಮೀಡಿಯಂ ಇದೆ, ಇಲ್ಲೊಂದು ಮೀಡಿಯಂ ಇದೆ. ಮಾಧ್ಯಮ, ಇದೊಂದು ಮಾಧ್ಯಮ, ಇದೊಂದು ಮಾಧ್ಯಮ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇದೊಂದು ಮಾಧ್ಯಮ, ಸೊ ಇದೊಂದು ಮಾಧ್ಯಮ. ಓಕೆನಾ? ಸೊ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀರ ಅಂತ ಅನ್ಕೋತೀನಿ. ನೋಡಿ, ಇಲ್ಲಿ ಬೆಳಕು ಸರ್ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ, ಓಕೆ, ತನ್ನ ಬಿದಿಲ ದಿಕ್ಕನ್ನ ಬದಲಿಸ್ತಕ್ಕಂತ ಕ್ರಿಯೆಗೆ ನಾವೇನಂತ ಹೇಳ್ತೀವಿ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಹೇಳ್ತೀವಿ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ, ಬೆಳಕು ಚಲಿಸಬೇಕಾದ್ರೆ ದಿಕ್ಕನ್ನ ಬದಲಿಸ್ತಕ್ಕಂತ ಕ್ರಿಯೆಗೆ ನಾವೇನಂತ ಹೇಳ್ತೀವಿ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಾನು ಕರಿತೀವಿ, ಅಥವಾ ಮೆಜರಿಂಗ್ ಆಫ್ ಬೆಂಡಿಂಗ್ ಆಫ್ ರೇ ಆಫ್ ಲೈಟ್ ವೆನ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಅಂತಾನು ಹೇಳ್ತೀವಿ. ಮೆಜರಿಂಗ್ ಆಫ್ ಬೆಂಡಿಂಗ್ ಆಫ್ ರೇ ಆಫ್ ಲೈಟ್ ವೆನ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಅಂತಾನು ಕರಿತೀವಿ. ಇದ್ಯಾವುದು ರಿಫ್ರಾಕ್ಟಿವ್ ಇಂಡೆಕ್ಸ್, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಹಾಗಾದ್ರೆ ಇಲ್ಲಿ ಏನಿದು ನಿಮ್ಗೊಂದು ಕ್ಯಾಚ್ ಆಗದೆ ಇರಬಹುದು. ನಿಮ್ಗೆ ಈ ತರ ಕೊಟ್ಟಾಗ ಹೆಂಗ್ ಎಲಿಮಿನೇಟ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ನಿಮಗೆ ಗೊತ್ತು ನಿರ್ವಾತದಲ್ಲಿ ವೇಗವಾಗಿ ಚಲಿಸುತ್ತೆ ಅಂತೇಳಿ ನಾನು ಹೇಳಿದ್ದೀನಿ, ಹೌದಾ? ಸೊ ಘನ ವಸ್ತುನಲ್ಲಿ ಏನಾಗುತ್ತೆ ಕಡಿಮೆ ಚಲಿಸುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ನಿಮ್ಗೊಂದ್ಸಲಿ ಡೈಮಂಡ್ ಒಂದು ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ, ಡೈಮಂಡ್ ಏನಾಗಿದೆ ತುಂಬಾ ಹಾರ್ಡೆಸ್ಟ್ ಇದೆ. ಡೈಮಂಡ್ ತುಂಬಾ ಹಾರ್ಡೆಸ್ಟ್ ಇದೆ. ಓಕೆನಾ? ಅತ್ಯಂತ ಗಟ್ಟಿಯಾದ ವಸ್ತು ಅಂತ ಹೇಳಿದ್ದೆ. ಯಾಕೆ ಅತ್ಯಂತ ಗಟ್ಟಿಯಾದ ವಸ್ತು? ಇದು ರಿಫ್ರಾಕ್ಟಿವ್ ಇಂಡೆಕ್ಸ್, ವಕ್ರೀಕರಣ ಸೂಚ್ಯಂಕ ಏನಾಗಿರುತ್ತೆ ಅತಿ ಹೆಚ್ಚಾಗಿರುತ್ತೆ. ಓಕೆನಾ? ಏನಿದು, ಇದು ಗಟ್ಟಿಯಾಗೋದಕ್ಕೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರೋದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ, ಹೈಯರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಹಾರ್ಡರ್ ದ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಯಾವ ವಸ್ತುವಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೋ ಅದೇನಾಗಿರುತ್ತೆ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಗಾಜಿಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತ ಕೇಳಿದ್ರೆ
2.4 ಇದ್ರದು. ಗಾಜಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂದ್ರೆ ಸರ್ 2.4 ಅಂತ ಹೇಳಿ ಹೇಳ್ತೇವೆ. ಓಕೆನಾ. ಸೊ ಇದು ಕೂಡ ಕ್ವಶನ್ ರೈಸ್ ಆಗಿದೆ. ಇಲ್ಲೊಂದು ಅರ್ಥ ಮಾಡ್ಕೊಂಡ್ರಿ, ಇದು ಬಂದ್ಬಿಟ್ಟು ಘನ ವಸ್ತು, ಡೈಮಂಡ್ ಬಂದ್ಬಿಟ್ಟು ಘನ ವಸ್ತು. ಓಕೆ. ನಿರ್ವಾತ ಅಂತ ಕೇಳಿದ್ರೆ ಅದು ಗಾಳಿಗಿಂತ ಇನ್ನು ಕಡಿಮೆ. ಓಕೆನಾ. ಈಗ ಸೌಂಡ್ ಸ್ಪೀಡ್ ನಿರ್ವಾತದಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಸ್ ಯೂಶುವಲ್ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅವಾಗ. ಓಕೆ. ಸೊ ಇಲ್ಲಿ ಘನ ವಸ್ತುನಲ್ಲಿ ಕಡಿಮೆ ಅಂತ ಸೌಂಡ್ ಸ್ಪೀಡ್ ಅಂತ ಹೇಳಿದ್ರೆ ಇಲ್ಲಿ ಘನ ವಸ್ತು ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಹೌದಾನೆ. ಸೊ ನೋಡಿ, ಇಲ್ಲಿ ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಕಡಿಮೆ ಅಂತ ಹೇಳಿದೆ. ಓಕೆ. ಗಾಜ್ ಏನಿದು ಸಾಲಿಡ್. ಹೌದಾ. ಗಾಳಿ ಅಂತ ಕೇಳಿದ್ರೆ ಸಾಲಿಡ್ ಗಿಂತ ಇನ್ನು ಕಡಿಮೆ. ಸಾಲಿಡ್ ಬಿಟ್ರೆ ಲಿಕ್ವಿಡ್, ಲಿಕ್ವಿಡ್ ಬಿಟ್ರೆ ಗ್ಯಾಸ್, ಹಿಂಗ್ ಹೋಗ್ತಾ ಹೋಗುತ್ತೆ. ಓಕೆ. ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಕಡಿಮೆ ಇಲ್ಲೇ ಇದೆ. ಗಾಜ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಏನಿದು ಸೊ ಹಾರ್ಡ್ ಹಿಡ್ದ ಸಬ್ಸ್ಟೆನ್ಸ್, ಇದು ಘನವಸ್ತು ಇವು. ಅದಕ್ಕೆ ಏನಿರುತ್ತೆ, ಸೊ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೇಳ್ತೀವಿ. ಓಕೆ. ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಏನಾಗಿದೆ ಕಡಿಮೆ ಇದೆ ಅಂತ ಹೇಳಿ ಕರಿತೀವಿ. ಸೊ ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಹೆಚ್ಚಾಗಲ್ಲ. ಯಾಕೆ, ಇಲ್ಲಿ ಇದು ಬಂದ್ಬಿಟ್ಟು ನಿರ್ವಾತ ಅಥವಾ ಗ್ಯಾಸ್ ಫಾರ್ಮ್ ಆಯ್ತು. ಸೊ ಗಾಜ್ ಅಂತ ಕೇಳಿದ್ರೆ ಸಾಲಿಡ್ ಫಾರ್ಮ್ ಬಂತು. ಇಲ್ಲಿ ಸಾಲಿಡ್ ಫಾರ್ಮ್ ಅಂತು ಅಂದ್ರೆ ಸಾಲಿಡ್ ಗಿಂತ ಗಾಳಿನಲ್ಲಿ ಏನಾಗಿರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸೊ ಅಲ್ಲೇ ನೀವು ಗೊತ್ತು ಮಾಡ್ಕೊಬಿಡ್ಬೇಕು. ಸೊ ನಾನು ಡೈಮಂಡ್ ಅಲ್ಲಿ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಅಂತ ಹೇಳಿದೀನಿ. ಡೈಮಂಡ್ ಘನ ಅಂತ ಅರ್ಥ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಗಾಳಿ ಅಂತ ಹೇಳಿದ್ರೆ ಸೊ ಡೈಮಂಡ್ ಘನ ಬಿಟ್ರೆ ದ್ರವ ಇರುತ್ತೆ, ದ್ರವ ಬಿಟ್ರೆ ಅನಿಲ ಇರುತ್ತೆ. ಹೌದಾ. ಸೊ ಇದು ಗಾಳಿ ಅಂತ ಬಂದ್ರೆ ನೀವೇನಂತ ಅನ್ಕೋಬೇಕು, ಗ್ಯಾಸ್ ಅಂತ ಅನ್ಕೋಬೇಕು. ಆಸ್ ಯೂಶುವಲ್ ಹಿಂಗೇನಾರ ಹೋದ್ರೆ ಆಪ್ಷನ್ ಬಿ ನೋಡಿ, ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಜಿಗಿಂತ ಹೆಚ್ಚು ಅಂತ ಹೇಳಿದ್ರೆ ರಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಗಾಜು ಸಾಲಿಡ್ ಗಿಂತ ಜಾಸ್ತಿ ಬರಲ್ಲ. ಸೊ ಗಾಳಿ ವಕ್ರೀಕರಣ ಸೂಚ್ಯಂಕ ಗಾಳಿಗಿಂತ ಏನಾಗಿದೆ ಸರ್ ಕಡಿಮೆ ಇದೆ. ಇದನ್ನೇ ನಾವೇನಂತ ಹೇಳ್ತೀವಿ, ಆಪ್ಷನ್ ಎ ರೈಟ್ ಅಂತ ಹೇಳಿ ಕರಿತೀವಿ. ಓಕೆ. ಇದು ಕೂಡ ಕ್ವಶನ್ಸ್ ಆಗಿದಾವೆ, ಗೊತ್ತಿರಲಿ. ಬೆಳಕು ಗಾಜಿನ ನಿಧಾನವಾಗಿ ಯಾಕೆ ಚಲಿಸುತ್ತೆ ಅಂತ ಕೇಳಿದ್ರೆ ಗಾಳಿಯ ವಕ್ರೀಕರಣ ಸೂಚ್ಯಂಕ ಗಾಳಿಗಿಂತ ಕಡಿಮೆ ಇದೆ ಅಂತ ಅರ್ಥ. ಸೊ ಮೆಜರಿಂಗ್ ಆಫ್ ಬೆಂಡಿಂಗ್ ಆಫ್ ರೇ ಆಫ್ ಲೈಟ್ ವೆನ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್, ಇದನ್ನೇ ನಾವ್ ಏನಂತ ಹೇಳ್ತೀವಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ. ಯಾವ ವಸ್ತು ಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ ಡೈಮಂಡ್ ಅಲ್ಲಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂತ ಕೇಳಿದ್ರೆ 2.4 ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ ಇದೊಂದು ಪಾಯಿಂಟ್ ಗೊತ್ತಿರಲಿ. ಸೇಮ್ ಕ್ವಶನ್, ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ನ ಸ್ಥಾಪಕರು ಯಾರು ಅಂತ ಹೇಳಿ ಕೇಳಿದಾನೆ. ಓಕೆ. ಸೊ ನನ್ ಅದರ್ ದೆನ್ ಎಲಾನ್ ಮಸ್ಕ್ ಅಂತ ಹೇಳಿ ಹೇಳ್ತೀವಿ. ಎಲಾನ್ ಮಸ್ಕ್ ಏನ್ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಓಕೆನಾ. ಸೊ ಯಾವ ವರ್ಷ ಅಂತ ಕೇಳಿದ್ರೆ 2002 ಅಲ್ಲಿ. ಓಕೆನಾ. ಮೇ ನಲ್ಲಿ ಏನ್ ಮಾಡ್ತಾನೆ, ಮೇ 6 ಏನಾಗುತ್ತೆ ಈ ಸ್ಪೇಸ್ ಎಕ್ಸ್ ಏನಾಗುತ್ತೆ ಸ್ಥಾಪನೆ ಆಗತ್ತೆ. ಓಕೆನಾ. ಸೊ ಹಾಗಾದ್ರೆ ಇದು ಫಸ್ಟ್ ಲಾಂಚ್ ಮಾಡಿದ ರಾಕೆಟ್ ಯಾವ್ದು ಅಂತ ಕೇಳಿದ್ರೆ ಫಾಲ್ಕಾನ್ 1 ಅಂತಕ್ಕಂತ, ಫಾಲ್ಕಾನ್ ಫಸ್ಟ್ ಅಂತಕ್ಕಂತ ಒಂದು ಸೊ ಲಿಕ್ವಿಡ್ ಫ್ಯೂಯಲ್ ರಾಕೆಟ್ ಏನ್ ಮಾಡ್ತಾನೆ ಫಸ್ಟ್ ಲಾಂಚ್ ಮಾಡಿದ್ದು ಸ್ಪೇಸ್ ಎಕ್ಸ್. ಓಕೆ. ಸ್ಪೇಸ್ ಎಕ್ಸ್ ನ ಫಸ್ಟ್ ರಾಕೆಟ್ ಯಾವ್ದು ಅಂತ ಕೇಳಿದ್ರೆ ಫಾಲ್ಕಾನ್ 1. ಸ್ಥಾಪನೆ ಆಗಿದ್ದು 2002 ಮೇ 6. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಏನಾಗುತ್ತೆ ಇದು ಹೆಡ್ ಕ್ವಾರ್ಟರ್ಸ್ ಬರುತ್ತೆ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಕೇಳಿದ್ರೆ ಕ್ಯಾಲಿಫೋರ್ನಿಯಾ ಅಂತ ಕರಿತೀವಿ. ಅದೇ ನಾಸಾ ಕೇಳಿದ್ರೆ, ಓಕೆ, ನಾಸಾ ಕೇಳಿದ್ರೆ ಎಲ್ಲಿ ಅಂತ ಕೇಳಿದ್ರೆ ಅದು 1958 ಅಲ್ಲಿ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 1ಗೆ. ಅಕ್ಟೋಬರ್ 1 1958 ಏನಾಗುತ್ತೆ ಸ್ಥಾಪನೆ ಆಗುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಕೇಳಿದ್ರೆ ವಾಷಿಂಗ್ಟನ್ DC ಅಂತ ಹೇಳಿ ಹೇಳ್ತೀವಿ. ಓಕೆನಾ. ವಾಷಿಂಗ್ಟನ್ DC ಏನ್ ಮಾಡುತ್ತೆ ಫಸ್ಟ್ ಟೈಮ್ ಸ್ಥಾಪನೆ ಆಗುತ್ತೆ ಇದು. ಓಕೆ. ಸೊ ಅಷ್ಟೇ ಅಲ್ಲ ಇದ್ರದ್ದು ಓಕೆ. ಸೊ ಇಸ್ರೋ ವಿಚಾರಕ್ಕೆ ಬಂದ್ರೆ ಇಸ್ರೋ ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15 ಅಂತ ಹೇಳಿ ಕರಿತೀವಿ. ಓಕೆ. ಸೊ ಇಲ್ಲಿ ನಿಮ್ಗೆ 2002 ಮೇ 6 ಫಾಲ್ಕನ್ 1 ಕೇಳಬಹುದು. ವಾಷಿಂಗ್ಟನ್ DC ಅಕ್ಟೋಬರ್ 1958 ನಾಸಾ ಕೇಳಬಹುದು. ಸೊ ಇಸ್ರೋ ಸ್ಥಾಪನೆ ಆಗಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ 1969 ಕೇಳಬಹುದು. ಓಕೆನಾ. ಆಗಸ್ಟ್ 15 ಅಂತ ಹೇಳಿ ಕರಿತೇವೆ. ಓಕೆ. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು ಅಂತ ಹೇಳಿ ಕೇಳಿದಾನೆ. ಆಸ್ ಯೂಶುವಲ್ ಉಷ್ಟ್ರ ಪಕ್ಷಿ ಆಸ್ಟ್ರಿಚ್ ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ ದೊಡ್ಡ ಜೀವಂತ ಪಕ್ಷಿ. ಓಕೆನಾ. ಸೊ ಆಸ್ಟ್ರಿಚ್ ಇದು, ಆಸ್ಟ್ರಿಚ್ ನ ದೊಡ್ಡ ಜೀವಂತ ಪಕ್ಷಿ ಅಂತ ಕರಿತೀವಿ. ಪ್ರೆಸೆಂಟ್ ಅದೇ ಇರೋದು. ಸೊ ಆರಲಾಗದ ಪಕ್ಷಿಗೂ ಸಹ ಉದಾಹರಣೆ ಇದು. ಆರಲಾಗದ ಪಕ್ಷಿಗೂ ಸಹ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಉಷ್ಟ್ರ ಪಕ್ಷಿ. ಸೊ ಇನ್ಯಾವುದು ಆಸ್ಟ್ರಿಚ್ ಆಗಿರ್ಬೋದು. ಓಕೆನಾ. ಎಮು ಆಗಿರ್ಬೋದು. ಓಕೆ. ರಿಯಾ ಆಗಿರ್ಬೋದು. ಓಕೆ. ಪೆಂಗ್ವಿನ್ ಆಗಿರ್ಬೋದು. ಓಕೆನಾ. ಕ್ಯಾಸೋವರಿ ಆಗಿರ್ಬೋದು. ಇವೆಲ್ಲ ಆರಲಾಗದ ಪಕ್ಷಿಗೆ ಉದಾಹರಣೆ. ನಾಳೆ ಹಿಂಗೆ ಕೊಡಬಹುದು ಆಪ್ಷನ್.
ಈ ಕೆಳಗಿನ ಯಾವುದು ಆರಲಾಗದ ಪಕ್ಷಿಗೆ ಉದಾಹರಣೆ ಆಗಿದೆ, ಉದಾಹರಣೆ ಅಲ್ಲ ಅಂತ ಕೇಳಬಹುದು. ನೋಡಿ, ಆಸ್ಟ್ರಿಚ್ ಆರಲ್ಲ, ಎಮು ಆರಲ್ಲ, ರಿಯಾ ಆರಲ್ಲ, ಪೆಂಗ್ವಿನ್ ಆರಲ್ಲ, ಕ್ಯಾಸವರಿನೂ ಆರಲ್ಲ. ಇವ್ ಯಾವ ಪಕ್ಷಿನೂ ಆರೋದಿಲ್ಲ. ಓಕೆ, ಸೊ ಆರಲಾಗದ ಪಕ್ಷಿ ಉದಾಹರಣೆ ಸಹ ಉಷ್ಟ್ರ ಪಕ್ಷಿನೇ. ಉಷ್ಟ್ರ ಪಕ್ಷಿ ಬಗ್ಗೆ ಗೊತ್ತು ನಿಮ್ಗೆ. ಸೊ ಅದ್ರದ್ದು ಕಣ್ಣೇನಾಗಿರುತ್ತೆ, ಬ್ರೈನ್ ಗಿಂತ ದೊಡ್ಡದಾಗಿರುತ್ತೆ. ಓಕೆ, ಸೊ ಅಪ್ ಟು 6 to 9 ಫೀಟ್ ಈ ತರ ಎಲ್ಲ ಬೆಳಿತಾವೆ ಇವು. ಅಪ್ ಟು 9 ಫೀಟ್ ತನ, ಗಂಡು ಉಷ್ಟ್ರ ಪಕ್ಷಿ 9 ಫೀಟ್ ತನ ಬೆಳಿತಾವೆ. ಅಷ್ಟು ಉದ್ದ ಬೆಳಿತಾವೆ. ಇದೇ ಉಷ್ಟ್ರ ಪಕ್ಷಿ ಅಂತೇಳಿ ಹೇಳ್ತೀವಿ. ಓಕೆನಾ. ಸೊ ಭೂಮಿ ಮೇಲೆ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವ್ದು ಅಂತ ಕೇಳಿದ್ರೆ ಉಷ್ಟ್ರ ಪಕ್ಷಿ ಅಂತೇಳಿ ಹೇಳ್ತೀವಿ. ಅಮೀಬಾದ ಆಕಾರ ಏನು ಅಂತ ಹೇಳಿ ಕೇಳಿದಾನೆ, ಅದಕ್ಕೇನ್ ಬರಲ್ಲ, ನಿರ್ದಿಷ್ಟ ಆಕಾರ ಕಂಡು ಬರಲ್ಲ. ಓಕೆ, ಅಮೀಬಾ ಮೇಲೆ ಮತ್ತೇನ್ ಕ್ವಶನ್ಸ್ ಕೇಳಬಹುದು ಅಂತ ಕೇಳಿದ್ರೆ, ಅಮೀಬಾದ ಚಲನಾಂಗ ಯಾವುದು ಅಂತ ಕೇಳಬಹುದು, ಸೂಡೋಪೋಡಿಯಾ ಅಂತ ಹೇಳ್ತೀವಿ. ಅಮೀಬಾದ ಚಲನಾಂಗ ಯಾವುದು ಅಂತ ಕೇಳಿದ್ರೆ ಸೂಡೋಪೋಡಿಯಾ ಅಂತ ಕರಿತೀವಿ. ಓಕೆನಾ. ಸೊ ಅಮೀಬಾದ ಆಯ್ತು. ಓಕೆ, ಸೊ ಹಾಗೆ ಯೂಗ್ಲಿನ ಚಲನಾಂಗ ಯಾವುದು ಅಂತ ಕೇಳಬಹುದು. ಯೂಗ್ಲಿನ ಚಲನಾಂಗ ಯಾವುದು ಅಂತ ಕೇಳಿದ್ರೆ ಫ್ಲಾಜೆಲ್ಲಾ ಅಂತ ಕರಿತೀವಿ. ಓಕೆ, ಪ್ಯಾರಾಮೀಶಿಯಂ ಚಲನಾಂಗ ಯಾವುದು ಅಂತ ಕೇಳಿದ್ರೆ, ಪ್ಯಾರಾಮೀಶಿಯಂ ಚಲನಾಂಗ ಯಾವುದು ಅಂತ ಕೇಳಿದ್ರೆ ಸೀಲಿಯಾ ಅಂತ ಕರಿತೀವಿ. ಓಕೆನಾ. ಸೊ ಅಮೀಬಾದ ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ಪ್ರೋಟೋಜೋವಾಗೆ ಏನು ಎಕ್ಸಾಂಪಲ್. ಅವಾಗ್ಲೇ ಫಸ್ಟ್ ಒಂದು ಕ್ವಶನ್ ಬಂದಿತ್ತು ನೋಡಿ. ಸೊ ಅಮೀಬಾ, ಯೂಗ್ಲಿನ, ಪ್ಯಾರಾಮೀಶಿಯಂ ಇವೆಲ್ಲ ಏಕಕೋಶನ ಜೀವಿಗಳಿಗೆ ಏನಾಗುತ್ತೆ, ಎಕ್ಸಾಂಪಲ್ ಆಗ್ತವೆ. ಓಕೆನಾ. ಅಮೀಬಾ ಯಾವ ಅಂಡರ್ ಬರುತ್ತೆ ಅಂತ ಕೇಳಬಹುದು, ಪ್ರೋಟೋಜೋವಾ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಅಮೀಬಾ ಚಲನಾಂಗ ಗೊತ್ತು ನಿಮ್ಗೆ, ಸೂಡೋಪೋಡಿಯಾ. ಓಕೆ, ಇದು ಯಾವ್ದು ಋತು ರಿಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳಿದ್ರೆ ಸೊ ಬೈನರಿ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಅಮೀಬಾ ಯಾವ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆ ಮಾಡುತ್ತೆ ಅಂತ ಕೇಳಿದ್ರೆ ಬೈನರಿ ಫ್ಯೂಷನ್. ಅಂದ್ರೆ ಒಂದು ಪೇರೆಂಟ್ ಸೆಲ್ 2 ಡಾಟರ್ ಸೆಲ್ ಆಗಿ, ಒಂದಿದ್ದು 2 ಆಗಿ, 2 ಹಿಡಿದ್ 4 ಆಗಿ ಡಿವೈಡ್ ಆಗ್ತಾ ಹೋಗ್ತವೆ. ಓಕೆನಾ, ಅದನ್ನೇ ಬೈನರಿ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಮೀಬಾ ಚಲನಾಂಗ ನೆನಪಿರುತ್ತೆ ನಿಂಗೆ, ಸೂಡೋಪೋಡಿಯಾ ಅಂತ ಹೇಳಿ. ಓಕೆ, ನೀವು ಹೆಂಗ್ ನೆನ್ಪಿಡ್ಕೊಳ್ಳೋದು ನೋಡಿ, ಜಸ್ಟ್ ಈ ಆದ್ಮೇಲೆ ಬರ್ತಕ್ಕಂಥ ಲೆಟರ್ ಯಾವ್ದು ಅಂತ ಕೇಳಿದ್ರೆ ಎಫ್. ಈ ಆದ್ಮೇಲೆ ಬರ್ತಕ್ಕಂಥ ಲೆಟರ್ ಎಫ್. ಯೂಗ್ಲಿನ ಚಲನಾಂಗ ಯಾವ್ದು ಕೇಳಿದ್ರೆ ಫ್ಲಾಜೆಲ್ಲಾ. ನೀವೆಲ್ಲ PC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ, ಹೌದಾ. ಹಂಗೆ ಪ್ಯಾರಾಮೀಶಿಯಂ ಚಲನಾಂಗ ಯಾವ್ದು ಅಂತ ಕೇಳಿದ್ರೆ ಸೀಲಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಈ ತರ ನೆನಪನ್ನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತೆ ಅಂತ ಕೇಳಿದಾನೆ. ಓಕೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಂಗಾಗತ್ತೆ ಅಂತ ಹೇಳಿ ಫಸ್ಟ್ ಹೇಳ್ತೀನಿ ನೋಡಿ ನಿಮ್ಗೆ. ಓಕೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ಆಮ್ಲಜನಕದ ಯಾವ ಇದರಿಂದ ಪಡೆಯಲಾಗುತ್ತೆ ಅಂತ ಹೇಳಿ ಕೇಳಿದಾನೆ. ಓಕೆ, ಸೊ ನೋಡಿ 6CO2 + 12H2O ಏನಾಗುತ್ತೆ ಸರ್, ಇದು C6H12O6. ಓಕೆನಾ, ಪ್ಲಸ್ 6O2 ಪ್ಲಸ್ 6H2O. ಇದು ಬಂದ್ಬಿಟ್ಟು ಯಾವ್ದ್ರದ್ದು ದ್ಯುತಿ ಸಂಶ್ಲೇಷಣೆ ಆಗ್ತಕ್ಕಂಥ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ವಿತ್ ಹೆಲ್ಪ್ ಆಫ್ ಕ್ಲೋರೋಫಿಲ್ ಏನಾಗುತ್ತೆ, ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಂಡು ಬರುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಇರ್ಕತ್ತವೆ, ನೀರ್ನ ಇರ್ಕತ್ತವೆ, ಸೂರ್ಯನ ಬೆಳಕಿನ ಸಹಾಯದಿಂದ ಕ್ಲೋರೋಫಿಲ್ ಏನಾಗುತ್ತೆ, ಈ ಒಂದು ಗ್ಲೂಕೋಸ್ ನ ರಿಲೀಸ್ ಮಾಡ್ತವೆ. ಓಕೆ, ಆಕ್ಸಿಜನ್ ಕೊಡ್ತವೆ. ಆರಮಾರ್ಕ್ ಮೇಲೆ ಗ್ಯಾಸ್ ಆಗಿರೋದ್ರಿಂದ ಆರಮಾರ್ಕ್ ಮೇಲೆ ಆಕ್ಸಿಜನ್ ರಿಲೀಸ್ ಮಾಡ್ತವೆ. ಎಕ್ಸೆಸ್ ಆಫ್ ವಾಟರ್ ಏನ್ ಮಾಡ್ತವೆ, ಬಾಷ್ಪೀಭವನ ಕ್ರಿಯೆ ಮಾಡ್ತವೆ ಇವು. ಓಕೆನಾ, ಸೇಮ್ ಇಲ್ಲೇ ಹಿಂಗೆ ಬರೀತೀನಿ ನೋಡಿ, ಮೇಲೆ ಕಟ್ ಆಗಿದೆ ಅನ್ಸುತ್ತೆ. C6H12O6 ಪ್ಲಸ್ 6O2 ಪ್ಲಸ್ 6H2O ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ 6 ಅಂತ ಹೇಳಿದ್ರೆ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿರೋದು ಇಲ್ಲಿ ಮತ್ತೇನಿಲ್ಲ. ಸೊ ಆಕ್ಸಿಜನ್ ಕೊಡ್ತವೆ ಮತ್ತೆ ವಾಟರ್ ನ ಕೊಡ್ತವೆ. ಓಕೆ, ಅವ್ನ ಕ್ವಶನ್ ಏನಂತ ಕೇಳಿರೋದು, ಈ ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕನ ವಿಭಜನೆಯಿಂದ ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ಪಿಷ್ಟ ಇಲ್ಲ, ರಿಯಾಕ್ಷನ್ ಅಲ್ಲಿ ಪಿಷ್ಟ ಇಲ್ಲ. ಸೊ ಇದು ಆಪ್ಷನ್ ಆಗಲ್ಲ. ಗ್ಲೂಕೋಸ್ ಸಿಕ್ತು ಆಗ್ಲೇ, ಸೊ ಇದು ಆಪ್ಷನ್ ಬರಲ್ಲ. ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎರಡರೊಂದು ಏನಾಗಿರುತ್ತೆ, ಆಪ್ಷನ್ ಆಗಿರುತ್ತೆ. ಓಕೆ, ಇಲ್ಲಿ ಪಿಷ್ಟ, ಗ್ಲೂಕೋಸ್ ಇಲ್ಲ, ಪಿಷ್ಟನೂ ಇಲ್ಲ. ಸೊ ಅದರಿಂದ ಪಿಷ್ಟ ಹೋಯ್ತು, ಗ್ಲೂಕೋಸ್ ಇಲ್ಲಿದೆ. ಸೊ ಇದರಿಂದಲ್ಲ. ಸೊ ಅಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ರಿಯಾಕ್ಷನ್ಸ್ ಸೊ ಇದರಿಂದ ಸಿಕ್ಕಿರೋದು. ಅಂದ್ರೆ ಇಲ್ಲಿ ಒಂದೇ ಎರಡನೇ ರಿಯಾಕ್ಷನ್ 2 ಅಂತ ಏನ್ ಬರುತ್ತೆ, ಇದು ಈ ಒಂದೇದ್ರಿಂದ ಸಿಕ್ಕಿರೋದು ಅಂತ ಅರ್ಥ. ಇಲ್ಲಿರೋದು 2, ಒಂದು ಕಾರ್ಬನ್ ಡೈಆಕ್ಸೈಡ್ ಆನ್ಸರ್ ಇರುತ್ತೆ ಅಥವಾ ವಾಟರ್ ಏನಾಗಿದೆ ಆನ್ಸರ್ ಆಗಿದೆ ಅಂತ ಅರ್ಥ. ಓಕೆ, ರಿಯಾಕ್ಷನ್ ಅಲ್ಲಿ ಅವನೇನ್ ಕೇಳಿದಾನೆ, ಆಮ್ಲಜನಕನ ಯಾವ್ದ್ರಿಂದ ಪಡೆಯಲಾಗುತ್ತೆ ಅಂತ ಕೇಳಿದಾನೆ. ಓಕೆ, ಆಮ್ಲಜನಕ O2 ಇದೆ, O2 ಇದೆ. ಇಲ್ಲಿ ವಾಟರ್ ಅಲ್ಲಿ ಒಂದೇ ಒಂದು O ಇದೆ. ಸೊ 12 ಇದೆಯಲ್ಲ ಅಂತ ಕೇಳಬಹುದು. ಸೊ ಇಲ್ಲಿ ವಾಟರ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿರೋದು ಅದು. ಓಕೆ, ವಾಟರ್ ಇದೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಅರ್ಥ ಇದೆಯಾ. ಸೊ ಇಲ್ಲಿ O2 ಬರ್ತಕ್ಕಂಥದ್ದು ಇಲ್ಲಿ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಂತ ಅರ್ಥ, ಆನ್ಸರ್ ಆಗಿದೆ ಅಂತ ಹೇಳಿ ಅರ್ಥ. ಓಕೆ, ಸೊ ನೀವ್ ಒಂದ್ ಗೊತ್ತಿರ್ಲಿ, ಆಕ್ಸಿಜನ್ ಮತ್ತೆ O ಅಲ್ವಾ ಅಂತ ನೀವು ಕೇಳ್ಕೋಬಹುದು. ಆಕ್ಸಿಜನ್ ಧಾತು ಟೈಪ್ ಬರಿಬೇಕಾದ್ರೆ O ಅಂತ ಬರಿತೀವಿ. ಅದೇ ಗ್ಯಾಸ್ ಟೈಪ್ ಬರಿಬೇಕಾದ್ರೆ ಅದನ್ನ O2 ಅಂತ ಬರಿತೀವಿ.
ನೈಟ್ರೋಜನ್ ಧಾತು ಟೈಪ್ ಬರಿಬೇಕಾದ್ರೆ N ಅಂತ ಬರಿತೀವಿ, ಗ್ಯಾಸ್ ಟೈಪ್ ಬರಿಬೇಕಾದ್ರೆ N2 ಅಂತ ಬರಿತೀವಿ. ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ನಿಮ್ಗೆ. N2 ಅಂತ ಬರಿತೀವಿ. ಹಂಗೆ ಆಕ್ಸಿಜನ್ O2 ಇದೆ, ಇಲ್ಲಿ O2 ಇದೆ, ಇಲ್ಲಿ O2 ಕಂಡು ಬರ್ತಕ್ಕಂಥದ್ದು, ಇಲ್ಲಿ O ಇಲ್ಲ. ಓಕೆ, ಸೊ ಡೈರೆಕ್ಟ್ ಇಲ್ಲಿ ಇರೋದ್ರಿಂದ CO2 ನಾವೇನಂತ ಹೇಳ್ತೀವಿ, ಆನ್ಸರ್ ಅಂತ ಹೇಳಿ ಕರಿತೀವಿ. ಸೊ O ಏನಾಗಿಲ್ಲ, ಆನ್ಸರ್ ಬರಂಗಿಲ್ಲ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು CO2 ಆನ್ಸರ್. ಓಕೆ, ನೆಕ್ಸ್ಟ್ ಸ್ಟಾರ್ಚ್. ಇಷ್ಟ ಏನಾಗ ಕನ್ವರ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಇಷ್ಟ ಏನಾಗ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಮಾಲ್ಟೋಸ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಓಕೆನಾ, ಇಷ್ಟನ ಮಾಲ್ಟೋಸ್ ಆಗಿ ಯಾವ್ದು ಮಾಡುತ್ತೆ ಅಂತ ಕೇಳ್ತಾನೆ. ಸೊ ಯಾವ್ದು ಅಂತ ಕೇಳಿದ್ರೆ ಅಮೈಲೇಸ್ ಅಥವಾ ಟ್ಯಾಲಿನ್ ಅಂತ ಹೇಳಿ ಹೇಳ್ತೀವಿ. ಅಮೈಲೇಸ್ ಅಥವಾ ಟ್ಯಾಲಿನ್ ಆಗಿ ಏನ್ ಮಾಡುತ್ತೆ, ಅಮೈಲೇಸ್ ಅಥವಾ ಟ್ಯಾಲಿನ್ ಕಿಣುವ ಸ್ಟಾರ್ಚ್ ನ ಪಿಸ್ಟನ್ ಏನ್ ಮಾಡುತ್ತೆ, ಮಾಲ್ಟೋಸ್ ಆಗಿ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇದು 2 ಕ್ವಶನ್ ಗೊತ್ತಾಯ್ತಾ. ಮಾಲ್ಟೋಸ್, ಅಮೈಲೇಸ್ ಆಫ್ ಟ್ಯಾಲಿನ್. ಇಷ್ಟ ಎಲ್ಲಿ ಜೀರ್ಣ ಆಗುತ್ತೆ ಅಂತ ಕೇಳ್ತಾನೆ. ಇಷ್ಟ ಎಲ್ಲಿ ಜೀರ್ಣ ಆಗುತ್ತೆ ಅಂತ ಕೇಳಿದ್ರೆ ಸೊ ಮೌತ್ ಅಲ್ಲಿ ಏನಾಗುತ್ತೆ, ಜೀರ್ಣ ಆಗುತ್ತೆ. ಇದು ಇಷ್ಟ ಎಲ್ಲಿ ಜೀರ್ಣ ಆಗುತ್ತೆ ಅಂತ ಕೇಳಿದ್ರೆ ಬಾಯಲ್ಲಿ ಏನಾಗುತ್ತೆ, ಜೀರ್ಣ ಆಗುತ್ತೆ. ಇದು ಗೊತ್ತಾಯ್ತಾ. ಸೊ ಇದೊಂದು ಪಾಯಿಂಟ್ ಗೊತ್ತಿರ್ಲಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ವಿಚಾರಕ್ಕೆ ಬಂದ್ರೆ, ಕಾರ್ಬನ್ ಡೈಆಕ್ಸೈಡ್ ವಿಚಾರಕ್ಕೆ ಬಂದ್ರೆ ಆಸ್ ಯೂಶುವಲ್ ಸುಣ್ಣದ ಕಲ್ಲಿನಲ್ಲಿ ಕಂಡು ಬರ್ತಕ್ಕಂಥ ಗ್ಯಾಸ್ ಯಾವುದು ಅಂತ ಕೇಳ್ತಾನೆ. ಒಂದ್ ಕ್ವಶನ್ ಕಾರ್ಬನ್ ಡೈಆಕ್ಸೈಡ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಅದು ಕೂಡ ಕಾರ್ಬನ್ ಡೈ ಆಕ್ಸೈಡ್. ಓಕೆನಾ, ಸೊ ಇದನ್ನ ಏನ್ ಮಾಡ್ಬೋದು, ಈ ತರ ಕ್ವಶನ್ಸ್ ರಿಪೀಟೆಡ್ ಆಗಿದಾವೆ ಹೇಳ್ತಾ ಇದೀನಿ. ಕಾರ್ಬನ್ ಡೈಆಕ್ಸೈಡ್ ಗೊತ್ತಿರ್ಲಿ. ಓಕೆನಾ, ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಇದನ್ನ ಬಳಸ್ಕೊತವೆ ಅಂತ ಕೇಳಬಹುದು. ಅದು ಕೂಡ ಕಾರ್ಬನ್ ಡೈ ಆಕ್ಸೈಡ್. ಓಕೆನಾ, ಗ್ಲೂಕೋಸ್ ವಿಚಾರಕ್ಕೆ ಬಂದ್ರೆ ಫಾರ್ಮುಲಾ ಕೇಳಬಹುದು ನಿಮ್ಗೆ. C6H12O6 ಅಂತ ಹೇಳಿ ಹೇಳ್ತೇವೆ. ಓಕೆನಾ, ಸೊ ಕ್ರೀಡಾಪಟುಗಳಿಗೆ ದಿಢೀರ್ ಚೈತನ್ಯ ನೀಡೋದಕ್ಕೆ ಯಾವ್ದನ್ ಕೊಡ್ತಾರೆ ಅಂತ ಕೇಳಬಹುದು, ಗ್ಲೂಕೋಸ್. ದಿಢೀರ್ ಚೈತನ್ಯ ನೀಡಲು ಯಾವ್ದನ್ ಕೊಡ್ತಾರೆ ಅಂತ ಕೇಳಬಹುದು, ಏನಂತ ಹೇಳ್ತೀವಿ, ಗ್ಲೂಕೋಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇದೊಂದು ಏನ್ ಮಾಡ್ಬೋದು, ನಿಮಗೆ ಕೇಳಬಹುದು. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ಅಬೌಟ್ ಗ್ಲೂಕೋಸ್. ಓಕೆನಾ, ಸೊ ಪ್ರೈಮರಿ ಸ್ಕೂಲ್ ಎಲ್ಲ ತಿಂದಿರ್ತೀರಿ, ಗೊತ್ತಿರುತ್ತೆ. ಓಕೆ, ವಾಟರ್ ರಿಲೇಟೆಡ್ ಏನು ಬರಂಗಿಲ್ಲ, ಜಸ್ಟ್ H2O ಅಂತ ಗೊತ್ತಿರ್ಲಿ. ಓಕೆ, ಸೊ ವಾಟರ್ pH, ಶುದ್ಧ ನೀರಿನ pH ಎಷ್ಟು ಅಂತ ಕೇಳಬಹುದು, 7. ಕುಡಿಯೋ ನೀರಿನ pH ಎಷ್ಟು ಅಂತ ಕೇಳಿದ್ರೆ 6.5 ಇಂದ 8.5 ಅಂತ ಗೊತ್ತಿರ್ಲಿ. ಇದೊಂದು ಏನ್ ಮಾಡ್ಬೋದು, ನಿಮ್ಗೆ ಕ್ವಶನ್ ರೈಸ್ ಆಗ್ಬೋದು. ಓಕೆನಾ, ಸೊ 48 ಆಯ್ತು. ನೆಕ್ಸ್ಟ್ ಇನ್ನ 2, 3, 4 ಕ್ವಶನ್ಸ್ ಇದಾವೆ. ಓಕೆನಾ, ಸೊ ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಬಿಟ್ ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಯಾವ್ದು ಕಂಡು DNA ಇರ್ತದೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿ ಏನ್ ಮೈಟೋಕಾಂಡ್ರಿಯಾ ಕಾಣ್ತಾ ಇದೆ ನೋಡಿ, ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಆಕ್ಚುಲಿ DNA ಕಂಡು ಬರ್ತಕ್ಕಂಥ ಕ್ರೋಮೆಟಿನ್ ಜಾಲದಲ್ಲಿ ಕಂಡು ಬರುತ್ತೆ. ಈ ಒಂದು ಕ್ರೋಮೆಟಿನ್ ಜಾಲದಲ್ಲಿ DNA ಕಂಡು ಬರುತ್ತೆ. ಬಟ್ ಮೈಟೋಕಾಂಡ್ರಿಯಾದಲ್ಲೂ ಸಹ ಏನಾಗುತ್ತೆ, ಈ ಒಂದು DNA ಏನಾಗುತ್ತೆ, ಕಂಡು ಬರುತ್ತೆ. ಓಕೆನಾ, ಸೊ ಹಾಗೆ ಮೈಟೋಕಾಂಡ್ರಿಯಾ ಬಗ್ಗೆ ಒಂದ್ ಸೆಕೆಂಡ್. ಓಕೆ, DNA ವಿಚಾರಕ್ಕೆ ಬಂತು ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ ಕಂಡುಹಿಡಿದಿದ್ ಯಾರು ಅಂತ ಕೇಳ್ತಾನೆ. ಸುಮ್ಮನೆ ಮೈಕೋ ಅಂತ ನೆನ್ಪಿಡ್ಕೊಳ್ಳೋದು. ಮೈಕೋ ಅಂತ ನೆನ್ಪಿಟ್ಕೊಂಡ್ರೆ ಮುಗೀತು. ಮೈಟೋಕಾಂಡ್ರಿಯಾ ಕಂಡುಹಿಡಿದಿದ್ದು ಕೋಲಿಕರ್ ಅಂತ ಹೇಳಿ ಹೇಳ್ತೇವೆ. ಓಕೆನಾ, ಕೋಲಿಕರ್ ಅಂತ ಕರಿತೀವಿ. ಸೊ ಇದೊಂದು ಪಾಯಿಂಟ್ ಕೇಳಬಹುದು, ಇದೇ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಲ್ಲಿ ಇರ್ತಕ್ಕಂಥ ಬೆರಳಿನಾಕಾರದ ರಚನೆಗೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾದ ಬೆರಳಿನಾಕಾರದ ರಚನೆ ಕ್ರಿಸ್ಟೆ ಅಂತ ಕರಿತೀವಿ. ದ್ರವ ರೂಪದ ವಸ್ತು ನಾವೇನಂತ ಹೇಳ್ತೀವಿ, ಮ್ಯಾಟ್ರಿಕ್ಸ್ ಅಂತ ಹೇಳಿ ಹೇಳ್ತೀವಿ. ದ್ರವ ರೂಪದ ವಸ್ತುಗೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾನ ನಾವು ಏನಂತ ಕರಿತೀವಿ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಹೇಳ್ತೀವಿ. ಪವರ್ ಹೌಸ್ ಆಫ್ ದಿ ಸೆಲ್ ಯಾವ್ದು ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ ಹೇಳ್ತೀವಿ. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕಂಡುಹಿಡಿದಿದ್ ಯಾರು ಅಂತ ಕೇಳಿದ್ರೆ ಪೋರ್ಟರ್ ಮತ್ತೆ ಪುಲ್ಮನ್ ಅಂತ ಹೇಳಿ. ಪೋರ್ಟರ್ ಮತ್ತೆ ಪುಲ್ಮನ್ ಏನ್ ಮಾಡ್ತಾರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕಂಡುಹಿಡಿತಾರೆ. ಓಕೆನಾ, ಸೊ ಇದನ್ನ ಕೋಶದ ಸಾಗಾಣಿಕಾ ಕಣದಂಗ ಅಂತ ಯಾವ್ದನ್ನ ಕರಿತೀವಿ, ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗೆ ಕರಿತೀವಿ. ಕೋಶದ ಸಾಗಾಣಿಕಾ ಕಣದಂಗ ಅಂತ ಕರೆಯೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗೆ ಹೇಳ್ತೀವಿ. ಓಕೆನಾ, ಸೊ ಇದ್ರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಅಂತ ಹೇಳಿ ಬರುತ್ತೆ. ರಫ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಅಂತ ಹೇಳಿ ಬರುತ್ತೆ. ಕಾಣ್ತಾ ಇದ್ಯಾ, ರಫ್ ಮತ್ತೆ ಸ್ಮೂತ್ ಅಂತ ಹೇಳಿ. ಇಲ್ಲಿ ಸರ್ ರೈಬೋಸೋಮ್ ಏನಾಗಿದೆ, ಅಟ್ಯಾಚ್ ಆಗಿದೆ. ರೈಬೋಸೋಮ್ ಎಲ್ಲಿಗೆ ಅಟ್ಯಾಚ್ ಆಗಿದೆ, ರಫ್ ಅಲ್ಲಿ. ಆರು ಕೂಡ ಲೆಟರ್, ರೈಬೋಸೋಮು ಲೆಟರ್. ರೈಬೋಸೋಮು ಯಾವುದಕ್ಕೆ ಅಟ್ಯಾಚ್ ಆಗಿರ್ತವೆ ಅಂತ ಹೇಳಿ CRPF ಎಕ್ಸಾಮ್ ಅಲ್ಲಿ ಕೇಳಿದ್ದ. ಓಕೆ, ರೈಬೋಸೋಮ್ ಎಲ್ಲಿಗೆ ಅಟ್ಯಾಚ್ ಆಗಿರ್ತವೆ ಅಂತ ಕೇಳಿದ್ರೆ ಇದೇ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಾಗಿರ್ತವೆ, ಅಟ್ಯಾಚ್ ಆಗಿರ್ತವೆ. ಓಕೆನಾ, ಸೊ ಇದೊಂದು ಪಾಯಿಂಟ್ ಗೊತ್ತಿರಲಿ. ಸೊ ಇದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಡೆ. ಮತ್ತೆ ಗಾಲ್ಗಿ ಕಾಂಪ್ಲೆಕ್ಸ್ ವಿಚಾರಕ್ಕೆ ಬಂದ್ರೆ ಇದನ್ನ ಕಂಡುಹಿಡಿದಿದ್ದು ಕೆಮಿಲಿಯೋ ಗಾಲ್ಗಿ ಅಂತ ಹೇಳಿ. ಕೆಮಿಲಿಯೋ ಗಾಲ್ಗಿ ಏನ್ ಮಾಡ್ತಾನೆ, ಇದನ್ನ ಕಂಡುಹಿಡಿತಾನೆ. ಓಕೆ, ಕೋಶದ ಸ್ರವಿಕೆಯ ಕಣದಂಗ, ಗ್ರಾನ್ಯುಲ್ಸ್ ಆಫ್ ಸೆಕ್ರಿಷನ್. ಓಕೆ, ಸ್ರವಿಕೆಯ ಕಣದಂಗ ಅಂತೇಳಿ ನಾವು ಯಾವ್ದನ್ನ ಕರಿತೀವಿ ಅಂತ ಕೇಳಿದ್ರೆ ಯಾವ್ದು,
ದ್ರವಿಕೆ ಕಣದಂಗ ಅಂತ ಯಾವ್ದನ್ ಕರಿತೀವಿ ಅಂತ ಕೇಳಬಹುದು. ಯಾವ್ದನಂದ್ರೆ ಇದೇ ಗಾಲ್ಗಿ ಬಾಡೀಸ್ ಏನ್ ಮಾಡ್ತೀವಿ ಕರಿತೀವಿ. ಓಕೆನಾ. ಸೊ ಹಾಗೆ ವ್ಯಾಟ್ಸನ್ ಅಂಡ್ ಯಾವ್ದು ಫ್ಲೂಯಿಡ್ ಮೊಸಾಯಿಕ್ ಮಾಡಲು, ಓಕೆ ವ್ಯಾಟ್ಸನ್ ಅಂಡ್ ಕ್ರಿಕ್ ಬರಂಗಿಲ್ಲ, ಫ್ಲೂಯಿಡ್ ಮೊಸಾಯಿಕ್ ಮಾಡಲು ಯಾವ್ದಕ್ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಫ್ಲೂಯಿಡ್ ಮೊಸಾಯಿಕ್ ಮಾಡಲು ದ್ರವಚಿತ್ ಮಾದರಿ, ಫ್ಲೂಯಿಡ್ ಮೊಸಾಯಿಕ್ ಮಾಡಲು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಯಾವ್ದಕ್ಕೆ ಅಂತ ಹೇಳಿದ್ರೆ ಇದೇ ದ್ರವಚಿತ್ತ ಮಾದರಿ ಬಂದ್ಬಿಟ್ಟು ಸೆಲ್ ಮೆಂಬ್ರೇನಿಗೆ ಸಂಬಂಧಿಸಿದೆ ಹೇಳಿದಾನೆ. ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಸೊ ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ಲ ಎಕ್ಸ್ಪ್ಲೇನ್ ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ಸಿಂಗರ್ ಮತ್ತೆ ನಿಕೋಲ್ಸನ್ ಏನ್ ಮಾಡ್ತಾರೆ, ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಓಕೆ, ಸಿಂಗರ್ ಮತ್ತೆ ನಿಕೋಲ್ಸನ್ ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಇದೊಂದು ಪಾಯಿಂಟ್ ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಓಕೆನಾ. ಸೊ ಹಾಗೆ ಇದು ಗೊತ್ತಾಯ್ತಲ್ಲ, ಸೆಲ್ ಮೆಂಬ್ರೇನು ಸೆಲ್ ಮೆಂಬ್ರೇನ್ ಬಂದ್ಬಿಟ್ಟು ಫ್ಲೂಯಿಡ್ ಮೊಸಾಯಿಕ್ ಮಾಡಕ್ ಸಂಬಂಧಿಸಿದೆ. ಸೊ ಒಂದ್ ವಸ್ತು ಒಳಗ್ ಹೋಗೋದಕ್ಕೆ ಹೊರಗ್ ಬರೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಯಾವ್ದೇ ಇದೇ ಸೆಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಇದೇನಾಗುತ್ತೆ, ಅನಿಮಲ್ ಸೆಲ್ ಪ್ಲಾಂಟ್ ಸೆಲ್ ಎರಡರಲ್ಲೂ ಕಂಡು ಬರುತ್ತೆ ಸೆಲ್ ಮೆಂಬ್ರೇನ್. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿದೆ, ಪೋರ್ಟರ್ ಮತ್ತೆ ಪುಲ್ಮನ್ ಹೇಳಿದೆ, ಸೊ ಕೆಮಿಲಿಯೋ ಗಾಲ್ಗಿ ಅಂತ ಹೇಳಿದೆ. ಸೊ ಇದೊಂದು ಪಾಯಿಂಟ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಮೈಟೋಕಾಂಡ್ರಿಯಾ ಪವರ್ ಆಫ್ ದ ಸೆಲ್, ಮೈಟೋಕಾಂಡ್ರಿಯಾ ಮಾತಾಡಕ್ ಮೈಕ್ ಬೇಕು, ಕೋಲಿಕರ್ ಅಂತ ನೆನಪಿರ್ಲಿ. ಗಾಲ್ಗಿ ಬಾಡೀಸು ಕೆಮಿಲಿಯೋ ಗಾಲ್ಗಿ ಹೆಸರಲ್ಲೇ ಇದೆ. ಇದು ನಾಳೆ ಪ್ಲಸ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದನ್ನ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಕೋಶದ ಸಾಗಾಣಿಕಾ ಕಣದಂಗ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳಿದಾನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡಿಕ್ಟಿಯೋಸೋಮ್ಸ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಸ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಕೇಳಿದ್ರೆ, ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಡಿಕ್ಟಿಯೋಸೋಮ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಓಕೆ, ಡಿಕ್ಟಿಯೋಸೋಮ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಓಕೆನಾ. ಸೊ ನೋಡಿ ಇಲ್ಲಿ ಗಾಲ್ಗಿ ಬಾಡೀಸ್ ಅಥವಾ ಡಿಕ್ಟಿಯೋಸೋಮ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಎಲ್ಲಿ ಅಂತ ಕೇಳಿದ್ರೆ ಇದೇ ಗಾಲ್ಗಿ ಬಾಡೀಸ್ ಅಲ್ಲಿ ಏನಾಗುತ್ತೆ ಕಂಡು ಬರುತ್ತೆ, ನಂಗೆ ಗೊತ್ತಿರ್ಲಿ. ಸೊ ಯಾವ ಕ್ಷೇತ್ರದಲ್ಲಿ ಧನ್ವಂತರಿ ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಔಷಧಿ. ಓಕೆನಾ. ಸೊ ಧನ್ವಂತರಿನ ಪೂಜೆ ಮಾಡ್ತಾರೆ. ಯಾರು ಮೆಡಿಸಿನಲ್ ಪ್ಲಾಂಟ್ ಕೊಡ್ತಾರ ನೋಡಿ, ಮೆಡಿಸಿನ್ ಆಯುರ್ವೇದಿಕ್ ಕೊಡ್ತಾರ ನೋಡಿ, ಅವ್ರು ಕಂಪಲ್ಸರಿ ಧನ್ವಂತರಿ ಅಂದ್ರೆ ದೇವರದು. ಓಕೆನಾ. ಸೊ ಅದನ್ನ ಪೂಜೆ ಮಾಡ್ತಾರೆ. ಅದಕ್ಕೆ ಧನ್ವಂತರಿ ಪ್ರಶಸ್ತಿ ಅಂತಾನೆ ಇದೆ. ಔಷಧಿ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ ಕೊಡ್ತಾರೆ. ಸೊ ನಮ್ಗೊಬ್ರು ನಾ ಸಣ್ಣನಿದ್ದಾಗ ಹುಷಾರ್ ತಪ್ಪಾಗಿ ಹೇಳಿದ್ರು, ಧನ್ವಂತರಿ ಶ್ಲೋಕನ ದಿನಕ್ಕೆ 108 ಸತಿ ಹೇಳಿದ್ರೆ ಏನ್ ಬರಂಗಿಲ್ಲ, ಹುಷಾರ್ ತಪ್ಪಂಗಿಲ್ಲ ಅಂತ ಹೇಳ್ತಾರೆ. ಶ್ಲೋಕ ತುಂಬಾ ಸಿಂಪಲ್, ನಮ್ಗೆ ಈಗಲೂ ನೆನಪಿದೆ. ಓಂ ಶ್ರೀ ಧನ್ವಂತರಿಯೇ ಅಮೃತ ಕಲಶ ಹಸ್ತಾಯ ಸರ್ವರೋಗ ವಿನಾಶನಯ ಓಂ ಫಟ್ ಅಂತ ಹೇಳಿ. ಓಕೆನಾ. ಓಂ ಫಟ್ ಅಂತ ಹೇಳ್ತೀವಿ. ದಿನಕ್ಕೆ 108 ಸತಿ ಹೇಳಿದ್ರೆ ಸೊ ರೋಗ ದೂರ ಆಗತ್ತಂತೆ. ಏನಾರು ಹುಷಾರ್ ತಪ್ಪಿದ್ರೆ ದೂರ ಆಗತ್ತಂತೆ. ಓಕೆ, ಧನ್ವಂತರಿ ಪ್ರಶಸ್ತಿ ಔಷಧಿ ಕ್ಷೇತ್ರದಲ್ಲಿ ಮಾಡ್ತಾರೆ, ಕೊಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಮಂಜು ಏನಪ್ಪಾ ಅಂತ ಕೇಳಿದ್ರೆ ಕಂಡೆನ್ಸೇಷನ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಕಂಡೆನ್ಸೇಷನ್ ಘನೀಕರಣಕ್ಕೆ ಎಕ್ಸಾಂಪಲ್ ಇದು. ಸೊ ಮಳೆಗಾಲದಲ್ಲಿ ಕಿಟಕಿ ಮೇಲೆ ನೀರು ತೊಟ್ಟಿಗದಕ್ಕೆ ಕಾರಣ, ಅಥವಾ ದ್ರವ ಅಥವಾ ಅನಿಲ ವಸ್ತು ಸ್ವಲ್ಪ ಘನ ಆಗಿ ಕನ್ವರ್ಟ್ ಆಗೋದು, ಹಿಂಗೆಲ್ಲ ಹೇಳ್ತಿರ್ತಾರ ನೋಡಿ. ಸೊ ಹಂಗೆ ಕಂಡೆನ್ಸೇಷನ್, ಸೊ ಸಾಂದ್ರೀಕರಣ ಅಂತ ಹೇಳ್ತೀವಿ. ಸೊ ಈ ಕಂಡೆನ್ಸೇಷನ್ ಏನಾಗುತ್ತೆ, ಈ ಮಂಜು ಸಹ ಎಕ್ಸಾಂಪಲ್ ಬರುತ್ತೆ. ಓಕೆನಾ. ಸೊ ಹಾಗೆ ಎವಾಪರೇಷನ್ ಅಂತ ಕೇಳಿದ್ರೆ ಹಾವಿ ಆಗ್ತಕ್ಕಂಥದ್ದು. ಓಕೆನಾ. ಸೊ ದ್ರವ ವಸ್ತು ಏನಾಗೋದು ಅನಿಲ ಕನ್ವರ್ಟ್ ಆಗ್ತಕ್ಕಂಥದ್ದು. ಓಕೆ, ಸೊ ದ್ರವ ಏನಾಗುತ್ತೆ ಅನಿಲ ಏನಾಗುತ್ತೆ ಕನ್ವರ್ಟ್ ಆಗ್ತಾಗತ್ತೆ. ಕಂಡೆನ್ಸೇಷನ್ ವಿಚಾರಕ್ಕೆ ಬಂದ್ರೆ ಮಳೆಗಾಲದಲ್ಲಿ ಕಿಟಕಿ ಮೇಲೆ ನೀರ್ ತೊಟ್ಟಿಕ್ಕೋದು ಸಹ ಕಂಡೆನ್ಸೇಷನ್ಗೆ ಎಕ್ಸಾಂಪಲ್. ಓಕೆನಾ. ಸಬ್ಲಿಮೇಷನ್ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ, ಏನಾಗೋದು ಸಾಲಿಡ್ ಇಂದ ಡೈರೆಕ್ಟ್ ಆಗಿ, ಇದು ಎವಾಪರೇಷನ್ ಲಿಕ್ವಿಡ್ ಇಂದ ಏನಾಯ್ತು ಗ್ಯಾಸ್ ಕನ್ವರ್ಟ್ ಆಯ್ತು, ಬಟ್ಟೆ ಒಣಗಾಕದಾಯ್ತು. ಸಬ್ಲಿಮೇಷನ್ ಅಂತ ಹೇಳಿದ್ರೆ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಲಿಕ್ವಿಡ್ ಗೆ ಬರ್ದಲ್ಲ ಏನಾಗೋದು ಗ್ಯಾಸ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗತ್ತಲ್ಲ, ಅದನ್ನ ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಕರ್ಪೂರ ಉರ್ಸೋದಾಗಿರ್ಬೋದು, ಅಯೋಡಿನ್ ಉರ್ಸೋದಾಗಿರ್ಬೋದು. ಓಕೆ, ಸೊ ಅಷ್ಟೇ ಅಲ್ಲ ಉಪ್ಪನ್ನ ತಾವೇಲಿ ಉರಿಯೋದಾಗಿರ್ಬೋದು. ಓಕೆ, ಹಿಂಗೆ ತುಂಬಾ ಎಕ್ಸಾಂಪಲ್ಸ್ ಬರ್ತವೆ. ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ಸಬ್ಲಿಮೇಷನ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಇಲ್ಲೇ 3 ಕ್ವಶನ್ಸ್ ಇದಾವೆ. ಏನ ಕನ್ವರ್ಟ್ ಆಗತ್ತೆ ಅಂತ ಗೊತ್ತಿರ್ಲಿ. ಮಳೆ ಕಾಲದ ಕಿಟಕಿ ನೀರಲ್ಲ ಅದು ಸಹ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸ್ಯಾಚುರೇಷನ್ ಇದನ್ನ ಕೆಮಿಸ್ಟ್ರಿನೇ ತುಂಬಾ ತರ ಎಕ್ಸ್ಪ್ಲೇಷನ್ ಕೊಡಬಹುದು. ಓಕೆನಾ. ಎಕ್ಸಾಂಪಲ್ ನೀರೊಳಗೆ ಏನಾರ ಹಾಕ್ಬಿಟ್ಟು ಕರಗಿಸ್ತೀರಿ ಅಂತ ತಿಳ್ಕೊಳ್ಳಿ, ನೀರೊಳಗಡೆ ಏನಾರ ಹಾಕ್ಬಿಟ್ಟು ಕರಗಿಸ್ತೀರಿ ಅಂತ ತಿಳ್ಕೊಳ್ಳಿ. ಓಕೆನಾ. ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕರಗತ್ತೆ, ಇನ್ನೇನಲ್ಲ. ಸ್ಯಾಚುರೇಷನ್ ಅಂತ ಹೇಳಿದ್ರೆ ಯಾವ್ದಾರ ಒಂದು ದ್ರವದಲ್ಲಿ ಯಾವ್ದಾರ ವಸ್ತು ಕಂಪ್ಲೀಟ್ ಆಗಿ ಕರಗಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಸ್ಯಾಚುರೇಷನ್ ಅಥವಾ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್. ಓಕೆ, ಅನ್ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಫುಲ್ ಆಗಿ ಕರಗಲ್ಲ, ಅದೇ ಸ್ಯಾಚುರೇಷನ್ ಅನ್ಸ್ಯಾಚುರೇಷನ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಡ್ಯಾಶ್ ನಿಂದ ಡ್ಯಾಶ್ ಗೆ ಬದಲಾಯಿಸುವ ಮೂಲಕ ಘರ್ಷಣೆ ಕಡಿಮೆ ಮಾಡಬಹುದು. ಹೇಳಿದೆ ಪಿನ್ ಟು ಪಿನ್ ನಾನು ಮಾಡಿರ್ತಕ್ಕಂಥ ಅಷ್ಟು ಕ್ವಶನ್ಸ್ ಏನಾಗಿದಾವೆ ಎಕ್ಸಾಮಿಗೆ ಬಂದಿದಾವೆ. ಓಕೆ, ಜಾರುವಿಕೆಯಿಂದ ಉರುಳುವಿಕೆ ಮಾಡಿದ್ರೆ ಏನಾಗುತ್ತೆ ಅದು. ಇವಾಗ
ಇವಾಗ ಜಾರ್ಸ್ಕೊಂಡು ಹೋಗೋದು, ಫಾರ್ ಎಕ್ಸಾಂಪಲ್ ದೊಡ್ಡದೊಂದು ಡ್ರಮ್ ಕೊಡ್ತಾರೆ ನಿಮ್ ಮನೇಲಿ. ಸೊ ಎತ್ಕೊಂಡು ಜಾರ್ಸ್ಕೊಂಡು ಎಳ್ಕೊಂಡು ಹೋಗೋದು ಈಸಿನ, ಎತ್ಕೊಂಡು ಹೋಗೋದು ಈಸಿನ, ಉಳಿಸ್ಕೊಂಡು ಹೋಗೋದು ಈಸಿನ? ಆಸ್ ಯೂಶಲ್ ಉರುಳುವಿಕೆನೆ ಈಸಿ. ಓಕೆ, ನೋಡಿ ಇಲ್ಲಿ ಘರ್ಷಣೆ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್, ಉರುಳಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಆಪ್ಷನ್ಸ್, ಇಲ್ಲಿ ಜಾರುವಿಕೆ ಇದೆ, ಚಲನ ಇದೆ, ಸ್ಥಿರ ಇದೆ. ಇಲ್ಲಿ ಆಪ್ಷನ್ ಇರೋದೇ ಒಂದು ಉರುಳುವಿಕೆ ಅಂತ ಹೇಳಿ. ಸೊ ಏನಾಗುತ್ತೆ, 62ನೇ ಬಂದು ಡಿ ಏನಾಗುತ್ತೆ ಆನ್ಸರ್ ಆಗುತ್ತೆ. ಜಾರ್ಸೋ ಬದಲು ಉರುಳಿಸ್ಕೊಂಡು ಹೋದ್ರೆ ಏನಾಗುತ್ತೆ, ಘರ್ಷಣೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ನಾನ್ ನಿಮ್ಗೆ ಹತ್ತತ್ರ ಒಂದು 70ರಿಂದ 100 ಕ್ವಶನ್ಸ್ ನಾನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಹೌದಾ? ಸೊ ಇವತ್ತೇ ಅನ್ಅಕಾಡೆಮಿ ಅವರು ಏನಾರ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ರವಿ ಐಕೆ ರೆಫರಲ್ ಕೋಡ್ ನ ಮಿಸ್ ಮಾಡದೆ ಯೂಸ್ ಮಾಡಿ. ಸೊ ಐ ಹೋಪ್ ನನಗೆ ಗೊತ್ತಿದ್ದಷ್ಟು ನಾನು ಈ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಎಕ್ಸಾಮಿಗೆ ಯುಟಿಲೈಸ್ ಮಾಡ್ಕೊಳ್ಳಿ. ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಏನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಎಕ್ಸಾಮ್ಸ್ಗೆ ಕಂಪಲ್ಸರಿ ಬೇಕು ಇವೆಲ್ಲ. ಮುಂದಿನ ಎಕ್ಸಾಮ್ಸ್ಗೆ ಕಂಪಲ್ಸರಿ ಬೇಕೇ ಬೇಕು. ಇವನ್ನೆಲ್ಲ ಏನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಅಷ್ಟೇ ಅಲ್ಲ, ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಕ್ಲಾಸ್ಗೆ ಲೈವ್ ಜಾಯ್ನ್ ಆಗಿ. ಅನ್ಅಕಾಡೆಮಿನ ಸೈನ್ಸ್ ತಗೋತಾ ಇದ್ದೀನಿ, ರೆಕಾರ್ಡಿಂಗ್ ಕ್ಲಾಸ್ ಇರುತ್ತೆ, ಅಲ್ಲೂ ಸಹ ಏನ್ ಮಾಡಿ ಮಿಸ್ ಮಾಡದೆ ಎಲ್ಲಾ ಕ್ಲಾಸ್ನು ನೋಡಿ. ಸೊ ಏನೇ ಡೌಟ್ಸ್ ಇದ್ರು ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ, RK ಸೈನ್ಸ್ ಗ್ರೂಪ್ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳಬಲ್ಲೆ. ಓಕೆನಾ? ಸೊ ಇದನ್ನ ಎಕ್ಸಾಮ್ ಯುಟಿಲೈಸ್ ಮಾಡ್ಕೊಂಡು ಏನಾರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಇಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.